ನಮ್ಮ ಮೆಂಬರ್ಸ್ ಇನ್ನು ಜಾಯಿನ್ ಆಗ್ತಾ ಇದಾರಲ್ಲ ಅಂತ. ಹಾ 50 ಇದಾರೆ, ಬರೋರು ಬರ್ತಾ ಇರ್ತಾರೆ. ಸೊ ನಾವು ಸ್ಟಾರ್ಟ್ ಮಾಡೋಣ. ಇನ್ನು ತುಂಬಾ ಇದ್ರ ಬಗ್ಗೆ ಡೀಪ್ ಡಿಸ್ಕಷನ್ಸ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ನಮ್ಮ ಆಸ್ಟ್ರೋ ಅಕಾಡೆಮಿ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಅಂತ. ಓಕೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ 8 ಗಂಟೆ 8 ನಿಮಿಷ ಇವತ್ತಿನ ಈ ವೆಬಿನಾರ್ಗೆ ತಾವೆಲ್ಲ ಯಾರೆಲ್ಲ ಜಾಯಿನ್ ಆಗಿದ್ರಿ ತಮ್ಮೆಲ್ಲರಿಗೂ ಹೃದಯಾಳದಿಂದ ಸ್ವಾಗತ ಬಯಸ್ತಾ, ನಮ್ಮ ಇವತ್ತಿನ ಈ ವೆಬಿನಾರು ಅಥವಾ ನಾವು ಕೈ ಎತ್ಕೊಂಡಿರುವಂತಹ ಇವತ್ತಿನ ಈ ಕ್ಲಾಸ್ ಇದೆಯಲ್ಲ, ಇದನ್ನ ಸುಗಮವಾಗಿ ಸಾಗಲಿ ಅಂತ ಒಂದು ದೇವರ ನಾಮದೊಂದಿಗೆ ಪ್ರಾರಂಭ ಮಾಡೋಣ. ಈಗಾಗಲೇ ವೆಬಿನಾರ್ಗೆ 52 ಜನ ನಾವು ಭಾಗಿಯಾಗಿದ್ವಿ. ತಮ್ಮೆಲ್ಲರಲ್ಲೂ ಒಂದು ಮನವಿ, ತಾವೆಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ಅರ್ಧ ನಿಮಿಷದಿಂದ 1 ನಿಮಿಷವರೆಗೂ ನನ್ನೊಟ್ಟಿಗೆ ಅಥವಾ ನಾನು ಮಾಡುವ ಪ್ರಾರ್ಥನೆಯಲ್ಲಿ ದೈವಿ ಭಕ್ತಿಯಿಂದ ಕೇಳ್ಕೊಳ್ಳಿ ಅಥವಾ ಪಠಣೆ ಮಾಡೋಣ ಅಂತ ಕೇಳ್ಕೊಳ್ತಾ ನಾವೆಲ್ಲರೂ ಕಣ್ಮುಚ್ಚೋಣ. ಓಂ ಗಂ ಗಣಪತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಾವೆಲ್ಲರೂ ಇವಾಗ ಕಣ್ಣನ್ನು ಬಿಡ್ಬೋದು. ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕ ಹೇಳೋದಕ್ಕೆ ಮುಖ್ಯ ಕಾರಣ, ನಮ್ಮ ಇವತ್ತಿನ ಈ ಕ್ಲಾಸಿಗೆ ನಮಗೆ ಬೋಧನೆ ಮಾಡಲಿಕ್ಕೆ ಗುರುವಾಗಿ ಗುರುವಿನ ರೂಪದಲ್ಲಿ ನಮ್ಮ ಅನುಷಾ ಮೇಡಮ್ ಅವರಿದ್ದಾರೆ. ಅವರಿಗೆ ನಮ್ಮ ಭಕ್ತಿಯಿಂದ ಸಮರ್ಪಣೆ ಮಾಡುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನುಗ್ರಹ ಆಸ್ಟ್ರೋ ಅಕಾಡೆಮಿಗೆ ಸ್ವಾಗತವನ್ನು ಬಯಸ್ತಾ, ತಮ್ಮೆಲ್ಲರ ಗಮನಕ್ಕೆ ಒಂದೆರಡು ವಿಷಯಗಳನ್ನ ತರಲಿಕ್ಕೆ ಬಯಸ್ತೇನೆ. ನಮ್ಮ ಈ ಅನುಗ್ರಹ ಆಸ್ಟ್ರೋ ಅಕಾಡೆಮಿ ಯಶಸ್ವಿಯಾಗಿ ತನ್ನ ಮೊದಲ ವರ್ಷವನ್ನ ಪೂರ್ತಿಗೊಳಿಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. 1 ವರ್ಷ 3 ತಿಂಗಳಾಗ್ತಾ ಬರ್ತಾ ಇದೆ. ತಮ್ಮೆಲ್ಲರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ, ಅನುಗ್ರಹ ಆಸ್ಟ್ರೋ ಅಕಾಡೆಮಿ ಏನೆಲ್ಲ ಹೇಳ್ಕೊಡತ್ತೆ ಅಂತ ಏನಾದರೂ ನಮಗೆ ಸಂದೇಹ ಇದ್ರೆ ಅಥವಾ ತಿಳ್ಕೊಳ್ಳೋ ಅಂತ ತವಕ ಇದ್ರೆ, ನಮ್ಮಲ್ಲಿ ಮುಖ್ಯವಾಗಿ ಇದುವರೆಗೂ ನಡೆದಿರೋ ಕ್ಲಾಸ್ ಬಗ್ಗೆನೇ ಹೇಳಬೇಕು ಅಂದ್ರೆ, ನಮ್ಮ ಭರತಖಂಡದಲ್ಲಿ ನಮ್ಮ ಪೂರ್ವಜರು ನಮ್ಗೆ ನೂರಾರು ವಿದ್ಯೆಗಳನ್ನ ಕೊಟ್ಟು ಹೋಗಿದ್ದಾರೆ. ಅದೇ ತರ ತಮ್ಗೆ ಸಂಖ್ಯೆನಲ್ಲಿ ಹೇಳ್ಬೇಕು ಅಂದ್ರೆ ಅನುಗ್ರಹ ಆಸ್ಟ್ರೋ ಅಕಾಡೆಮಿನಲ್ಲಿ ಸುಮಾರು 30 ರಿಂದ 35 ಇವತ್ತೇನು ತಾವು ಎಲ್ಲರೂ ಪೆಂಡುಲಮ್ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀರಿ, ಅದೇ ತರ 30 ರಿಂದ 35 ವಿದ್ಯೆಗಳನ್ನ ಹೇಳ್ಕೊಡಲಾಗುತ್ತೆ. ಈಗಾಗಲೇ ಯಶಸ್ವಿಯಾಗಿ ತಮ್ಮ ತರಬೇತಿಯನ್ನ ಮುಗಿಸಿರುವಂತದ್ದು ಕವಡೆ ಶಾಸ್ತ್ರ, ಪಂಚಪಕ್ಷಿ, ಮೋಕ್ಷಪಟಂ, ಹಸ್ತರೇಖೆ, ನಮ್ದೇನ್ ಮುಖ ಹೇಳ್ತೀವಲ್ಲ ಫೇಸ್ ರೀಡಿಂಗ್, ಪರಾಶರ, ಮತ್ತೆ
ರಾಮಸಲಾಖೆ, ವಶೀಕರಣ, ನ್ಯೂಮರಾಲಜಿ. ಇವತ್ತಿಗೆ ಟ್ರೆಂಡ್ ಅಲ್ಲಿರುವಂತದ್ದು ನ್ಯೂಮರಾಲಜಿ. ಯಾರಾದ್ರೂ ಒಂದು ಫೋನ್ ನಂಬರ್ ಬಂದ ತಕ್ಷಣ ಇದು ಫೋನು ನ್ಯೂಮರಾಲಜಿ ಪ್ರಕಾರ ಇದೆಯೋ ಇಲ್ವೋ ಅಂತ ಕೇಳ್ತೀವಲ್ವಾ? ಅದೇ ತರ ನ್ಯೂಮರಾಲಜಿ ಕೂಡ ತುಂಬಾ ಇದೆ. ನ್ಯೂಮರಾಲಜಿನಲ್ಲಿ ಮೊಬೈಲ್ ನ್ಯೂಮರಾಲಜಿ, ಹಾಗೆ ನೇಮ್ ನ್ಯೂಮರಾಲಜಿ, ಮೆಡಿಕಲ್ ನ್ಯೂಮರಾಲಜಿ, ಇದೆಲ್ಲವೂ ಕೂಡ ಆಸ್ಟ್ರೋ ಅಕಾಡೆಮಿ, ಅನುಗ್ರಹ ಆಸ್ಟ್ರೋ ಅಕಾಡೆಮಿನಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ವಾಸ್ತುಶಾಸ್ತ್ರ, ವಾಸ್ತು ಬಗ್ಗೆ, ಹಾಗೆ ನಾವೇನ್ ಇವಾಗ ಗಡಿಯಾರ ಕಟ್ತೀವಲ್ಲ, ರಿಸ್ಟ್ ವಾಚ್ ಅಂತ ಏನ್ ಹೇಳ್ತೀವಿ, ರಿಸ್ಟ್ ವಾಚ್ ಅನಾಲಿಸಿಸ್ ಕೂಡ ನಮ್ಮ ಮೇಡಮ್ ಅವರಿದ್ದಾರೆ. KP ಆಸ್ಟ್ರಾಲಜಿ, ಇದೇ ತರ ಇನ್ನೂ ಹಲವಾರು ತರಬೇತಿ ಈ ಆಧ್ಯಾತ್ಮದ ಬಗ್ಗೆ ಪಾಠ ಮಾಡ್ತಾರೆ. ಈಗಾಗಲೇ ಇಷ್ಟು ಕ್ಲಾಸ್ಗಳು ಆಗ್ಲೇ ಮುಗ್ದಿದೆ. ಇನ್ನು ಇದನ್ನ ಕೌಂಟ್ ಮಾಡಿದ್ರೆ ಒಂದು 12-13 ಇದೆ. ಇನ್ನೂ 12-13 ಅಥವಾ 20ಕ್ಕೆ ಜಾಸ್ತಿ ಇನ್ನು ನಮ್ಮ ಅನುಗ್ರಹ ಆಸ್ಟ್ರೋ ಅಕಾಡೆಮಿನಲ್ಲಿ 1-1.5 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಪೆಂಡುಲಂ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ, ತಮ್ಮೆಲ್ಲರಿಗೂ ಪೆಂಡುಲಂ ಅಂದ ತಕ್ಷಣ ಎಲ್ಲರ ಜ್ಞಾನಕ್ಕೂ ಬರುತ್ತೆ. ಒಂದು ದಾರ, ಕೆಳಗಡೆಗೆ ಕೆಲವರು ರುದ್ರಾಕ್ಷಿ ಅಥವಾ ಪೆಂಡುಲಮ್ಮೆ ಅಂತಾನೆ ಇವಾಗೆಲ್ಲ ಮೆಟಲ್ ಅಲ್ಲಿ, ಬೆಳ್ಳಿಯಲ್ಲಿ, ಬಂಗಾರದಲ್ಲೂ ಕೂಡ ಬಂದ್ಬಿಟ್ಟಿದೆ ಪೆಂಡುಲಮ್ಮು. ಆ ಪೆಂಡುಲಂ ಬಗ್ಗೆ ನಮ್ಗೆ ಸಂದೇಹಗಳು ಬರೋದಾದ್ರೆ, ಪೆಂಡುಲಂಗೆ ನಾವೇನು ಪೆಂಡುಲಂ ಬಗ್ಗೆ ಹೇಳ್ಬೇಕು ಅಂದ್ರೆ, ಪೆಂಡುಲಂ ನಮ್ ಜೊತೆಯಲ್ಲಿ ಮಾತನಾಡ್ಬೋದು. ನಮ್ಮ ಹೌದು ಅಲ್ಲಗಳ ಬಗ್ಗೆ ಪ್ರಶ್ನೆ ಕೇಳಿದಾಗ ಪೆಂಡುಲಂ ನಮ್ಗೆ ಉತ್ತರಿಸುತ್ತೆ. ಆ ಉತ್ತರ ನಾವೇನ್ ಪೆಂಡುಲಂ ಹಿಡಿದಿರ್ತೀವಿ, ಆ ಪೆಂಡುಲಂ ತಿರುಗೋದು ಮೂರನೇವ್ರು ಯಾರು ನೋಡಿದ್ರೆ ಇವರೇ ಕೈಯಿಂದ ತಿರುಗಿಸ್ಬಿಟ್ಟು ಹೌದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಒಂದು ಎಲ್ಲರಿಗೂ ಡೌಟ್ ಅಂತ ಏನಿದೆ ಅದು ಬರುತ್ತೆ. ಆದ್ರೆ ಇವತ್ತಿಗೆ ತಾವೆಲ್ಲರೂ ಅದರ ಅನುಭವ ಪಡಿತೀರಿ. ತಾವು ಮೇಡಮ್ ಅವ್ರ ಕ್ಲಾಸ್ ಮುಗಿಯೋದ್ರೊಳಗಡೆಗೆ ತಮ್ಮ ಕೈಯಲ್ಲೋ ಎಲ್ಲರೂ ಒಂದೊಂದು ಪೆಂಡುಲಂ ಇಟ್ಕೊಂಡು ನೀವೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಅಂತಾನು ಹೇಳ್ಬೋದು. ಹಾಗಾಗಿ ಪೆಂಡುಲಂ ಅದು ತುಂಬಾ ಶ್ರೇಷ್ಠವಾದಂಥದ್ದು ಒಂದು ವಿದ್ಯೆ. ಎಲ್ಲವನ್ನು ಕರಗತ ಮಾಡ್ಕೊಳ್ಳೋಣ, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಅದೇ ರೀತಿ ನಮ್ಗೆ ಸಮಸ್ಯೆ ಇದೆ ಅಂತ ಯಾರು ಬರ್ತಾರೆ, ಈ ಆಸ್ಟ್ರಾಲಜಿ ಎಲ್ಲ ನಾವ್ ಏನ್ ಕಲಿತಾ ಇದೀವಿ, ಇದು ದೈವಿದತ್ತವಾಗಿ ಬರುವಂತದ್ದು ಅಥವಾ ಕೆಲವರು ಗುರುಗಳಿಂದ ಬರುವಂತದ್ದು. ನಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗ್ಲಿ ಅಥವಾ ಇನ್ನೊಬ್ಬರ ನೋವನ್ನ ಕಳೀಲಿ, ಇನ್ನೊಬ್ರು ತೊಂದರೆನಲ್ಲಿರೋರಿಗೆ ತೊಂದರೆಯಿಂದ ಹೊರಗೆ ತರೋದಕ್ಕೆ ಇದೆಲ್ಲವೂ ಕೂಡ. ನಾವು ಇದನ್ನ ಎಷ್ಟು ಆಳವಾಗಿ ನಂಬ್ತೀವೋ ಅಷ್ಟು ನಮ್ಗೆ ಇದನ್ನ ಗಾಢವಾದಂತ ರಿಸಲ್ಟ್ ಅಂತ ಹೇಳ್ತೀವಿ, ಅದು ನಮಗ್ ಸಿಗತ್ತೆ. ಪೆಂಡುಲಂ ಬಗ್ಗೆ ನನ್ನನ್ನೇ ಏನಾದ್ರು ನೀವು ಪ್ರಶ್ನೆ ಕೇಳೋದಾದ್ರೆ, ನಾವು ಇದರದ ಅನುಭವ ಕೂಡ ಪಡ್ಕೊಂಡಿದೀವಿ. ಸುಮಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಿದೀವಿ. ಅಥವಾ ನೇರವಾಗಿ ಹೇಳೋದಾದ್ರೆ, ಕೆಲವೊಂದು ಸಮಸ್ಯೆಗೆ ನಾವು ಸಿಕ್ಕಾಕೊಂಡಿದ್ವಿ. ಇದರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ತೀವಾ ಇಲ್ವಾ ಅಂತ ಕೇಳಿದ್ದಕ್ಕೆ ಬರುತ್ತೆ ಅನ್ನೋದಾದ್ರೆ ಖಂಡಿತ ನಾವು ಆ ಸಮಸ್ಯೆಯಿಂದ ಹೊರಗೆ ಬಂದಿದೀವಿ. ಈ ಸಮಸ್ಯೆ ಇನ್ನೂ ದುಗುಡ ಆಗತ್ತೆ ಅನ್ನೋದು ಉತ್ತರ ಬಂದಿದ್ರೆ ಆ ದುಗುಡದಲ್ಲೂ ಕೂಡ ನಾವು ಅದರಲ್ಲಿ ಹೋಗಿ ಇನ್ನೂ ದುಗುಡದಲ್ಲಿ ಸಿಕ್ಕಾಕೊಂಡಿದ್ದು ಕೂಡ ಉದಾಹರಣೆಗಳಿದೆ. ಹಾಗಾಗಿ ಈ ಪೆಂಡುಲಂ ಬಗ್ಗೆ ಇನ್ನೂ ಹೆಚ್ಚಿನ ತರಬೇತಿಯನ್ನ ಇವತ್ತಿಗೆ ನಮ್ಗೆ ಗುರುಗಳಾಗಿ ಸಿಕ್ಕಂತ ನಮ್ಮ ಈ ಅನುಗ್ರಹ ಆಸ್ಟ್ರೋ ಅಕಾಡೆಮಿಯ ಮುಖ್ಯಸ್ಥರು ಅನುಷಾ ಮೇಡಮ್ ಅವರು ತಗೊಳ್ತಾರೆ. ಮುಂದಕ್ಕೆ ಅನುಷಾ ಮೇಡಮ್ ಅವರು ಕ್ಲಾಸ್ನ ಪ್ರಾರಂಭ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಹಳಬ್ರಿದ್ದೀರಾ, ತುಂಬಾ ಜನ ಹೊಸೊಬ್ರಿದ್ದೀರಾ. ಸೊ ಎಲ್ಲಾರು ಕೂಡ ಕ್ಯಾಮ್ರಾಸ್ ಆನ್ ಮಾಡ್ಕೊಂಡ್ರೆ ನಾವ್ ಇವತ್ ಕ್ಲಾಸ್ ಅನ್ನ ಮಾಡ್ಬೋದು. ಓಕೆ, ಸೊ ಪೆಂಡಲಂ ಅಂತ ಅಂದ್ರೆ ಏನಪ್ಪ, ಕೆಲವೊಬ್ರಿಗೆ ಗೊತ್ತಿದೆ ಪೆಂಡಲಂ ಅಂದ್ರೆ ಏನು ಅಂತ, ಕೆಲವೊಬ್ರಿಗೆ ಹೇಗ್ ಮಾಡೋದು ಅದು ಗೊತ್ತು, ಬಟ್ ಅದು ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಅದನ್ನ ಇವತ್ತು ನಾವು ನಮ್ಮ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, 2 ಅವರ್ಸ್ ವೆಬಿನಾರ್ ಅಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಇದನ್ನ ಯಾವ ರೀತಿ ಎಂತಕ್ಕೋಸ್ಕರ ಯೂಸ್ ಮಾಡ್ತಾರೆ, ಇದು ಯಾಕೆ ನಮ್ಮ ಲೈಫ್ ಅಲ್ಲಿ ಮ್ಯಾಜಿಕಲ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದನ್ನ. ಓಕೆ, ಈಗ ನೀವು ನೋಡ್ತಾ ಇರೋದೇನು, ನಮ್ಮ ದೇಹ ನೋಡ್ತಾ ಇರ್ತೀರ. ಓಕೆ, ನಿಮ್ಮನ್ನ ಏನ್ ಮಾಡ್ಬೋದು, ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಆದ್ರೆ ನಮ್ಮ ಸಬ್ ಕಾನ್ಶಿಯಸ್ ನಾವು ಟಚ್ ಮಾಡಕ್ಕಾಗುತ್ತಾ, ಫೀಲ್ ಮಾಡಕ್ಕಾಗುತ್ತಾ,
ಅದ್ ನಮ್ಮಲ್ಲಿರೋ ಒಂದು ಇನ್ನರ್ನ ಅದು ಹೇಗೆ ವ್ಯಕ್ತಪಡಿಸುತ್ತೆ, ಅದನ್ನ ಯಾವ ರೀತಿ ನಾವು ಪೆಂಡಲಂ ಮುಖಾಂತರ ನಾವು ತಿಳ್ಕೋಬಹುದು. ಸೊ ಪೆಂಡಲಂ ಏನಾಗತ್ತೆ, ನಮ್ಮ ಅಂತರಾಳದ ಒಂದು ಶಕ್ತಿಯಿಂದ ಅದೇನ್ ಮಾಡುತ್ತೆ, ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದನ್ನ ಪೆಂಡಲಂ. ಡೌಸಿಂಗ್ ಅನ್ನೋ ಪದ ಪೆಂಡಲಂಗೆ ಯಾತಕ್ ಬಂತು? ಡೌಸ್ ಅಂದ್ರೆ ಏನು? ಹುಡುಕಾಟ. ಅಂತ ಕರೀತಾರೆ. ಹಾಗಾದ್ರೆ ಅದು ಈಗ್ಲಿಂದ ಬಂದಿದ್ಯಾ? ಪೆಂಡಲಂ ಅನ್ನೋದು ಈಗ ಪ್ರಚಲಿತ ಆಗಿರದ? ಖಂಡಿತ ಅದು ಈಗಿನ ಪ್ರಚಲಿತವಾದ ವಸ್ತು ಅಲ್ಲ. ಹಿಂದಿನ ಕಾಲದಿಂದಲೂ ತಲತಲಾಂತರದಿಂದಲೂ ಈ ಪೆಂಡಲಂ ಇಂದ ಯಾವ ರೀತಿ ಉಪಯೋಗಗಳನ್ನ ನಮ್ಮ ಹಿರೀಕರು ಪಡ್ಕೊಳ್ತಾ ಬಂದಿದ್ದಾರೆ. ನಾವು ಇದರಿಂದ ಈಗಿನ ಒಂದು ಜನರೇಷನ್ ಯಾವ ರೀತಿ ಇದರಿಂದ ಬೆನಿಫಿಟ್ ನ ಪಡ್ಕೊಂತಾ ಬಂದಿದ್ದೀವಿ. ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ನಮ್ ದೇಹದ ಮೇಲೆ ಆಗ್ಲಿ, ನಮ್ಮ ಮನಸ್ಸಿನ ಮೇಲಾಗ್ಲಿ, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳ ಮೇಲಾಗ್ಲಿ, ಅಥವಾ ದಿನಚರ್ಯದಲ್ಲಿ ನಡೆಯುವಂತಹ ಕೆಲವೊಂದು ಘಟನೆಗಳನ್ನಾಗ್ಲಿ ಯಾವ ರೀತಿ. ಸೊ ನೀವು ಎಲ್ಲಾರ್ಗೂ ಗೊತ್ತಿರ್ಬೋದು, ಆಗಿನ ಕಾಲದಲ್ಲಿ ನಮ್ಮ ಭೂಮಿ ಒಳಗಡೆ ಇರೋ ನೀರನ್ನ ಯಾವ ರೀತಿ ಕಂಡುಹಿಡಿತಿದ್ರು? ಯಾರಿಗಾದ್ರೂ ಏನಾದ್ರೂ ಐಡಿಯಾ ಇದೆಯಾ? ಪೆಂಡಲಂ ಅದನ್ನೇ ಹೇಳ್ತೀರಾ, ಪೆಂಡಲಂ ಅಲ್ಲಿ ಕಂಡು ಹಿಡಿತಿದ್ರು ಮೇಡಮ್? ಇಲ್ಲ, ಪೆಂಡಲಂ ಬರೋದ್ಕಿಂತ ಮುಂಚೆ ಪೆಂಡಲಂ ರೀತಿಯಲ್ಲಿ ಹುಡುಕ್ತಾ ಇದ್ದಿದ್ ಯಾವ್ದು ಅಂದ್ರೆ, ಬೇವಿನ ಮರ ಕೇಳಿದಿರಲ್ಲ ಎಲ್ಲಾರು? ಬೇವಿನ ಮರದಲ್ಲಿ ಈ ರೀತಿಯಾದಂತಹ ಒಂದು ಆಕಾರದ ಒಂದು ಸ್ಟ್ರೈಟ್ ಕಡ್ಡಿ, ವಿ ಶೇಪ್ ಅಲ್ಲಿ ಇರುವಂತಹ ಒಂದು ಆಕಾರದ ಒಂದು ಕಡ್ಡಿಯನ್ನ ತಗೊಂಡ್ ಬರ್ತಿದ್ರು. ತಗೊಂಡ್ ಬಂದ್ ಏನ್ ಮಾಡ್ತಿದ್ರು, ಅದನ್ನ ಈ ರೀತಿ ಹಿಡ್ಕೊಂಡಾಗ ಭೂಮಿಯನ್ನ ಶೋಧನೆ ಮಾಡ್ತಾ ಹೋಗ್ತಿದ್ರು. ಭೂಮಿಯನ್ನ ಶೋಧನೆ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ಎಲ್ಲಿ ನೀರ್ ಪಾಯಿಂಟ್ ಇರ್ತಿತ್ತೋ ಅಲ್ಲೇನಾಗ್ತಿತ್ತು, ಆ ಬೇವಿನ ಕಡ್ಡಿ ಏನಾಗ್ತಿತ್ತು, ಅದು ಜೋರಾಗಿ ಅಳ್ಳಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿತ್ತು. ಅವಾಗ ಇಂಥದೇ ಜಾಗದಲ್ಲಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಿದ್ರು, ಅಲ್ಲಿ ಆಗೆಲ್ಲ ಬೋರ್ ಇರ್ಲಿಲ್ಲ, ಏನ್ ಮಾಡ್ತಿದ್ರು, ತೋಡ್ಬಿಟ್ಟು ಬಾವಿ ತೋಡ್ತಿದ್ರು. ಸೊ ಆಗಿನ ಕಾಲದಲ್ಲಿ ಈ ರೀತಿ ಫೆಸಿಲಿಟೀಸ್ ಯಾವ್ದು ಇರ್ಲಿಲ್ಲ. ಸೊ ಹಾಗಾಗಿ ಏನ್ ಮಾಡ್ತಿದ್ರು, ಬೇವಿನ ಕಡ್ಡಿಯ ಮುಖಾಂತರ ಈ ನೀರಿನ ಒಂದು ಕೆಲವೊಂದು ಜಾಗವನ್ನ ಏನ್ ಮಾಡ್ತಿದ್ರು, ಶೋಧನೆ ಮಾಡ್ತಾ ಇದ್ರು. ಅದಾದ್ಮೇಲೆ ಬಂದಿದ್ದು ಏನು, ತೆಂಗಿನಕಾಯಿ ಕೂಡ ಏನಾಗುತ್ತೆ ನಿಮ್ಗೆ ಪೆಂಡಲಂ ರೀತಿ ವರ್ಕ್ ಮಾಡ್ತಿದೆ. ಆಗಿನ ಕಾಲದಲ್ಲಿ ರಾಜರು ಮಹಾರಾಜರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಅವರ ಕೆಲವೊಂದು ಗುಪ್ತವಾದ ಪ್ರಶ್ನೆಗಳನ್ನ ಮಾಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ದಾರಿ, ಸರಿ ದಾರಿ, ತಪ್ಪು ದಾರಿ, ಎಲ್ಲವನ್ನು ಕೂಡ ಈ ಪೆಂಡಲಮು ಅವ್ರಿಗೆ ಉತ್ತರವನ್ನ ಕೊಡ್ತಿತ್ತು. ಸೊ ಈಗಿನ ಒಂದು ಪರಿಸ್ಥಿತಿಲಿ ಏನಾಗಿದೆ, ನಮ್ಮ ವಿಶ್ವಾದ್ಯಂತ, ಈವನ್ ಒಂದೇ ಇಂಡಿಯಾದಲ್ಲಿ ಮಾತ್ರ ಪೆಂಡಲಮ್ ಯೂಸ್ ಮಾಡೋದಿಲ್ಲ, ನಮ್ಮ ವಿಶ್ವಾದ್ಯಂತ ಅಂದ್ರೆ ಬ್ರಿಟಿಷ್ ಆಫ್ ಯೂನಿವರ್ಸಿಟಿ, ಅಮೇರಿಕನ್ ಯೂನಿವರ್ಸಿಟಿ, ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ, ಇದ್ರದೇ ಆದ ಒಂದು ಸಂಶೋಧನೆ, ಇದ್ರದೇ ಆದಂತ ಒಂದು ಅಧ್ಯಯನವನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, ಈ ಪೆಂಡಲಂ ಬಗ್ಗೆ ಮಾಡ್ತಾ ಇದ್ದಾರೆ. ಇದರಿಂದ ಲಕ್ಷಾಂತರ ಜನ ಏನ್ ಮಾಡಿದ್ದಾರೆ, ಬೆನಿಫಿಟ್ ಕೂಡ ಪಡ್ಕೊಂಡಿದ್ದಾರೆ. ಇದ್ರಲ್ಲಿ ಯಾವ್ಯಾವ ಬೆನಿಫಿಟ್ ಪಡ್ಕೋಬಹುದಾಗಾದ್ರೆ, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಸಂಶೋಧನೆ ಬಗ್ಗೆ ಆಗಿರ್ಬೋದು, ಕಳೆದೋಗಿರೋ ವಸ್ತುಗಳದ್ದು, ಕಳೆದೋಗಿರೋ ವ್ಯಕ್ತಿಗಳ ಬಗ್ಗೆ ನೀವು ಇದರಿಂದ ತಿಳ್ಕೊಳ್ಳುವಂಥದ್ದು. ಸೊ ನಿಮ್ಮ ದೇಹದ ನೆಗೆಟಿವ್ ಅನ್ನು ತೆಗೆದುಹಾಕುವಂತ ಕೆಲಸವನ್ನು ಯಾವ್ದು ಮಾಡುತ್ತೆ, ಪೆಂಡಲಂ ಮಾಡುತ್ತೆ. ಹಾಗಾದ್ರೆ ಪೆಂಡಲಂ ಯಾವ್ಯಾವ ರೀತಿ ಏನೇಂತೆಲ್ಲ ಯೂಸ್ ಮಾಡ್ಕೋಬಹುದು? ಈ ಕ್ಷಣಕ್ಕೆ ಬೇಕು ನಿಮ್ಗೆ ಪೆಂಡಲಂ. ನಮ್ ಕೈಯಲ್ಲಿ ಪೆಂಡಲಂ ಇಲ್ಲ ಮೇಡಮ್, ನಾನು ಏನ್ ಮಾಡೋದು, ನನ್ನ ಹತ್ರ ಇರುವಂತ ವಸ್ತುಗಳು ಯಾವ್ದು ಇಲ್ಲ, ಈಗ ಪೆಂಡಲಂ ಬೇಕು ಅಂದ್ರೆ ನೀವು ಇಮ್ಮಿಡಿಯೇಟ್ ಏನ್ ಮಾಡ್ಬೋದು, ನಿಮ್ ಕೈಯಲ್ಲಿರೋ ಒಂದು ಉಂಗ್ರಾನೋ ಅಥವಾ ಕುತ್ತಿಗೆಯಲ್ಲಿರೋ ಡಾಲರ್ನೋ, ಭಾರವಾಗಿರೋ ಒಂದು ವಸ್ತುನ ದಾರದಲ್ಲಿ ಕಟ್ಟಿ ಅದನ್ನ ಏನ್ ಮಾಡ್ಕೋಬಹುದು, ಇಮ್ಮಿಡಿಯೇಟ್ ಒಂದು ಪೆಂಡಲಂನ ರೆಡಿ ಮಾಡ್ಬೋದು. ಅದೇ ಏನಕ್ಕೆ, ಅದು ತಾತ್ಕಾಲಿಕ. ಇಮ್ಮಿಡಿಯೇಟ್ ಬೇಕು ಅಂದ್ರೆ ತಾತ್ಕಾಲಿಕ. ಈಗ ಸದ್ಯದಲ್ಲಿ ನಿಮ್ಮ ಹತ್ರ ಇರುವಂತ ವಸ್ತುಗಳಿಂದ ನೀವು ಎಸ್ ಆರ್ ನೋ ಅನ್ನೋ ಒಂದು ಪ್ರಶ್ನೆಯನ್ನ ಪೆಂಡಲಂ ಅಲ್ಲಿ ಆರಾಮ್ಸೆ ಕೇಳ್ಬೋದು. ಸೊ ಪೆಂಡಲಂ ಅಲ್ಲಿ ಯಾವ್ಯಾವ ರೀತಿ ಇದೆ, ನಾನಾ ರೀತಿ ಇದೆ. ಈಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಏನಾಗಿದೆ, ಇದು ಬಂದು ಕ್ರಿಸ್ಟಲ್ ಅಂತ ಹೇಳಿ, ಕ್ರಿಸ್ಟಲ್. ಓಕೆ, ಇದೇನಾಗಿದೆ, ಇದು
ಇದು ಸ್ಫಟಿಕ ಅಲ್ಲ, ಆಕ್ಚುಲ್ ಆಗಿ ಇದು ಗ್ರೀನ್ ಅವೆಂಚರ್. ಓಕೆ, ಗ್ರೀನ್ ಅವೆಂಚರ್. ಅದ್ ಬಿಟ್ರೆ ಏನ್ ಮಾಡ್ಬೋದು, ನಿಮ್ಗೆ ಪೆಂಡುಲಮ್ ಬಂದ್ಬಿಟ್ಟು ಈ ರೀತಿಯಾದಂತಹ ಒಂದು ಬ್ರಾಸ್ ಪೆಂಡಲಮ್ಸ್ ನ ನಾವು ಯೂಸ್ ಮಾಡ್ಬೋದು. ಈಗ ನಮ್ ಕ್ಲಾಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಮಾಡೋಣ. ನಿಮ್ ಹತ್ರ ಯಾವ ಡಾಲರ್ ಇದೆ ಅಥವಾ ಯಾವ್ದಾದ್ರು ಉಂಗ್ರ ಇದೆ, ಏನಿದೆ ಅದ್ರಲ್ಲಿ ಒಂದು ಚಿಕ್ಕದಾಗಿ ನಾವೇನ್ ಮಾಡೋಣ, ಪೆಂಡಲಮ್ ಮಾಡ್ಬಿಟ್ಟು ಸೊ ನಾನು ಅದನ್ನ ನಿಮ್ಗೆ ಯಾವ ರೀತಿ ವರ್ಕ್ ಮಾಡತ್ತೆ ಅಂತ ತೋರಿಸ್ತೀನಿ. ಬಟ್ ಅದೇ ನಿಮ್ಗೆ ಶಾಶ್ವತ ಅಲ್ಲ, ಇದ್ರ ಬಗ್ಗೆ ತುಂಬಾ ಹೇಳೋದಿದೆ. ಇದು ನಿಮ್ ಜೊತೆ ಯಾವ ರೀತಿ ವರ್ಕ್ ಮಾಡುತ್ತೆ, ಯಾವ ರೀತಿ ಇದನ್ನ ನೀವು ಬಳಸ್ಬೇಕು, ಯಾವ ರೀತಿ ಇದನ್ನ ನೀವು ನಿಮ್ಮ ಇದ್ರಲ್ಲಿ ಇದನ್ನ ಇಟ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಏನ್ ಮಾಡ್ತೀರಾ, ಯಾರ ಹತ್ರನಾದ್ರೂ ಇಲ್ಲ ಮೇಡಮ್ ನನ್ನ ಹತ್ರ ಉಂಗ್ರಾನು ಇಲ್ಲ, ಏನು ಇಲ್ಲ ಅಂತ ಅಂದಾಗ ಇಮಿಡಿಯೇಟ್ ನಾನ್ ವೆಜ್ ತಿಂದಿರೋರು ದಯವಿಟ್ಟು ಪೆಂಡಲಮ್ ನ ಯೂಸ್ ಮಾಡಬೇಡಿ. ಓಕೆ, ರಿಸ್ಟ್ರಿಕ್ಷನ್ಸ್ ಇದೆ, ಕೇಳುವ ಪ್ರಶ್ನೆಗಳು. ಯಾರನ್ನ ನಾನ್ ವೆಜ್ ಇದ್ರೆ ಮುಟ್ಬೇಡಿ. ಓಕೆ, ಅಕಸ್ಮಾತ್ ಇಲ್ಲ ಅಂದ್ರೆ ಒಂದ್ ಕಲ್ಲನ್ ಬೇಕಾದ್ರೂ ದಾರ ಕಟ್ಬೋದು. ಏನ್ ಮಾಡ್ಬೋದು, ಒಂದಿಷ್ಟಪ್ಪ ಕಲ್ಲನ್ನು ಕೂಡ ನೀವು ಏನ್ ಮಾಡ್ಬೋದು, ದಾರಕ್ಕೆ ಕಟ್ಬಿಟ್ಟು ಇದನ್ನ ಪೆಂಡಲಮ್ ರೀತಿ ಯೂಸ್ ಮಾಡ್ಬೋದು. ಓಕೆ, ಈಗ ನಿಮ್ಮ ಹತ್ರ ಯಾರ್ಯಾರ ಹತ್ರ ಎಲ್ಲರ ಕ್ಯಾಮ್ರಾಸ್ ಆನ್ ಮಾಡ್ಕೊಂಡ್ರೆ ನೀವ್ ಏನೇನ್ ಯೂಸ್ ಮಾಡ್ತಿದ್ದೀರಾ ಅಂತ ನಮಗೂ ಗೊತ್ತಾಗದಪ್ಪ. ನೀವೆಲ್ಲ ಕ್ಯಾಮ್ರಾ ಕ್ಲೋಸ್ ಮಾಡ್ಕೊಂಡ್ರೆ ಏನ್ ಯೂಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಲ್ಲ, ರೈಟ್? ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಇದನ್ನ ಈಗ ನೀವು ಜಸ್ಟ್ ಇದನ್ನ ಫನ್ನಿಯಾಗಿ ತಗೋಬಹುದು, ಇದು ನಿಮ್ಮ ಫ್ಯೂಚರ್ ಆಗುತ್ತೆ. ಅರ್ಥ ಆಯ್ತಲ್ಲ? ನಿಮ್ಮ ವಾಸ್ತುವಿಂದನೂ ಕೂಡ ಹೇಳುತ್ತೆ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡು ನಿಮ್ಮ ಇದ್ರ ಜೊತೆ ಕನೆಕ್ಟ್ ಆಗುತ್ತೆ. ಇದು ಒಂದು ಮಗು ತರ. ಓಕೆ, ನಿಮ್ಮ ದೇಹದ ನಿಮ್ಮ ಆತ್ಮ ಇದ್ರೊಳಗಡೆ ಸೇರ್ಕೊಂಡಿರುತ್ತೆ. ಆಯ್ತಲ್ಲ? ಎಲ್ಲ ಆನ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ತೀರಾ ನಾವು ನೋಡೋಣ, ತಪ್ಪು ಸರಿಗಳನ್ನ ನಾವು ಹೇಳೋಣ. ಓಕೆ, ಸೊ ಇದಕ್ಕೆ ದಾರ ಎಷ್ಟು ಉದ್ದ ಕಟ್ತೀರಾ? ದಾರ ಲೆಂತಿ ದಾರ ಕಟ್ಟೋ ಹಾಗಿಲ್ಲ. ಏನಾಗುತ್ತೆ, ಈ ರೀತಿ ಹಿಡಿದಾಗ ಇಲ್ಲಿಂದ ಹಿಡ್ಬಿಟ್ಟು ಇಲ್ಲಿಗೆ ಬಂದಾಗ ಈ ಗೇಣು ಈ ಮಧ್ಯ ಪಾಯಿಂಟ್ ಇಂದ ಇಲ್ಲಿವರೆಗೂ ಏನ್ ಗೇಣ್ ಬರುತ್ತಲ್ಲ ಅಷ್ಟು ಉದ್ದಕ್ಕೆ ನೀವು ದಾರ ಕಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಟ್ಯಾಗ್ ಮಾಡ್ತೀರಾ. ಇಷ್ಟು ಉದ್ದ ಟ್ಯಾಗ್ ಇರ್ಬೇಕು. ಓಕೆ, ಈ ರೀತಿ ಟ್ಯಾಗ್ ಇರುತ್ತೆ. ಮಾಡ್ಕೊಂತಾ ಇದ್ದೀರಾ ಎಲ್ಲಾರು? ಜ್ಯೋತಿ ಮೇಡಮ್ದು ರೆಡಿ, ಸುಷ್ಮಾ ಹತ್ರ ಪೆಂಡಲಮ್ ಇದೆ ಆಲ್ರೆಡಿ, ಕೃಷ್ಣದು ಮಂಜುನಾಥ್ ಸರ್ ಹತ್ರ ಇದೆ. ಹಾ ಜ್ಯೋತಿ, ನೀನು ಉಂಗ್ರದಲ್ಲಿ ಮಾಡ್ಕೊ. ಜಸ್ಟ್ ಇವಾಗ ಉಂಗ್ರ ಯೂಸ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ನೀವು ಪೆಂಡಲಮು ಹೇಗೆ ಏನು ಅನ್ನೋದನ್ನ ಮುಂದಕ್ಕೆ ನಾವ್ ಏನ್ದ್ರಲ್ಲೆಲ್ಲ ಯೂಸ್ ಮಾಡ್ಬೇಕು. ಸುಮ್ನೆ ಸಿಕ್ಕಿದ್ ಪೆಂಡಲಮ್ ಇಲ್ಲೆಲ್ಲ ನಾವು ತಗೊಂಡ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಒಬ್ರು ಪೆಂಡಲಮ್ ಒಬ್ರು ಕೊಡೋ ಹಾಗಿಲ್ಲ. ಅದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಆಯ್ತಾ? ಸೊ ಈಗ ಏನ್ ಮಾಡ್ತೀರಾ, ಇಟ್ಕೊಂಡು ಒಂದ್ಸಲಿ ಟ್ರೈ ಮಾಡಿ. ಕೈ ಈ ನಿಮ್ಮ ಎದೆ ಭಾಗಕ್ಕೆ ಏನ್ ಮಾಡ್ತೀರಾ, ನಾನು ನಿಮ್ಗೆ ಕಾಣಿಸ್ತಿಲ್ಲ ಅಂತ ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂತಿದ್ದೀನಿ. ನೀವೇನ್ ಮಾಡ್ತೀರಾ, ಎದೆ ಭಾಗಕ್ಕೆ ಇಟ್ಕೊಂಡು ಬಲಗಡೆ ತಿರ್ಗು ಅಂತ ಹೇಳಿ ತಿರ್ಗುತ್ತಾ ನೋಡಿ. ನಿಮ್ ಕೈಯನ್ ಚಲನೆ ಮಾಡುವಂತಾಗಿಲ್ಲ, ಅದೇ ತಿರುಗುತ್ತೆ. ನೀವ್ ಕೈಯನ್ನ ಅಳ್ಳಾಡಿಸ್ಬೇಡಿ. ಓಕೆ, ನೀವ್ ಕೈಯನ್ನ ಅಳ್ಳಾಡಿಸ್ಬೇಡಿ. ಒಂದ್ ಲೈನ್ ಇಟ್ಕೊಳ್ಳಿ, ಹೇಳಿ ಬಲ್ಗಡೆ ತಿರ್ಗು ಅಂತ. ಅಂದ್ರೆ ಕ್ಲಾಕ್ ವೈಸ್, ಯಾರ್ದೆಲ್ಲ ಕ್ಲಾಕ್ ವೈಸ್ ತಿರುಗ್ತಿದೆ ನೋಡಿ. ಅದು ಸ್ವಲ್ಪ ನೀವೇನ್ ಮಾಡ್ತೀರಾ, ಫಸ್ಟ್ ಬಲಗೈಯಲ್ಲಿ ಇಟ್ಕೊಂತೀರಾ. ಈಗ ಇಟ್ಕೊಂಡು ಏನ್ ಮಾಡ್ತೀರಾ, ಇದನ್ನ ಈ ರೀತಿ ತಗೊಂಡು ನಿಲ್ಲಿಸ್ತೀರಾ. ಓಕೆ, ನಿಲ್ಲಿಸ್ಬಿಟ್ಟು ಬಲಗಡೆ ತಿರುಗು ಅಂತ ಹೇಳಿ. ಯಾವ ಬೆರಳು ಅಂದ್ರೆ ನಿಮ್ಮ ಹೆಬ್ಬೆರಳು ಮತ್ತೆ ನಿಮ್ಮ ಮಧ್ಯದ ಬೆರಳಲ್ಲಿ ಇಡ್ಕೋಬೇಕು. ಓಕೆ, ಮಧ್ಯದ ಬೆರಳು ಯಾರ್ದೆಲ್ಲ ನೋಡಿ, ಯಾರ್ದು ಹೇಗ್ ತಿರುಗ್ತಿದೆ ನೋಡಿ. ಅದು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ಆಕ್ಚುಲ್ ಆಗಿ ಇದು ಭಾರ ಇರ್ಬೇಕು. ಓಕೆ, ಭಾರ ಇದ್ದಾಗ ಏನಾಗುತ್ತೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಲೈಟ್ ವೆಯ್ಟ್ ಇದ್ದಾಗ ಏನಾಗುತ್ತೆ, ಇದು ಸ್ವಲ್ಪ ಗಾಳಿಗೆ ತೂರುವಂತದ್ದಿರುತ್ತೆ. ಓಕೆ, ಗಾಳಿಗೆ ತೂರುವಂತದ್ದಿರುತ್ತೆ. ಜಸ್ಟ್ ಈಗ ಇಟ್ಕೊಂಡು ಒಂದ್ಸಲಿ ಏನ್ ಮಾಡ್ತೀರಾ, ಬಲಗಡೆ ತಿರುಗಿ ಅಂತ ಹೇಳಿ. ನಿಮ್ ಮಾತು ಕೇಳತ್ತಾ ನೋಡಿ. ನೀವ್ ತಿರ್ಗಿಸಂಗಿಲ್ಲ, ಅದೇ ಕೇಳ್ಬೇಕು ತಿರ್ಗು ಅಂತ. ತಿರುಗ್ತಿದ್ಯಾ? ಸೊ ಸ್ಟಾಪ್ ಅಂದಾಗ ಏನಾಗುತ್ತೆ, ನಿಮ್ಗೆ ಸ್ಟಾಪ್ ಮಾಡ್ಬೇಕಾದ್ರೆ ನೀವು ಸ್ಟಾಪ್ ಮಾಡಂಗಿಲ್ಲ. ಅದೇ ಏನಾಗುತ್ತೆ,
ಸ್ಟಾಪ್ ಆಗುತ್ತೆ. ಅವಾಗ ನಿಮ್ದು ಕೈ ಏನಾಗುತ್ತೆ, ಸ್ವಲ್ಪ ಜರ್ಕುತ್ತೆ. ಓಕೆ, ಸ್ಟಾಪ್ ಆಗ್ಬೇಕಾದ್ರೆ ಸ್ವಲ್ಪ ಅದೇ ಏನಾಗುತ್ತೆ, ನಿಮ್ಗೆ ಸಿಗ್ನಲ್ ಕೊಡುತ್ತೆ ನಾನು ಸ್ಟಾಪ್ ಆಗ್ತಿದ್ದೀನಿ ಅಂತ. ಸೊ ಈಗ ಲೆಫ್ಟ್ ಸೈಡ್ಗೆ ತಿರ್ಗಾಕ್ ಹೇಳಿ, ಲೆಫ್ಟ್ ಸೈಡ್ಗೆ ನೋಡಿ. ಇದನ್ನ ನೀವು ಏನು, ಇವಾಗ ನೀವು ಇದ್ರಲ್ಲಿ ಏನ್ ಕ್ಲಾಸ್ ಅಲ್ಲಿ ಇದ್ದೀರಾ, ಕ್ಲಾಸ್ ಅಲ್ಲಿ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಷ್ಟು ವರ್ಕ್ ಆಗ್ತಿರಲ್ಲ, ನಿಮ್ಮ ಥಾಟ್ ಮಾತ್ರ ವರ್ಕ್ ಆಗ್ತಿರುತ್ತೆ. ಓಕೆ, ನಿಮ್ಮ ಥಾಟ್ ಅಷ್ಟೇ ವರ್ಕ್ ಆಗ್ತಿರೋದು. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಆಮೇಲೆ ಹೇಳ್ಕೊಡ್ತೀನಿ. ಓಕೆ, ನೀವು ಪೆಂಡಲಮ್ ಮೇಲೆ ಯಾವ ರೀತಿ ಪ್ರಯೋಗ ಮಾಡ್ಬೇಕು. ಸೊ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡ್ಬಿಟ್ಟು ಲೆಫ್ಟ್ ಅಂತ ಹೇಳಿ, ಲೆಫ್ಟ್ಗೆ ಆಂಟಿ ಕ್ಲಾಕ್ ವೈಸ್ ತಿರ್ಗು ಅಂತ ಹೇಳಿ. ಅದೇನಾಗುತ್ತೆ, ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ರೈಟ್. ಸೊ ಕೆಲವೊಬ್ರದ್ದು ತಿರುಗ್ತಿಲ್ಲ, ಕೆಲವೊಬ್ರು ತಿರುಗ್ತಿದೆ. ಯಾಕೆ ಯಾಕೆ ಅಂತ ಹೇಳಿದ್ರೆ, ಕೆಲವೊಬ್ರದ್ದು ಯಾಕೆ ತಿರುಗುತ್ತೆ ಅಂತ ಹೇಳಿದ್ರೆ, ವೈಟ್ ಆರ್ದ ಉಂಗುರ ಹಾಕೊಳ್ಳಿ ಸರ್. ಓಕೆ, ಯಾಕೆ ತಿರುಗುತ್ತೆ ಅಂತ ಹೇಳಿದ್ರೆ, ಅವ್ರು ಆಲ್ರೆಡಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲವೊಬ್ರು ಪ್ರಾಕ್ಟೀಸೇ ಇರೋದಿಲ್ಲ, ಯಾವ ರೀತಿ ತಿರುಗ್ಬೇಕು ಅಂತ ಗೊತ್ತಿರೋದಿಲ್ಲ, ಯಾವ ರೀತಿ ಇದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಗೊತ್ತಿಲ್ಲ. ಈಗ ನಿಮ್ ಮನೇಲಿ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದ್ ಮಗು ಹುಟ್ಟುತ್ತೆ, ರೈಟ್? ಒಂದ್ ಮಗು ಹುಟ್ಟುತ್ತೆ, ಮಗು ಬರುತ್ತೆ ಮನೆಗೆ. ಅದಕ್ಕೆ ನೀವೇನ್ ಮಾಡ್ತೀರಾ, ಹಾಗೆ ಕರೆದ್ರೆ ಒಯ್ ಒಯ್ ಅಂದ್ರೆ ಅದ್ ನೋಡುತ್ತಾ? ಅದಕ್ಕೆ ಅಂತ ಏನ್ ಮಾಡ್ತೀರಾ, ನೀವು ಒಂದ್ ಹೆಸರಿಡ್ತೀರಾ. ಹೆಸರಿಟ್ಬಿಟ್ಟು ಏನ್ ಮಾಡ್ತೀರಾ, ಅದನ್ನ ಪ್ರೀತಿಯಿಂದ ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತೀರಾ. ಮಾತಾಡ್ಸಕ್ ಸ್ಟಾರ್ಟ್ ಮಾಡದ್ಮೇಲೆ ಏನ್ ಮಾಡ್ತೀರಾ, ಅದನ್ನ ಆ ಹೆಸರಲ್ಲಿ ಕೂಗಿದ್ರೆ ಮಾತ್ರ ಆ ಮಗು ಏನ್ ಮಾಡುತ್ತೆ, ನಿಮ್ ಕಡೆ ತಿರುಗಿ ನೋಡುತ್ತೆ. ನೀವ್ ಹೆಸರಲ್ಲಿ ಕೂಗ್ಲಿಲ್ಲ ಅಂದ್ರೆ ಅದು ತಿರ್ಗೂ ನೋಡಲ್ಲ ನಿಮ್ ಕಡೆ, ಅಲ್ವಾ? ಸೊ ಹಾಗೆ ಇದಕ್ಕೂ ಒಂದು ನಾಮಕರಣ ಅಂತ ಮಾಡ್ತಾರೆ. ಗ್ರ್ಯಾಂಡ್ ನಾಮಕರಣ ಅಲ್ಲ, ಹೇಳ್ಕೊಡ್ತೀನಿ ಆಮೇಲೆ ಏನಪ್ಪಾ ಇದಕ್ಕೂ ನಾಮಕರಣ ಮಾಡ. ಖಂಡಿತ ಇದಕ್ಕೂ ಯಾವ ತರ, ಈಗ ನೀವು ಮೊಬೈಲ್ ನ ಯಾವ ರೀತಿ ಯೂಸ್ ಮಾಡ್ತೀರಾ, ಮೊಬೈಲ್ ಏನ್ ಮಾಡ್ತೀರಾ, ಲಾಕ್ ಮಾಡಿರ್ತೀರಲ್ಲ, ಲಾಕಿಂಗ್ ಸಿಸ್ಟಮ್. ಅದೇ ರೀತಿ ನೀವು ನಿಮ್ಮ ಯೂಸ್ ಮಾಡುವಂತ ಪೆಂಡಲಮ್ಗೂ ಕೂಡ ಲಾಕ್ ಸಿಸ್ಟಮ್ ಇರ್ಬೇಕು. ಆ ಲಾಕ್ ಯಾವುದು, ಇದಕ್ಕೆ ನೀವು ಕೂಡ ಹೆಸರು. ಹಾಗಾದ್ರೆ ಯಾವ ರೀತಿ ಹೆಸರು ಕೊಡ್ತೀರಾ, ಚಿನ್ನು, ಬಂಗಾರ, ಮುದ್ದು ಅಂತ ಹೆಸರು ಕೊಡೋಂಗಿಲ್ಲ. ಅರ್ಥ ಆಯ್ತಲ್ಲ? ಅದನ್ನ ಮುಂಬರೋ ತರಗತಿಗಳಲ್ಲಿ ನಾನು ಯಾವ ರೀತಿ ಇದಕ್ಕೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಯಾವ ರೀತಿ ಇದಕ್ಕೆ ನಿಮ್ಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಪೆಂಡಲಮ್ ಅಲ್ಲಿ ನಾನಾ ರೀತಿಯ ವಿಧವಾದ ಒಂದು ಪೆಂಡಲಮ್ಸ್ ಇರುತ್ತೆ. ಯಾವ ರೀತಿ, ಒಂದು ಬ್ರಾಸ್ ಇರುತ್ತೆ, ಕ್ರಿಸ್ಟಲ್ ಇರುತ್ತೆ, ಆಮೇಲೆ ನಾವು ರುದ್ರಾಕ್ಷಿಯಲ್ಲೂ ಕೂಡ ಇದನ್ನ ಪೆಂಡಲಮ್ನ ಮಾಡ್ಬೋದು. ರುದ್ರಾಕ್ಷಿ ಪೆಂಡಲಮ್ ಇರುತ್ತೆ, ಮತ್ತೆ ಬೆಳ್ಳಿಯಲ್ಲಿ ಇರುತ್ತೆ, ಮತ್ತೆ ಕೆಲವೊಂದು ಕ್ರಿಸ್ಟಲ್ಗಳಲ್ಲಿ ಪೆಂಡಲಮ್ನ ಮಾಡ್ಕೊಳ್ಳೋದಿರುತ್ತೆ. ಯಾವಾಗ್ಲೂ ನಾವ್ ಯಾವುದೇ ಒಂದು ಪೆಂಡಲಮ್ನ ಯೂಸ್ ಮಾಡ್ಬೇಕಾದ್ರೂ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಮಾತ್ರನೇ ಅದು ಏನ್ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ. ನೀವ್ ಏನೇ ಹೇಳಿದ್ರು, ಬಾಯಲ್ಲಿ ಏನೇ ಒಂದು ಪ್ರಶ್ನೆ ಕೇಳಿದ್ರು ಅದೇನಾಗುತ್ತೆ, ನಿಮಿತ್ತ ಆಗಿರುತ್ತೆ. ಏನ್ ಹೇಳಿ, ನಿಮಿತ್ತ ಆಗಿರುತ್ತೆ. ನೀವ್ ಯಾವುದೇ ಒಂದು ಪ್ರಶ್ನೆಯನ್ನ ಪೆಂಡಲಮ್ ಹಾಕ್ತೀನಿ ಅಂತ ಹೇಳಿದ್ರೆ ನಿಮ್ಮ ಥಾಟ್ಸ್ ಏನಾಗಿರ್ಬೇಕು, 0 ಲೆವೆಲ್ ಅಲ್ಲಿ ಇರ್ಬೇಕು. ಓಕೆ, ಯಾವಾಗ್ಲೂ ಅಷ್ಟೇ ಮನಸ್ಸಲ್ಲಿ ತಳಮಳದಲ್ಲಿ ಕೇಳೋ ಹಾಗಿಲ್ಲ, ಕೇಳೋ ಹಾಗೆ ಇಲ್ಲ, ತಳಮಳದಲ್ಲಿ ಕೇಳೋ ಹಾಗಿಲ್ಲ. ನಿಮ್ಮ 0 ತಗೊಂತೀರಾ, ನಿಮ್ಗೆ ಯಾವ ಕೆಲಸ ಆಗ್ಬೇಕು ಆ ಕೆಲಸವನ್ನ ಸ್ಪಷ್ಟವಾಗಿ, ಓಕೆ, ಸ್ಪಷ್ಟವಾಗಿ ಏನ್ ಮಾಡ್ತೀರಾ ನೀವು, ಅದಕ್ಕೆ ಪ್ರಶ್ನೆ ಮಾಡ್ತೀರಾ. ಯಾವ ರೀತಿ ಸ್ಪಷ್ಟವಾಗಿ ಪ್ರಶ್ನೆ ಮಾಡ್ತೀರಾ? ಸೊ ಕೆಲವರಿಗೆ ಇಂಟರ್ವ್ಯೂ ಹೋಗ್ಬೇಕಾಗಿರುತ್ತೆ. ಸೊ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನನ್ಗೆ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಹೋಗ್ಲಾ ಬೇಡವಾ ಅಂದ್ರೆ ಅದೇನ್ ಹೇಳುತ್ತದು, ಹೋಗ್ಲಾ ಬೇಡವಾ ಅಂದ್ರೆ ನೀನ್ ಹೋಗು ಬಿಡು, ಏನ್ ನನಗೇನಾಗ್ಬೇಕು. ಸೊ ಯಾವಾಗ್ಲೂ ಕ್ವಶನ್ ಮಾರ್ಕ್ ಅಲ್ಲಿ ಇರ್ಬಾರ್ದು. ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನನ್ನ ಇಂಟರ್ವ್ಯೂ ಪಾಸ್ ಆಗುತ್ತಾ ಅಂದ್ರೆ ಅದೇನಾಗುತ್ತೆ, ರೈಟ್ ಸೈಡ್ ಬಂತು ಅಂದ್ರೆ ಪಾಸ್, ಲೆಫ್ಟ್ ಸೈಡ್ ಬಂತು ಅಂದ್ರೆ ಹೋಗೋ ಕೆಲಸ ಆಗಲ್ಲ. ನ್ಯೂಟ್ರಲ್ ಬಂತು 50-50. ನಿಮ್ಗೆ ಯಾವಾಗ್ಲೂ ಪೆಂಡಲಮ್ ತಿರ್ಗದೆ 3 ಟೈಪ್ ಅಲ್ಲಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಒಂದು ನಿಮ್ಗೆ ರೈಟ್ ಸೈಡ್ ತಿರುಗುತ್ತೆ ಅಥವಾ ಲೆಫ್ಟ್ ಸೈಡ್ ತಿರುಗುತ್ತೆ.
ಅಥವಾ ಎರಡು ಇಲ್ವಾ ನ್ಯೂಟ್ರಲ್, ಅಂದ್ರೆ ಉದ್ದುದ್ದ ತಿರುಗುತ್ತೆ. ಓಕೆ, ಉದ್ದುದ್ದ ತಿರುಗುತ್ತೆ. ಸೊ ಹಾಗಾದ್ರೆ ನಾನು ಇವತ್ತು ಪೆಂಡಲಮ್ ತಗೊಂಡೆ, ಇವತ್ತೇ ನಾನೆಲ್ಲಾ ಪ್ರಶ್ನೆಗಳನ್ನ ಹಾಕ್ಬಿಡ್ಬೋದಾ, ಕೇಳ್ಬಿಡ್ಬೋದಾ? ಖಂಡಿತ ಆಗಲ್ಲ. ಪ್ರಾಕ್ಟೀಸ್, ಅದಕ್ಕೆ ಏನಾಗ್ಬೇಕು, ಅದ್ರದೇ ಆದಂತ ಒಂದು ಪ್ರಾಕ್ಟೀಸ್ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ಪ್ರತಿನಿತ್ಯ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಬಲಗಡೆ ಎಡಗಡೆ ಆ ಒಂದು ಚಾರ್ಟ್ಗಳೆಲ್ಲ ನಿಮ್ಗೆ ಕ್ಲಾಸಲ್ಲಿ ಸಿಗ್ತಾ ಹೋಗುತ್ತೆ. ಆ ಚಾರ್ಟ್ಸ್ ನಿಮ್ಗೆ ಯಾವ ರೀತಿ ಕಲರ್ ನೋಡ್ಬೇಕು, ಯಾವ ರೀತಿ ಇದನ್ನ ನೋಡ್ಬೇಕು, ದಿಕ್ಕುಗಳನ್ನ ನೋಡ್ಬೇಕು, ಕಳ್ದೋಗಿರೋ ವ್ಯಕ್ತಿ ಯಾವ ದಿಕ್ಕಿನ ಕಡೆ ಹೋಗಿದ್ದಾನೆ, ಪ್ರತಿಯೊಂದನ್ನು ಪೆಂಡಲಮ್ ತೋರಿಸ್ಕೊಳುತ್ತೆ. ಇದು ಸತ್ಯವಾದ ನಡೆದಿರುವಂತ ಘಟನೆ. ಈಗ ರೀಸೆಂಟ್ ಆಗಿ ನಡೆದಿರೋದು. ಕೆಲವೊಬ್ಬರಿಗೆ ಗೊತ್ತಿದೆ ವಿಷಯ, ಕೆಲವರಿಗೆ ಗೊತ್ತಿಲ್ಲ. ಏನಂದ್ರೆ ಸಕಲೇಶ್ಪುರದಲ್ಲಿ ಏನಾಗಿತ್ತು, ಕೆಲವೊಂದು ವರ್ಷಗಳ ಹಿಂದೆ ಮಣ್ಣಿನ ಕುಸಿತ ಆಗಿತ್ತು, ಭೂ ಕುಸಿತ ಆಗಿತ್ತು. ಭೂ ಕುಸಿತದಲ್ಲಿ ಒಬ್ಬ ಲಾರಿ ಡ್ರೈವರ್ ಏನಾಗಿದ್ದ, ಮಣ್ಣಲ್ಲಿ ಊತೋಗಿದ್ದಾಗ ಆತನ್ ಎಷ್ಟು ಮಣ್ಣು ತೆಗೆದ್ರು ಕೂಡ ಏನಾಯ್ತು, ಅವ್ನ ಬಾಡಿನೇ ಸಿಕ್ಕಿಲ್ಲ. ಸೊ ಕೊನೆಗೆ ಪೆಂಡಲಮ್ ಮುಖಾಂತರ ಇಂಥ ಪ್ಲೇಸ್ ಅಲ್ಲೇ ಇದೆ ಬಾಡಿ ಅನ್ನೋದು ಪೆಂಡಲಮ್ ಅಲ್ಲಿ ಒಬ್ರು ಶ್ರೀಗಳು ಏನ್ ಮಾಡಿದ್ರು, ಪೆಂಡಲಮ್ನ ಹಿಡಿದ್ರು ಆ ಭೂಮಿ ಒಳಗಡೆ ಇರುವಂತಹ ಒಂದು ಬಾಡಿಯನ್ನ ಏನ್ ಮಾಡಿದ್ರು, ಫೈಂಡ್ ಮಾಡಿದಾಗ ಏನಾಯ್ತು, ಆ ಪ್ಲೇಸ್ ಅಲ್ಲಿ ಆ ಬಾಡಿ ಸಿಕ್ತು. ಸೊ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ಇದು ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಾ, ಚಿರಾಗ್ ಗೊತ್ತಿದೆ ಅಲ್ವಾ? ಅದನ್ನ ಉಜ್ಜಿದ ತಕ್ಷಣ ಒಬ್ಬ ದೊಡ್ಡ ಭೂತ ಆಕಾರವಾಗಿ ಬರ್ತಾನೆ, ನಿಂಗೆ ಏನ್ ಬೇಕು ಕೇಳು, ನಾನು ಎಲ್ಲಾ ಕೊಡ್ತೀನಿ ಅಂತ ಹೇಳುತ್ತಲ್ಲ, ಹಾಗೆ ಇದು ಸೇಮ್. ನಿಮ್ಮ ಕೈಯಿನ ಅಲ್ಲಿ ಇರುವಂತಹ ಒಂದು ಕಾಣುವಂತಹ ಚಿರಾಗ್ ಅಂತ ಹೇಳಿದ್ರು ತಪ್ಪಿಲ್ಲ. ಒಂದ್ ರೀತಿ ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಗೆ ನೀನ್ ಹೋಗ್ಬೇಕಾ ಬೇಡವಾ, ಇವತ್ತಿನ ದಿನ ನಿನ್ಗೆ ಅಪಾಯ ಇದೆಯಾ ಇಲ್ವಾ, ಆ ಕೆಲಸ ಮಾಡೋದ್ರಿಂದ ನಿಮ್ಗೆ ಎಷ್ಟು ಯಶಸ್ಸಿದೆ, ಎಷ್ಟು ಅದರಿಂದ ನಿಮ್ಗೆ ಲಾಸ್ ಇದೆ. ಈಗ ನೀವೆಲ್ಲ ಒಂದ್ ಹೇಳ್ತೀನಿ, ಹೋಗ್ತೀರಾ ಡಯಾಬಿಟಿಸ್ ಚೆಕ್ ಮಾಡಿಸ್ತೀರಾ ಬೆಳಗ್ಗೆ ಎದ್ದಿ. ಓಕೆ, ಅಲ್ಲೇನಾಗುತ್ತೆ, 120, 200, 280 ಈ ರೀತಿ ನಿಮ್ಗೆ ಕೌಂಟಿಂಗ್ ತೋರಿಸುತ್ತೆ. ಸೊ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಡಯಾಬಿಟಿಸ್ ನ ಚೆಕ್ ಮಾಡ್ಬೋದು ಪೆಂಡಲಮ್ ಅಲ್ಲಿ ಎಷ್ಟಿದೆ ಅಂತ. ಆ ಚೆಕ್ ಮಾಡ್ಬಿಟ್ಟು ಕೂಡ ನಾನು ನಮ್ ತಾಯಿದೇನೆ ಚೆಕ್ ಮಾಡಿ ಏನ್ ಮಾಡಿದೀನಿ, ಮತ್ತೆ ಅವ್ರಿಗೆ ಬ್ಲಡ್ ಚೆಕ್ ಮಾಡಿಸಿದಾಗ ಅಲ್ಲಿ ನನ್ನ ಚಾರ್ಟ್ ಅಲ್ಲಿ ಏನ್ ಬಂದಿತ್ತು, ಅವ್ರಿಗೆ ಎಷ್ಟಿದೆ ಶುಗರ್ ಲೆವೆಲ್ ಅನ್ನೋದು ಸೇಮ್ ರಿಸಲ್ಟ್ ನನ್ಗೆ ಏನ್ ಮಾಡ್ತು, ಸಿಕ್ಕಿದೆ. ಸೊ ಅಷ್ಟು ಅದ್ಭುತವಾಗಿ. ಇನ್ನೇ ನೀವು ಬಾಡಿ ಆರ್ಗನ್ಸ್, ಹೋಲ್ ಬಾಡಿ ಆರ್ಗನ್ಸ್, ಒನ್ಸ್ ಅಗೇನ್ ನಿಮ್ಮ ಆರ್ಗನ್ಸ್ ಅಲ್ಲಿ ಇಂಥದೇ ಬಾಡಿ ಪಾರ್ಟ್ ನಿಮ್ಗೆ ಬ್ಲಾಕೇಜ್ ಇದೆ, ಇದ್ರ ಬಗ್ಗೆ ಚಿಕಿತ್ಸೆ ಪಡಿಬೇಕು. ಯಾವ ಚಿಕಿತ್ಸೆ ಪಡಿಬಹುದು? ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ, ಯಾವುದನ್ ಬೇಕಾದ್ರೂ ತೋರಿಸುತ್ತೆ. ಲೈವ್ ಅಲ್ಲಿ ನಡೆದಿರುವಂತ 2 ಘಟನೆಗಳನ್ನ ನಾನು ಹೇಳ್ತೀನಿ, ಇದು ನಮ್ಮ ಅನುಭವಕ್ಕೆ ಬಂದಿರೋ. ಓಕೆ, ಇದೆಲ್ಲ ಇಷ್ಟೆಲ್ಲ ವರ್ಕ್ ಮಾಡುತ್ತಾ ಅಂತ ಹೇಳ್ಬೋದು. ನಾನು ಈ ವಿದ್ಯೆಯನ್ನ ಕಲಿಯೋ ಸಮಯದಲ್ಲಿ ನಮ್ಮ ಸಹಪಾಠಿಗಳು, ಓಕೆ, ನಮ್ಮ ಸಹಪಾಠಿಗಳಿಗೆ ಲೈವ್ ಅಲ್ಲಿ ಇದಾಗಿರುವಂಥದ್ದು. ಅವರು ಏರ್ಪೋರ್ಟಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅವರ ಲೆಗೇಜ್ ಅಂದ್ರೆ ಹೋಗ್ಬೇಕಾದ್ರೆ ನಾರ್ಮಲ್ ಲೆಗೇಜ್ ಇತ್ತು, ಬರುವಾಗ ಏನಾಗಿತ್ತು, ಅವ್ರ ಲೆಗೇಜು 17 kg ಆಗಿತ್ತು. ಎಷ್ಟು? 17 kg ಪ್ಲಸ್ ಒಳಗಡೆ ಇಟ್ಕೊಳ್ಳೋ 7 kg ಬಿಟ್ಟು ಇವರು ಹೊರಗಡೆ ಕಳಿಸುವಂಥದ್ದು, ಅಂದ್ರೆ ನಮ್ಮ ಒಂದು ಇದ್ರೊಳಗಡೆ ಹಾಕುವಂತ ಇದೆ 15 kg ಅಂತ ಇರುತ್ತೆ ಏರ್ಪೋರ್ಟ್ ಅಲ್ಲಿ. ಸೊ ಇದೇನಾಗಿತ್ತು, 2 kg ಎಕ್ಸಸ್ ಆಗಿತ್ತು. ಏನ್ ಮಾಡೋದು ಅಂತ ಅವ್ರಿಗೆ ಯೋಚನೆ ಬಂದ್ಬಿಟ್ಟಿತ್ತಂತೆ. ಯೋಚನೆ ಬಂದಾಗ ಅವ್ರ ಏನ್ ಮಾಡಿದ್ರೆ, ಪೆಂಡಲಮ್ ಇಟ್ಕೊಂಡಿದ್ದಾರೆ. ಓಕೆ, ಪೆಂಡಲಮ್ ಇಟ್ಕೊಂಡು ಬೇಡ್ಕೊಂಡಿದ್ದಾರೆ, ನನ್ಗೆ ಗೊತ್ತಿಲ್ಲ ಅದು ಏನಾಗುತ್ತೆ ಮಿರಾಕಲ್ ಅಂತ ಅಂದ್ಬಿಟ್ಟು, ಇವತ್ತು ನಂದು ಬೋರ್ಡಿಂಗ್ ಅಲ್ಲಿ ನನ್ನ ಲೆಗೇಜು ಮೂವ್ ಆಗ್ಬೇಕು ಅಂತ ಕೇಳ್ಬಿಟ್ಟು ಏನ್ ಮಾಡಿದ್ದಾರೆ, ಈ ಒಂದು ಪೆಂಡಲಮ್ನ ಆ ಒಂದು ಸೂಟ್ ಕೇಸ್ ಅಲ್ಲಿ ಹಾಕಿ ಇಟ್ಟಿದ್ದಾರೆ. ಸೂಟ್ ಕೇಸ್ ಅಲ್ಲಿ ಹಾಕಿ ಇಟ್ಬಿಟ್ಟು ತಗೊಂಡೋಗಿದ್ದಾರೆ. ಅವ್ರು ಹೊರಗಡೆ ಚೆಕ್ ಮಾಡಿದಾಗ 17 kg ಇದ್ದಂತ ಸೂಟ್ ಕೇಸು ಒಳಗಡೆ ತಗೊಂಡೋಗಿ ಚೆಕ್ ಮಾಡಿಸಿದಾಗ ಎಷ್ಟಾಗಿತ್ತು ಗೊತ್ತಾ,
15.5 kg ಆಗಿದೆ. 1.5 kg ವೇರಿಯೇಷನ್. ಸೊ ಇನ್ ಅರ್ಧ kg ಅವ್ರೇನ್ ಪೆನಾಲ್ಟಿ ಇದ್ ಮಾಡಲ್ಲ. ಓಕೆ, ಸೊ ಅವಾಗ ಏನ್ ಮಾಡಿದಾರೆ ಒಳಗಡೆ ಅವ್ರಿಗೆ ಮಿರಾಕಲ್ ಅನ್ಸಿದೆ. ಮಿರಾಕಲ್ ಅಂದ್ರೆ ಮಿರಾಕಲ್. ಹೇಗ್ ಸಾಧ್ಯ ಇದು? ಯಾಕಂದ್ರೆ ನಾವ್ ಅವಾಗ ಸ್ಟೂಡೆಂಟ್ ಎಲ್ಲ ನಾವಿನ್ನು ಅದನ್ನ ಕಲ್ತಿದ್ದಾಗ ಹೆಂಗ್ ಮಿರಾಕಲ್ ನಡೆಯಕ್ ಸಾಧ್ಯ ಇದು? ಒಂದು ಚಿಕ್ಕ ಪೆಂಡಲಮ್ ಇಷ್ಟೆಲ್ಲ ಅದ್ಭುತಗಳನ್ನ ಮಾಡುತ್ತಾ? ತುಂಬಾ ಖುಷಿ ಆಯ್ತು. ಈಗ ಒಂದ್ 2 ತಿಂಗಳಿಂದ ಒಂದು ನಮ್ಮ ಟೀಮಲ್ಲಿ ಅಂದ್ರೆ ಮೀನ್ಸ್ ನಮ್ಮ ಪರ್ಸನಲ್ ಟೀಮಲ್ಲಿ ನಡೆದಿರುವಂತ ಇನ್ಸಿಡೆಂಟ್ಸ್ HAL ಅಲ್ಲಿ 2 ಹುಡುಗಿಯರು ಏನ್ ಮಾಡಿದ್ರು, ಎಲ್ಲೋ ಒಂದು ಅಂದ್ರೆ ಸುತ್ತಾಡ್ಬೇಕು, ನಾವು ಓಡಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಆತುರದಲ್ಲಿ ಏನ್ ಮಾಡಿದ್ರು, ಓಡೋಗ್ಬಿಟ್ಟಿದ್ರು. ಅಪ್ಪ ಅಮ್ಮಂಗೆ ಹೇಳಿರ್ಲಿಲ್ಲ. ಆದಾಗ ಅವಾಗ ನಾವು ಪ್ರಶ್ನೆ ಮಾಡಿದ್ಕೆ ಇದು ಇಂಥದೇ ದಿಕ್ಕಲ್ಲಿದ್ದಾರೆ, ಇಷ್ಟೇ ದಿನಕ್ಕೆ ಬರ್ತಾರೆ ಅಂತ ಎಕ್ಸಾಕ್ಟ್ ಆನ್ಸರ್ ಕೊಟ್ಟಿದ್ರು. ಅವರು ಅದೇ ದಿಕ್ಕಲ್ಲಿದ್ರು. ಅದೇ ದಿಕ್ಕಲ್ಲಿ ಪೊಲೀಸ್ ಅವ್ರು ಏನ್ ಮಾಡಿದ್ರು, ಆ ಹುಡ್ಗಿರ್ನ ಕರ್ಕೊಂಡ್ ಬಂದ್ರು. ಇದ್ ಹೇಳಿತ್ತು ಮೈಸೂರಲ್ಲೇ ಇದಾರೆ ಅಂತ ಹೇಳಿತ್ತು ಹುಡ್ಗಿರು. ಇಂಥದೇ ದಿಕ್ಕು ಮೈಸೂರಲ್ಲಿ ಇದ್ದಾರೆ. ಅವಾಗ ಅಲ್ಲಿ ಹೋಗಿ ನೋಡಿದಾಗ ಪೊಲೀಸ್ ಅವ್ರಿಗೆ ಶಾಕ್. ಇಷ್ಟು ಎಕ್ಸಾಕ್ಟ್ ಆಗಿ ಮೈಸೂರಲ್ಲೇ ಇದಾರೆ, ನಾವು ಕೂಡ ಟ್ರೇಸ್ ಮಾಡಕ್ಕಾಗಿಲ್ಲ. 1-2 ಕಡೆ CC ಕ್ಯಾಮ್ರಾದಲ್ಲಿ ನೋಡಿದ ಆಮೇಲೆ ನೋಡಕ್ಕಾಗಿಲ್ಲ. ಇಷ್ಟು ಎಕ್ಸಾಕ್ಟ್ ಆಗಿ ನೀವು ಹೇಗ್ ಹೇಳಕ್ ಸಾಧ್ಯ? ಹೇಗ್ ಹೇಳಿದ್ರಿ ನೀವು? ಯಾಕಂದ್ರೆ ಈಗಿನ ಕಾಲದಲ್ಲೆಲ್ಲ ಗೊತ್ತು, ಜ್ಯೋತಿಷ್ಯ ನಂಬಲ್ಲ ಕೆಲವ್ರು, ಅದ್ ನಂಬಲ್ಲ, ಇದ್ ನಂಬಲ್ಲ. ಜ್ಯೋತಿಷ್ಯ ಯಾಕೆ ನಂಬಲ್ಲ? ಕರೆಕ್ಟ್ ಎಕ್ಸಾಕ್ಟ್ ಆಗಿ ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೇಕು, ಎಕ್ಸಾಕ್ಟ್ ಟೈಮಿಂಗ್ ಇರ್ಬೇಕು, ಎಕ್ಸಾಕ್ಟ್ ಆಗಿ ಪ್ಲೇಸ್ ಬರ್ತಿದ್ದಾಗ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಹಿಸ್ಟ್ರಿ ಹೇಳ್ಬೋದು. ನೀವು ಅದ್ರಲ್ಲಿ ಡೇಟ್ ಅಲ್ಲಿ ಏನಾಗುತ್ತೆ, ನೀವು ಟೈಮಿಂಗ್ ಮಿಸ್ ಮಾಡಿದ್ರು ನಿಮ್ ಇಡೀ ಪ್ರಿಡಿಕ್ಷನ್ ಹೊಟ್ಟೋಗುತ್ತೆ. ನಾವ್ ಹೇಳ್ತಿರೋದೊಂದು, ನೀವು ಕೇಳ್ತಿರೋದೊಂದು. ಕರೆಕ್ಟಾ? ನಾವ್ ಹೇಳೋದೊಂದು, ನೀವು ಕೇಳೋದೊಂದು. ಇನ್ನ ಸಂಖ್ಯಾಶಾಸ್ತ್ರಕ್ಕೆ ಹೋದ್ರೆ ಆಧಾರ್ ಕಾರ್ಡ್ ಅಲ್ಲಿ 1 ನಂಬರ್ ಇರ್ತದೆ, ನೀವು ಹುಟ್ಟಿರೋ ಡೇಟ್ ಒಂದಿರುತ್ತೆ, ಸ್ಕೂಲಿಂದ ಒಂದಿರುತ್ತೆ. ಯಾವ್ದು ಹೇಳ್ಬೇಕು, ಹೇಗ್ ಇದ್ ಮಾಡ್ಬೇಕು ಏನು ಗೊತ್ತಾಗೋದಿಲ್ಲ. ಹಾಗೇನ್ ಮಾಡ್ತೀರಾ, ನಿಮ್ಮ ಪ್ರಿಡಿಕ್ಷನ್ ಪೂರ್ತಿ ರಾಂಗ್ ಅಲ್ವಾ? ಪ್ರತಿಯೊಂದಕ್ಕೂ ಜ್ಯೋತಿಷ್ಯ ಕನೆಕ್ಟ್ ಆಗಿದೆ. ಯಾವ್ದಾವ್ದಕ್ಕೆ ಕನೆಕ್ಟ್ ಆಗಿದೆ? ಈಗ ನಾವು ಪಂಚಪಕ್ಷಿ ತಗೊಂಡ್ರು ಜ್ಯೋತಿಷ್ಯ ಕನೆಕ್ಟ್. ನಿಮ್ ನಕ್ಷತ್ರ ನೋಡಿದ್ರೆ ಮಾತ್ರನೇ ನಮ್ಗೆ ಆನ್ಸರ್ ಸಿಗುತ್ತೆ. ಆದ್ರೆ ಈ ಪೆಂಡಲಮ್ ಇದನ್ನೆಲ್ಲ ಕೇಳುತ್ತಾ? ಖಂಡಿತ ಕೇಳಲ್ಲ. ಇದು ನಿಮ್ಗೆ ಏನ್ ಬೇಕೋ ಅದನ್ನ ಕೊಡುವಂತ ಒಂದು ಶಕ್ತಿಯನ್ನ ಹೊಂದಿರುತ್ತೆ. ಅದೇ ಇದು ಎಲ್ಲಾ ಪೆಂಡಲಮ್ ಅಲ್ಲಿ ಸಿಗಲ್ಲ. ಇದು ಗುರುವಿಂದ ಪಡೆದಂತಹ, ಗುರುವಿನ ಸಿದ್ಧಿಯಿಂದ ಪಡೆದಂತಹ ಪೆಂಡಲಮ್ಗೆ ಆ ಶಕ್ತಿ ಇರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಇದ್ ಮಾಡ್ಬೇಕು. ಇವಾಗ ನೀವು ಆನ್ಲೈನ್ ಅಲ್ಲಿ ತರ್ಸ್ಕೊಂತೀರಾ, ಓಕೆ, ಆನ್ಲೈನ್ ಅಲ್ಲಿ ಪೆಂಡಲಮ್ ಆರ್ಡರ್ ಮಾಡ್ತೀರಾ, ಆನ್ಲೈನ್ ಇಂದ ನಿಮ್ ಮನೆಗ್ ಬಂತು. ಅವಾಗ ನೀವ್ ಇಟ್ಕೊಂಡ್ ಕೇಳಿ, ನೀನ್ ನನ್ ಜೊತೆ ಇರೋದಕ್ಕೆ ಇಷ್ಟ ಪಡ್ತೀಯಾ ಅಂತ ಕೇಳಿ, ಅದು ಇಲ್ಲ ಅಂತ ಆನ್ಸರ್ ಕೊಡುತ್ತೆ. ಅವಾಗ ಅದನ್ನ ನೀವು ಯೂಸ್ ಮಾಡಂಗೆ ಇಲ್ಲ, ಪೆಂಡಲಮ್ ಯೂಸ್ ಮಾಡಂಗೆ ಇಲ್ಲ. ಆನ್ಲೈನ್ ಅಲ್ಲ, ನೀವು ಆಫ್ಲೈನ್ ಅಲ್ಲಿ ಹೋಗಿ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೇಳ್ಬೇಕು, ಅದಕ್ಕೆ ಪರ್ಮಿಷನ್. ನೀವು 10 ಇಟ್ಕೊಂಡು ಪರ್ಮಿಷನ್ ಕೇಳ್ಬೇಕು. ನೀನ್ ನನ್ ಜೊತೆ ಈ ಕ್ಷಣದಲ್ಲಿ ಬರೋದಿಕ್ಕೆ ಇಷ್ಟ ಪಡ್ತೀಯಾ? ಒಂದು ಏನೂ ಮಾತಾಡಲ್ಲ, ಸೈಲೆಂಟ್ ಆಗಿ ನಿಂತಿರುತ್ತೆ. ಇನ್ನೊಂದು ಲೆಫ್ಟ್ ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಯಾವ್ದು ನಿಮ್ಗೆ ಕ್ಲಾಕ್ ವೈಸ್ ತಿರುಗುತ್ತೋ ಅದನ್ನ ತಗೊಂಡ್ಬರ್ಬೇಕು ನೀವು ಮನೆಗೆ. ಅದನ್ನ ತಗೊಬಂದು ನೀವು ಅದನ್ನ ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀರಾ, ಇದಕ್ಕೆ ಪವರ್ ಕೊಡ್ಬೇಕಲ್ವಾ? ನಾವು ಗುರುಗಳ ದೀಕ್ಷೆಯಿಂದ ಪಡೆದಂತದಕ್ಕೆ ತುಂಬಾ ಪವರ್ ಇರುತ್ತೆ. ನಾವು ದೀಕ್ಷೆ ಕೊಡ್ತೀವಿ ಅಂದ್ರೆ ಇದನ್ನ ನಾವು ಟ್ರೈನ್ ಅಪ್ ಮಾಡೋಷ್ಟ್ರಲ್ಲಿ ಸಾಕ್ಬೇಕಾಗಿ ಹೋಗುತ್ತೆ. ಆ ಟ್ರೈನ್ ಅಪ್ ಮಾಡುವಂತಹ ಒಂದು ವಿಧಿ ವಿಧಾನ ಕೂಡ ನಿಮಗೆ ತಿಳ್ಕೋಬೇಕಾಗಿರೋದು ಏನು, ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಧಿ ವಿಧಾನಗಳು ಕೂಡ ನೀವು ತಿಳ್ಕೋಬೇಕು. ಯಾವ ರೀತಿ ತಿರುಗಿಸ್ಬೇಕು, ಯಾವ ರೀತಿ ಕೇಳ್ಬೇಕು, ಯಾವ ರೀತಿ ಚಾರ್ಟ್ ನಿಮ್ಮ ಹತ್ರ ಇರ್ಬೇಕು, ಎಸ್ ಆರ್ ನೋ ಪ್ರಶ್ನೆಗಳನ್ನ ಹಾಕ್ಬೋದಾ, ಇದ್ರಲ್ಲಿ ಎಸ್ ಅನ್ನತ್ತಾ ನೋ ಅನ್ನತ್ತಾ, ಇವತ್ತಿನ ಕೆಲ್ಸ ನಂದಾಗತ್ತಾ, ಇದಿಷ್ಟೇನಾ ಮಾಡೋದಿದು? ಖಂಡಿತ ಇಲ್ಲ. ಭೂಮಿ ಒಳಗಡೆ ಇರುವಂತಹ ದ್ರವ್ಯಗಳನ್ನು ಕೂಡ ಇದೇನ್ ಮಾಡುತ್ತೆ, ಕಂಡುಹಿಡಿಯುತ್ತೆ. ಭೂಮಿಲಿರೋ ದ್ರವ್ಯ ಅಂದ್ರೆ ಏನು? ಕೆಲವೊಬ್ರು ಬರ್ತಾರೆ, ನಿಮ್ ಹತ್ರ ಪ್ರಾಪರ್ಟಿ ಇರುತ್ತೆ, ಅಚಾನಕ್ ಹೇಳ್ತಾರೆ, ಬಂದ್ ನೋಡ್ ತಕ್ಷಣ ಇದ್ರಲ್ಲಿ ನಿಧಿ ಇದೆಯಪ್ಪ ಅಂತಾರೆ. ಹೆಂಗ್ ಗೊತ್ತಾಯ್ತು ಇವ್ರಿಗೆ? ನೀವೇ ಕೇಳಿ, ನಿಧಿ ಇದೆಯಾ ಅಂತ ಕೇಳಿದಾಗ ಅದಿಲ್ಲ ಅಂತಂದ್ರೆ ಅವ್ನು ಹೇಳ್ತಾರ ಸುಳ್ಳು. ಇದೆ ಅಂತ ಬಂತು ಅಂದ್ರೆ ನೀವೇ ಭೂಮಿ ಹತ್ರ ತಗೊಂಡೋದಾಗ ಇಂಥದೇ ಪಾಯಿಂಟ್ ಅಲ್ಲಿ ಇದೆ ಅಂತ ಇದು ತೋರಿಸುತ್ತೆ. ಭೂಮಿಯ ಒಳಗಡೆ ಇರೋ ವಸ್ತುನು ತೋರಿಸುತ್ತೆ,
ಭೂಮಿಯ ಮೇಲಿರುವಂತಹ ವಸ್ತುಗಳನ್ನು ತೋರಿಸುತ್ತೆ, ನಿಮ್ಮ ದೇಹದ ನೆಗೆಟಿವ್ನು ತೋರಿಸುತ್ತೆ, ನಿಮಗೆ ಯಾವ ಚಕ್ರಾಸ್ ಬ್ಯಾಲೆನ್ಸ್ ಇದೆ, ಯಾವ ಚಕ್ರಾಸ್ ಬ್ಯಾಲೆನ್ಸ್ ಇಲ್ಲ ಅನ್ನೋದು ಕೂಡ ಇದೇನಾಗುತ್ತೆ ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಹಾಗಾದ್ರೆ ಮೇಡಮ್ ಇದನ್ನ ನಾನು 7 ಚಕ್ರಾಸ್ ಅಲ್ಲಿ ಹೀಲ್ ಮಾಡಬಹುದಾ? ಖಂಡಿತ ಮಾಡ್ಬೋದು. ಅದನ್ನ ನೀವು ಕಲಿತಾ ಹೋದ್ರೆ ಯಾವ ರೀತಿ ನಿಮ್ಗೆ ನೀವು ಹೀಲ್ ಮಾಡ್ಕೋಬಹುದು, ಅಥವಾ ನೀವು ಬೇರೆಯವ್ರಿಗೆ ಹೀಲಿಂಗ್ ಕೊಡ್ಬೋದು, ಬೇರೆಯವರ ಚಕ್ರವನ್ನ ಯಾವ ರೀತಿ ನೀವು ಓಪನ್ ಮಾಡ್ಬೋದು. ಓಕೆ, ಓಪನ್ ಮಾಡ್ಬೋದು ಅನ್ನೋದನ್ನ ಈ ಪೆಂಡಲಮ್ ಏನ್ ಮಾಡುತ್ತೆ ನಿಮ್ಗೆ ತಿಳಿಸ್ತಾ ಹೋಗುತ್ತೆ. ಸೊ ಇದ್ರಲ್ಲಿ ಹಾಗಾದ್ರೆ ಚಕ್ರಾಸ್ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಮೇಡಮ್, ಹೇಗ್ ಬ್ಯಾಲೆನ್ಸ್ ಮಾಡೋದು ಮೇಡಮ್? ಎಲ್ಲ ಒಂದೇ ದಿನದಲ್ಲಿ ತಿಳ್ಸಕ್ಕಾಗಲ್ಲ. ಅದಕ್ಕೆ ಏನಾಗುತ್ತೆ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂತಾ ಹೋಗ್ಬೇಕು. ಇದು ಒಂದು ದಿನದಲ್ಲಿ ಕೊಡುವಂತಹ ವಿದ್ಯೆ ಅಲ್ಲ, ಒಂದಿನದಲ್ಲಿ ಕೊಡುವಂತಹ ವಿದ್ಯೆ ಅಲ್ಲ. ಇನ್ನ ಯಾರ್ದಾದ್ರೂ ಮೈಂಡ್ ಥಾಟ್ಸ್ ನ ಚೇಂಜ್ ಮಾಡ್ಬೋದಾ? ಮೈಂಡ್ ಥಾಟ್ಸ್ ಅಂದ್ರೆ ಇವಾಗ ತುಂಬಾ ಜನ ಗೊತ್ತು, ಈಗ ಕೆಲವೊಂದು ಅವ್ರ ಏನ್ ಮಾಡ್ತಾರೆ, ಚೆನ್ನಾಗೇ ಇರ್ತಾರೆ, ಇದಕ್ಕಿದ್ದಂಗೆ ಅವರ ನೆಗೆಟಿವ್ ಥಾಟ್ಸ್ ಗಳು ಹೆಚ್ಚಾಗಿ ಬರ್ತಾ ಇರ್ತದೆ. ಸೊ ಯಾರೋ ಬೇಡದಲ್ಲೇ ಇರೋರು ಸವಾಸ ಮಾಡಿರ್ತಾರೆ, ಅಡಿಕ್ಷನ್ಗೆ ಹೋಗಿರ್ತಾರೆ. ಓಕೆ, ಅಡಿಕ್ಷನ್ ಗೊತ್ತಿದೆಯಲ್ಲ, ಬೇಡದಲ್ಲಿ ಇರುವಂತ ಒಂದು ಅಡಿಕ್ಷನ್, ಆ ಅಡಿಕ್ಷನ್ ನ ದೂರ ಮಾಡ್ಬೋದು, 100% ಮಾಡ್ಬೋದು. ಅಡಿಕ್ಷನ್ ನೀವು ಎವ್ರಿ ಡೇ ಅವ್ರಿಗೆ ಈ ಪೆಂಡಲಮ್ ಅಲ್ಲಿ ಹೀಲ್ ಕೊಡ್ತಾ ಇರ್ಬೇಕು. ಅದೇನಾಗುತ್ತೆ, ಅಡಿಕ್ಷನ್ ದೂರ ಆಗುತ್ತೆ. ಈಗ ನಾನು ಇದ್ರಲ್ಲಿ ಇಲ್ಲಿ ಮುಂದೆ ಅಂತೂ ಯಾರು ಇಲ್ಲ, ಆದ್ರೂ ನಾನು ಒಂದನ್ನ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಈ ರೀತಿ ಇಟ್ಕೊಂತೀರಾ, ಇಟ್ಕೊಂಡು ಏನ್ ಮಾಡ್ತೀರಾ ನೀವು, ಯಾರೋ ಒಬ್ರದು ಸೊ ಅವ್ರ ಅಡಿಕ್ಷನ್ ನ ನೀನು ದೂರ ಮಾಡ್ತೀಯಾ ಅಂತ ನಾವ್ ಕೇಳ್ತೀವಿ. ನೋಡಿ, ಇವಾಗ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಇದಕ್ಕೆ ಕೇಳ್ತಿಲ್ಲ, ಇದು ನನ್ನ ಕ್ಲಾಸ್ ನಲ್ಲಿ ಹೇಳ್ತಾ ಇರೋಂತ ಮಾತು. ಓಕೆ, ಕ್ಲಾಸ್ ಅಲ್ಲಿ ಅಂದಾಗ ಇದು ನನ್ನ ಚಲನೆ ಇದೇನಾಗುತ್ತೆ, ಅದಾಗ ಅದೇ ತಿರ್ಗಲ್ಲ. ಕ್ಲಾಸ್ ಅಲ್ಲಿ ಕೇಳಿದಾಗ ಅದಾಗ ಅದೇ ತಿರ್ಗಲ್ಲ. ನಾವು ನಾರ್ಮಲ್ ಥಾಟ್ಸ್ ಅಲ್ಲಿ ಕೇಳ್ತೀವಿ, ಇದು ನಾರ್ಮಲ್ ಆಗಿ ಉತ್ತರ ಕೊಡುತ್ತೆ. ಓಕೆ, ಯಾವುದೇ ಒಂದನ್ನು ಹೇಳ್ಬೇಕಾದ್ರೂ ನೀವೇನ್ ಮಾಡ್ಬೇಕು, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇ ಕೇಳ್ಬೇಕು. ಅಂದ್ರೆ ನಿಮ್ಮ ಥಾಟ್ಸ್ ಝೀರೋಗ್ ಬರ್ಬೇಕು. ಸಪೋಸ್ ನಿಮ್ಗೊಂದು ಡೌಟ್ಸ್ ಇರುತ್ತೆ, ಮೇಡಮ್ ನನ್ಗೆ ಅದನ್ನ ನೋಡ್ತಾ ಇದ್ದಾಗ ಬಲಗಡೆ ತಿರ್ಗು ಅಂತ ಅಂದ್ರೆ ಇವಾಗ ಅನ್ಸುತ್ತಲ್ವಾ, ಇವಾಗ ನನ್ ಕೆಲ್ಸ ಆಗ್ಬೇಕು, ಯಾವ್ದೋ ಒಂದ್ ಕೆಲ್ಸ ಆಗ್ಬೇಕು, ಅವಾಗ ನಾವೇನ್ ಮಾಡ್ತೀವಿ, ಬಲಗಡೆ ತಿರ್ಗ್ಲಪ್ಪ ಅಂತ ಮನ್ಸಲ್ಲಿ ಅನ್ಕೊಂಡು ಆಗುತ್ತಾ ಅಂತ ಕೇಳಿದಾಗ ಏನ್ ಮಾಡ್ತಿದ್ವು, ನಿಮ್ ಬಾಯಲ್ಲಿ ಹೇಳ್ತಾ ಇರ್ತೀರಲ್ವಾ, ಒಳಗಡೆ ಮನ್ಸಲ್ಲಿ ಬಲಗಡೆ ತಿರ್ಗು ಅಂತ ಆಗತ್ತಾ ಅಂತ ಹೇಳಿದಾಗ ಏನಾಗುತ್ತೆ, ಅದು ನಮ್ಮ ಥಾಟ್ಸ್ ಅನ್ನ ಏನ್ ಮಾಡುತ್ತೆ, ಇದು ಬೇಗ ಕವರ್ ಮಾಡ್ಕೊಳ್ಳುತ್ತೆ. ಆಗ ಏನ್ ಮಾಡ್ಬೋದು, ಏನ್ ಮಾಡ್ತೀರಾ, ಬಲಗೈಯಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಇದನ್ನ ಇಟ್ಕೊಂತೀರಾ, ಎಡಗೈಯಲ್ಲಿ ನಿಮ್ಮ ವಿಷ್ಣ ಹೇಳ್ತೀರಾ, ನನ್ನ ಈ ಕೆಲ್ಸ ಆಗುತ್ತೆ ಅನ್ನೋದಾದ್ರೆ ನೀನ್ ಬಲಗಡೆ ಬಾ ಅಂತ ಹೇಳ್ತೀರಾ. ಬಲಗಡೆ ಬಂದ್ಬಿಟ್ಟು ಇದನ್ನ ಏನ್ ಮಾಡ್ತೀರಾ, ನೇರವಾಗಿ ನಿಲ್ಲಿಸ್ಬಿಟ್ಟು ಏನ್ ಮಾಡ್ತೀರಾ, ನಿಮ್ಮ ಕಣ್ಣುಗಳನ್ನ ಮುಚ್ಕೋತೀರಾ. ಓಕೆ, ಕಣ್ಣುಗಳನ್ನ ಮುಚ್ಕೊಂಡು 1 ನಿಮಿಷದ ಕಾಲ ಅದಕ್ಕೆ ಹೇಳ್ಬಿಟ್ಟಿರ್ತೀರಾ, ಅದು ತಿರುಗ್ತಾ ಇರುತ್ತೆ. ಏನಾಯ್ತು, ಬಲಗಡೆ ತಿರುಗ್ತಿದೆ ಅಂದ್ರೆ ನಾನು ಈ ಕೆಲಸ ಆಯ್ತು ಅಂತ ಕಣ್ಬಿಟ್ಟು ನೋಡುವಾಗ ನಿಮ್ಗೆ ಫೀಲ್ ಆಗ್ತಾ ಇರೋದೇನಾಗುತ್ತೆ, ಎಡಗಡೆ ತಿರುಗ್ತಾ ಇದೆಯೇನೋ ಅಂತ ನೀವ್ ಅನ್ಕೊಂತಿದ್ದೀರಾ, ಆದ್ರೆ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಕವರ್ ಮಾಡಿರುತ್ತೆ. ಓಕೆ, ಇದು ಏನೇ ಹೇಳಿದ್ರು ಸತ್ಯ ಹೇಳುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಏನ್ ಮಾಡುತ್ತೆ, ಇದು ನಿಮ್ಗೆ ಸುಳ್ಳು ಹೇಳುವಂತ ಚಾನ್ಸಸ್ ಇರಲ್ಲ. ಓಕೆ, ನೀವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ತೀರಾ, ನೀವು ಫಸ್ಟ್ ಇದಕ್ಕೆ ಚಲನೆಯನ್ನ ಕೊಡ್ಬೇಕಾಗತ್ತೆ. ಚಲನೆಯನ್ನ ಕೊಡ್ಬೇಕು. ಮೊದಲನೇದಾಗಿ ಇದಕ್ಕೆ ನೀವು ಒಂದು ಪುಟ್ಟ ಹೆಸರನ್ನ ಇಡ್ಬೇಕಾಗತ್ತೆ. ಅದನ್ನ ಯಾವ ರೀತಿ ಇಡ್ಬೋದು, ಪುಟ್ಟ ಹೆಸರು ಇಡ್ಬೇಕಾದ್ರೆ ನೀವ್ ಇದಕ್ಕೆ ಇಟ್ಟಿರ್ತೀರಾ ಅಂತಂದ್ರೆ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ, ಯಾರಿಗೂ ಗೊತ್ತಾಗ್ದಂಗ ಒಂದ್ ಹೆಸರು ಇಟ್ಟಿರ್ತೀರಾ, ನೀವು ಬೇರೆಯವ್ರ ಕೈಲಿ ಬೇರೆಯವ್ರು ನಿಮ್ದನ್ನ ಎತ್ಕೊಂಡ್ಬಿಟ್ಟಾಗ ನೀವು ಅಲ್ಲಿಂದಾನೇ ಹೇಳ್ಬೋದು, ಯಾವ ಕಾರಣಕ್ಕೂ ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಡ ಅಂತ ನಿಮ್ ಮನ್ಸಲ್ಲಿ ಅನ್ಕೊಂಡ್ರಿ ಅಂದ್ರೆ ಅವ್ರು ಹಿಂಗೆ ದಿನ ಪೂರ್ತಿ ಇಟ್ಕೊಂಡಿರ್ತಾರೆ, ಯಾವ ಉತ್ತರನೂ ಸಿಗಲ್ಲ ಅವ್ರಿಗೆ, ಲಾಕ್ ಮಾಡ್ಬೋದು. ನಿಮ್ಮ ವಸ್ತುವನ್ನ ನೀವು ಲಾಕಿಂಗ್ ಸಿಸ್ಟಮ್ ತರ್ಬೋದು. ಆಮೇಲೆ ಹೇಳ್ಬೋದು, ಇಲ್ಲಾಂದ್ರೆ ನೀವ್ ಹೇಳ್ಬೋದು, ಅವ್ನ್ ಕೇಳೋ ಪ್ರಶ್ನೆಗೆ ನೀನು ರಿವರ್ಸ್ ತಿರ್ಗ್ಸು. ಆದ್ರೆ ಹೆಸರು ಹೇಳ್ಬೇಕು, ರಿವರ್ಸ್ ತಿರ್ಗ್ಸು ಅಂದಾಗ ಏನಾಗುತ್ತೆ, ಅವ್ನ್ ಕೆಲ್ಸ ಆಗದಿದ್ರು ಅದೇನಾಗುತ್ತೆ, ಅವ್ನ ಕೈಲಿದ್ರೆ ಇದು ರಿವರ್ಸ್ ತಿರ್ಗುತ್ತೆ, ರಿವರ್ಸ್.
ಓಕೆ. ಆದ್ರೆ ಒಂದ್ ಕಂಡೀಷನ್ ಏನು ಅಂದ್ರೆ ನಿಮ್ಮ ವಸ್ತು ನಿಮ್ಮನ್ನ ವಿನಃ ಬೇರೆ ಯಾರು ಮುಟ್ಟೋ ಹಾಗಿಲ್ಲ. ಅರ್ಥ ಆಯ್ತಲ್ಲ? ಆಮೇಲೆ ನಮ್ಮ ಯಜಮಾನ್ರು ಕೇಳಿದ್ರು, ನನ್ನ ಮಕ್ಳು ಕೇಳಿದ್ರು, ಒಂದ್ಸಲಿ ಪ್ರಾಕ್ಟೀಸ್ ಮಾಡ್ಸೋಣ. ಹಂಗಿದ್ರೆ ನೀವು ಬೇರೆ ಕೊಡ್ಬೇಕಾಗತ್ತೆ ಹೊರತು ಇದನ್ನ ನಿಮಗೆ ಅಂತ ನೀವು ತಗೊಂಡಿರೋ ವಸ್ತು ಬೇರೆ ಯಾವ್ದು. ಕೋರ್ಟ್ ಕೇಸ್ ಕೇಳ್ಬೋದು, ಆರೋಗ್ಯ ಸಮಸ್ಯೆ ಕೇಳ್ಬೋದು, ಹುಡುಗ ಅಲ್ಲಿ ಅಕಸ್ಮಾತ್ ಮನೆಯಿಂದ ತಪ್ಪಿಸ್ಕೊಂಡಿರೋಂಥ ಪ್ರಾಣಿಗಳು ಯಾವ ಕಡೆ ಹೋಗಿದೆ, ಅಥವಾ ವ್ಯಕ್ತಿಗಳು ಯಾವ ಕಡೆ ಹೋಗಿದ್ದಾರೆ, ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ. ನೀವ್ ಇಲ್ಲೇ ಕೂತ್ಕೊಂಡು ನಿಮ್ಮ ಜಾಗದಲ್ಲೇ ಕೂತ್ಕೊಂಡು ನಿಮಗೆ ಕರೆ ಮಾಡುವಂತಹ ಕೆಲವೊಬ್ರಿಗೆ ನೀನ್ ಇಂಥದೇ ಕಲರ್ ಬಣ್ಣ ಹಾಕಿದ್ಯಾ ಅಂತ ಹೇಳ್ಬೋದು. ಓಕೆ. ಇನ್ನ ನೀರನ್ನ ಪ್ರಾಕ್ಟೀಸ್ ಮಾಡು. ಏನ್ ಮಾಡ್ತೀರಾ? ಒಂದ್ 2-3 ಗ್ಲಾಸ್ ಅಲ್ಲಿ ಏನ್ ಮಾಡ್ತೀರಾ? ನೀರನ್ನ ಒಂದ್ ಗ್ಲಾಸ್ ಅಲ್ಲಿ ನೀರ್ ತುಂಬ್ತೀರಾ, ಮಿಕ್ಕಿದ ಕಡೆ ಎಲ್ಲ ಖಾಲಿ ಇಟ್ಟಿರ್ತೀರಾ. ಪೆಂಡಲಮ್ನ ಅದ್ರ ಮೇಲೆ ಏನ್ ಮಾಡ್ತೀರಾ? ಒಂದ್ ಮುಚ್ಚಳ ಮುಚ್ಚಿರ್ತೀರಾ. ಪೆಂಡಲಮ್ನ ತಗೊಂಡೋಗ್ಬಿಟ್ಟು ಆ ಗ್ಲಾಸ್ ಗಳ ಮೇಲೆ ಇಟ್ಟಿದ್ದಾಗ ನೀರಿರೋಂತ ಜಾಗದಲ್ಲಿ ಏನಾಗುತ್ತೆ? ಅದು ನೀರಿದೆ ಅಂತ ಅನ್ಬಿಟ್ಟು ಬಲಭಾಗಕ್ಕೆ ತಿರುಗುತ್ತೆ. ಎಷ್ಟು ಜೋರಾಗಿ ತಿರುಗುತ್ತೆ ಅಂದ್ರೆ ಅದ್ರಲ್ಲಿ ಏನೋ ಇದೆ ಅನ್ನೋ ರೀತಿ ತಿರುಗುತ್ತೆ. ಓಕೆ. ತುಂಬಾ ಸ್ಪೀಡ್ ಆಗಿ ತಿರುಗುತ್ತೆ. ನೀವ್ ಹೇಳ್ಬೇಕು ಇದ್ರಲ್ಲಿ ಇದ್ಯಾ, ಹಾಗಿದ್ರೆ ಸ್ಪೀಡ್ ಆಗಿ ತಿರುಗು ಅಂದ್ರೆ ಮಾತ್ರ ತಿರುಗುತ್ತೆ. ಅಕಸ್ಮಾತ್ ಇಲ್ವಾ, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತಿರುಗುತ್ತೆ. ಓಕೆ. ಅದನ್ನ ನೀವ್ ಯಾವ ರೀತಿ ಬೇಕಾದ್ರೂ ಏನ್ ಮಾಡ್ಬೋದು? ಪರೀಕ್ಷೆಯನ್ನ ಪೆಂಡಲಮ್ ಅಲ್ಲಿ ಮಾಡ್ಬೋದು. ಪರೀಕ್ಷೆಯನ್ನ ಮಾಡ್ಬೋದು. ಮತ್ತೆ ಇವತ್ತಿನ ಕೆಲಸ ಆಗುತ್ತಾ ಆಗಲ್ವಾ ಅದು ಗೊತ್ತಾಗುತ್ತೆ. ಎವ್ರಿ ಡೇ ನೀವು ಇದನ್ನ ಮಾತಾಡಿಸ್ತಾ ಇರ್ಬೇಕು, ನಿಮ್ ಜೊತೆ ಇಟ್ಕೋಬೇಕು. ಇದ್ರ ಜೊತೆ ನಿಮ್ಮ ಒಂದು ಎವ್ರಿ ಡೇ ಏನ್ ಮಾಡ್ತೀರಾ? ಇದ್ರ ಜೊತೆ ಏನ್ ಮಾಡ್ತೀರಾ? ಇಂಟ್ರಾಕ್ಟ್ ಮಾಡ್ತೀರಾ. ಓಕೆ. ಇಂಟ್ರಾಕ್ಟ್ ಮಾಡ್ತೀರಾ. ಇದು ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ದೇಹದ ಒಂದು ಅಂಗ, ಆತ್ಮ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದಕ್ಕೆ ಹೇಳ್ಬೇಕು, ನನ್ನ ದೇಹ ಹೇಗೋ ಇದು ನೀನು ಕೂಡ ನನ್ನ ದೇಹ. ಓಕೆ. ನೀನು ಕೂಡ ನನ್ನ ದೇಹ. ನನ್ನ ಆತ್ಮ ಏನ್ ಹೇಳುತ್ತೋ ಅದು ನಿನಗೆ ಗೊತ್ತಾಗತ್ತೆ. ಸರಿ ತಪ್ಪು ಅನ್ನೋ ಎಲ್ಲವೂ ನಿನಗೆ ತಿಳಿದಿರುತ್ತೆ. ಸೊ ನಾನ್ ಏನ್ ಮಾಡ್ತೀನಿ? ನಿನ್ಗೆ ರೆಸ್ಪೆಕ್ಟ್ ಕೊಡ್ತೀನಿ. ನೀನು ಹೇಳುವಂತಹ ಪ್ರತಿ ಕಾರ್ಯಗಳು ಕೂಡ ನಿನ್ನ ವಿರುದ್ಧವಾಗಿ ನಾನು ಹೋಗಲ್ಲ. ಅದನ್ನ ನೀವು ಹೇಳ್ಬೇಕು. ಇದು ಬೇಡ ಅಂದ್ರೆ ನೀವು ಹೋದ್ರೆ ಅಲ್ಲಿ ಏನಾಗುತ್ತೆ? ನಿಮ್ದು ಕೆಲ್ಸ ಲಾಸೇ ಆಗೋದು, ಲಾಭ ಅಂತೂ ಬರೋದಿಲ್ಲ. ಯಾಕೆ ಇವತ್ ಬೇಡ ಅಂತಿದೆ? ಅಲ್ಲಿ ಲಾಸ್ ಆಗ್ತಾ ಇರುತ್ತೆ, ಅದಕ್ಕೆ ಬೇಡ ಅಂತ. ಈ ಜಾಗಕ್ಕೆ ಹೋಗ್ಬೇಡ ಅಂದ್ರೆ ಹೋಗಿ. ಓಕೆ. ಆ ರೀತಿ ಇದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ಪೆಂಡಲಮ್. ನೀವು ಕುತ್ಕೊಂಡಿರೋ ಜಾಗದಲ್ಲೇ ಯಾರಾದ್ರೂ ಕರೆ ಮಾಡಿದ್ರು ಕೂಡ ಅವ್ರಿಗೆ ಇಂಥದೇ ಪ್ಲೇಸ್ ಅಲ್ಲಿ ಹೀಗೆ ಇದೆ, ಹೀಗೆ ಆಗತ್ತೆ, ಇಂಥದೇ ವಸ್ತು ಇಟ್ಟಿದ್ದೀರಾ, ಅದಕ್ಕೆ ನಿಮಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ, ಎಲ್ಲವನ್ನು ಕೂಡ ಹೇಳುವಂಥದ್ದು. ಆದ್ರೆ ಒಂದು ರುದ್ರಾಕ್ಷಿ ಆದ್ರೆ ಸ್ವಲ್ಪ ಏನಾಗುತ್ತೆ ನಿಮ್ಗೆ ಇಲ್ಲಿ, ಅದು ಸ್ವಲ್ಪ ಲೈಟ್ ವೆಯ್ಟ್ ಬಂದಿರುತ್ತಲ್ಲ, ಅದು ಉತ್ತರ ಕೊಡುತ್ತೆ. ಲೈಟ್ ವೆಯ್ಟ್ ಇರೋದ್ರಿಂದ ಅದನ್ನ ಏನ್ ಮಾಡ್ತೀರಾ ನೀವು? ಫ್ಯಾನ್ ಗಾಳಿ ಅದು ಇದು ಇರಬಾರ್ದು ಅದಕ್ಕೆ. ಯಾಕೆಂದ್ರೆ ಫ್ಯಾನ್ ಗಾಳಿಗೂ ಅದು ಯಾವ ಕಡೆಯಿಂದ ಆ ಕಡೆ ತಿರ್ಗ್ಬಿಡುತ್ತೆ. ಓಕೆ. ಅದರ್ವೈಸ್ ಈ ರೀತಿ ಬ್ರಾಸ್ ಆಗಿರ್ಬೋದು, ಅಥವಾ ಈ ರೀತಿ ನಿಮ್ಗೆ ಕ್ರಿಸ್ಟಲ್ ಆಗಿರ್ಬೋದು. ಇದಕ್ಕೆ ಏನಾಗುತ್ತೆ? ಇದು ಭಾರವಾಗಿರೋ ಒಂದು ವಸ್ತು ಆಗಿರೋದ್ರಿಂದ ಇದು ಎಂತದೇ ಗಾಳಿ ಬಂದ್ರು ಕೂಡ ಇದು ಅಳ್ಳಾಡೋದಿಲ್ಲ. ಸೊ ಇದರಿಂದ ನೀವು ಯಾವುದೇ ಇದ್ರಲ್ಲೂ ಕೂಡ ನೀವು ನಿಂತ್ಕೊಂಡು ಪ್ರಶ್ನೆಯನ್ನ ಕೇಳ್ಬೋದು. ಓಕೆ. ಸೊ ನಿಮ್ ಭೂಮಿ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಎನಿಥಿಂಗ್ ಇಂತ ಇದಿಲ್ಲ ಅನ್ನೋದಿಲ್ಲ. ಓಕೆ. ಮದ್ವೆ ಹುಡುಗನ್ ನೋಡಕ್ ಹೋಗ್ತಾ ಇದೀವಿ, ಆ ಮದ್ವೆ ಹುಡುಗ ಸರಿ ಇದಾನ ಕೇಳ್ಕೊಳ್ಳಿ. ಆಮೇಲೆ ನೋಡಿ ಹುಡುಗನ್ ನೋಡಕ್ಕೆ. ಇಲ್ಲ ಹುಡುಗಿ ಹುಡುಗನ್ಗೂ ಮ್ಯಾಚಿಂಗ್ ಇದೆಯಾ, ಅವ್ರಿಬ್ರು ಮದ್ವೆ ಮಾಡ್ಬೋದಾ, ಅವ್ರ ಲೈಫ್ ಅಲ್ಲಿ ಚೆನ್ನಾಗಿರ್ತಾರ? ಖಂಡಿತ. ಹಾಟ್ ಬ್ಲಾಕೇಜಸ್ ನ ಓಪನ್ ಮಾಡ್ಬೋದಾ? 100%. ಇನ್ನ ನಿಮ್ಮ 7 ಚಕ್ರಾಸ್ ನ ಓಪನ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಓಕೆ. ಸೊ ಹಾಗಾದ್ರೆ ಇವಾಗ ಒಂದು ನಿಮ್ಮ ಎಲ್ಲಾ ಚಕ್ರಸ್ನು ಓಪನ್ ಮಾಡೋಣ ಅಂದ್ರೆ ಥಮ್ಸ್ ಅಪ್ ಹಾಕಿ. ಓಕೆ. ಎಲ್ಲಾರ್ದು ಹಾಟ್ ಬ್ಲಾಕೇಜಸ್ ಓಪನ್, ಹಾರ್ಟ್ ಅಂತ ಅಲ್ಲ, 7 ಚಕ್ರಸ್ ಓಪನ್ ಮಾಡೋಣ. ಓಕೆ. ಯಾರ್ಯಾರಿಗೆಲ್ಲ ಬ್ಲಾಕ್ ಆಗಿದ್ಯೋ ಇವತ್ತು ನಮ್ಮ ಅನುಗ್ರಹ ಕಡೆಯಿಂದ ಇವತ್ತು ಬ್ಲಾಕೇಜಸ್ ನ ಓಪನ್ ಮಾಡೋಣ. ಓಕೆ.
ಎಲ್ಲಾರ್ದು ಓಪನ್ ಮಾಡುವ. ಅದ್ರೊಳಗಡೆ ನಾನು ಹೇಳೋವರ್ಗು ನೀವೇನ್ ಮಾಡ್ಬೇಕು, ಕಣ್ ಬಿಡೋ ಹಾಗಿಲ್ಲ. ಓಕೆ, ಎಲ್ಲಾರ್ದು. ರಾಧಾ ಮೇಡಮ್ ತೊಂದ್ರೆ ಇಲ್ಲ, ನಿಮ್ ಪಡೆಗೆ ನೀವ್ ಇದ್ ಮಾಡಿ, ಯಾರ್ಯಾರಿದ್ದಾರೆ ಅವ್ರಿಗೆ ಹೀಲ್ ತಗೊಳ್ಳಿ. ಓಕೆ, ಬಸ್ಸಲ್ಲಿ ಇದ್ರೆ ಬಸ್ಸಲ್ಲಿ ಕಣ್ ಮುಚ್ಕೊಂಡಿರಿ, ತೊಂದ್ರೆ ಏನಿಲ್ಲ, ಅದೇನ್ ಡಿಸ್ಟರ್ಬೆನ್ಸ್ ಇಲ್ಲ. ಜಸ್ಟ್ ಕಣ್ ಮುಚ್ಕೊಳ್ಳಿ, ಹೀಲ್ ಮಾಡೋದ್ ನಾನ್ ತಾನೆ. ನಿಮ್ಮ ಏಳು ಚಕ್ರಗಳನ್ನ ಹೀಲ್ ಮಾಡೋಣ, ನಿಮ್ಮ ಬಾಡಿಲಿ ಚಕ್ರಸ್ನ ಆಕ್ಟಿವ್ ಮಾಡೋಣ. ಓಕೆ, ಎಲ್ಲರೂ ಸ್ಟ್ರೈಟ್ ಆಗಿ ಕುತ್ಕೊಂಡು ಏನ್ ಮಾಡ್ತೀರಾ, ಕಣ್ ಮುಚ್ಕೊಳ್ಳಿ. ಇವತ್ತು ನಮ್ಮ ಪೆಂಡಲ ಮುಖಾಂತರ ನಿಮ್ಮ 7 ಚಕ್ರಗಳನ್ನ ಆಕ್ಟಿವ್ ಮಾಡೋಣ. ಓಕೆ, ಆಮೇಲೆ ಇದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅಂತ ಕ್ಲಾಸ್ ಅಲ್ಲಿ ಬರುತ್ತೆ. ಆಮೇಲೆ ಇದನ್ನ ನೀವೆಲ್ಲ ಮಾಡಕ್ ಹೋಗ್ಬೇಡಿ, ಪ್ರಾಕ್ಟೀಸ್ ಇಲ್ದಲೇ ಇದ್ರೆ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಯಾವ ಚಕ್ರಸ್ ಕೂಡ ಇದಾಗೋದಿಲ್ಲ. ಓಕೆ, ಎಲ್ಲ ಕಣ್ ಮುಚ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಬ್ಲಾಕೇಜಸ್ ನ ಏನ್ ಮಾಡೋಣ, ಓಪನ್ ಮಾಡೋಣ ಇವತ್ತು. ಓಕೆ, ನಾರ್ಮಲಿ ಕೂತ್ಕೊಳ್ಳಿ. ಓಕೆ, ಏನು ಬೇಡ, ನಾರ್ಮಲಿ ಕೂತ್ಕೊಳ್ಳಿ. ಅದೆಲ್ಲ ನಾನು ಮುದ್ರೆ ಎಲ್ಲ ನಿಮ್ಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ ನಾವು ನಾರ್ಮಲಿ ಕೂತ್ಕೊಳ್ಳಿ. ಎಲ್ಲಾರ್ನು ನಾವು ಕಾನ್ಸಂಟ್ರೇಟ್ ಮಾಡಲ್ಲ, ಎಲ್ಲರ ಮುಖಾಂತರ ಇವತ್ತು ಏನ್ ಮಾಡೋಣ, ಒಂದ್ ಹೀಲ್ ಮಾಡೋಣ. ಓಕೆ, ಎಲ್ಲ ಕಣ್ ಮುಚ್ಕೊಳ್ಳಿ. ನಾನು ಹೇಳೋದನ್ನ ಫೀಲ್ ಮಾಡಿ. ನಾನು ಹೇಳೋವರೆಗೂ ಕಣ್ ಬಿಡೋ ಹಂಗಿಲ್ಲ. ನಾನು ಒಂದೊಂದೇ ಚಕ್ರನ ನಾನು ಹೇಳ್ಕೊಂಡು ನಾನು ಫೀಲ್ ಮಾಡ್ತೀನಿ ನಿಮ್ಗೆ. ಓಕೆ, ಅದನ್ನ ನಾನು ಬಾಯ್ ಬಿಟ್ಟು ಹೇಳಲ್ಲ. ಕಣ್ ಮುಚ್ಕೊಳ್ಳಿ, ಸ್ಟ್ರೇಟ್ ಕೂತ್ಕೊಳ್ಳಿ, ಫೀಲ್ ಮಾಡ್ತಾ ಇರಿ. ನಾನು ಹೇಳದ್ಮೇಲೆ ನೀವು ಕಣ್ಣನ್ನ ಓಪನ್ ಮಾಡಿ. ಓಕೆ, ಗುಡ್. ಈಗ ಪೆಂಡಲಮ್ ಇಂದ ನಾನು ನಿಮ್ಮ 7 ಚಕ್ರಗಳನ್ನ ಆಕ್ಟಿವ್ ಮಾಡ್ತೀನಿ. ಸೊ ಒಂದೊಂದು ಚಕ್ರವನ್ನು ನೀವು ಫೀಲ್ ಮಾಡ್ತಾ ಹೋಗಿ, ಅದು ಓಪನ್ ಆಗಿದೆ ಅನ್ನೋ ರೀತಿ ನೀವು ಫೀಲ್ ಮಾಡಿ. ಓಕೆ, ಮೂಲಾಧಾರ ಚಕ್ರ ಈಗ ನಿಮ್ದು ಓಪನ್ ಆಗ್ತಿದೆ. ನೆಗೆಟಿವ್ ಹೋಗಿ ಅದರಲ್ಲಿ ಪಾಸಿಟಿವ್ ಅನ್ನೋದು ನಿಮ್ಮ ಮೂಲಾಧಾರದ ಚಕ್ರ, ಗುದಸ್ಥಾನ, ಕೆಂಪು ಬಣ್ಣದ ಮೂಲಾಧಾರ ಚಕ್ರ ಆಕ್ಟಿವ್ ಆಗ್ತಿದೆ. ನಿಮ್ಮ ಮೂಲಾಧಾರದಲ್ಲಿ ಇರುವಂತಹ ಎಲ್ಲ ನೆಗೆಟಿವ್ಗಳು ದೂರ ಆಗಿ ನಿಮ್ಮ ಮೂಲಾಧಾರದ ಚಕ್ರ ಆಕ್ಟಿವ್ ಆಗಿ, ಅಲ್ಲಿಂದ ಲಿಂಗಸ್ಥಾನ, ಸ್ವಾದಿಷ್ಠಾನ ಚಕ್ರ, ಕಿತ್ತಳೆ ಬಣ್ಣದಲ್ಲಿರುವಂತಹ ಸ್ವಾದಿಷ್ಠಾನ ಚಕ್ರ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಅದು ಪಾಸಿಟಿವ್ ಆಗಿ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗಿದೆ. ನಾಭಿ ಚಕ್ರ, ಮಣಿಪುರ ಚಕ್ರ, ಮಣಿಪುರ ಚಕ್ರ ಹಳದಿ ಬಣ್ಣದಿಂದ ತುಂಬ್ತಾ ಇದೆ. ಮಣಿಪುರ ಚಕ್ರದ ಎಲ್ಲಾ ನೆಗೆಟಿವ್ ಎನರ್ಜಿ ಹೋಗಿ ಅದರಲ್ಲಿ ಹಳದಿ ಬಣ್ಣದ ಪಾಸಿಟಿವ್ ಎನರ್ಜಿ ತುಂಬ್ತಾ ಇದೆ. ಹೃದಯ ಚಕ್ರ, ಅನಾಥ ಚಕ್ರ, ಹಸಿರು ಬಣ್ಣದ ಹೃದಯ ಚಕ್ರದಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಹೃದಯದಲ್ಲಿ ಹಸಿರು ಬಣ್ಣದ ಮುಖಾಂತರ ತುಂಬ್ತಾ ಇದೆ. ಕುತ್ತಿಗೆ, ವಿಶುದ್ಧ ಚಕ್ರ ನೀಲಿ ಬಣ್ಣದಿಂದ ತುಂಬಿದೆ. ನೀಲಿ ಬಣ್ಣದ ಎನರ್ಜಿ ವಿಶುದ್ಧ ಚಕ್ರದ ತುಂಬಿ ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿ
ನೆಗೆಟಿವ್ ಎನರ್ಜಿ ಹೋಗಿ ಅಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತಾ ಇದೆ. ಹಣೆ ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಇಂಡಿಗೋ ಕಲರ್ ಇಂದ ಆಜ್ಞಾಚಕ್ರದ ಎಲ್ಲಾ ನೆಗೆಟಿವ್ ಎನರ್ಜಿ ಹೋಗಿ ನಿಮಗೆ ಪಾಸಿಟಿವ್ ಆಗಿ ಎಲ್ಲಾ ಚಕ್ರಗಳು ಆಕ್ಟಿವ್ ಆಗ್ತಿದೆ. ನೆತ್ತಿ ಸಹಸ್ರ ಪರ್ಪಲ್ ಕಲರ್ ಇಂದ ತುಂಬಿದೆ. ಪ್ರತಿಯೊಂದು ನೆಗೆಟಿವ್ ಎನರ್ಜಿ ಹೋಗಿ ನಿಮ್ಮ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಿದೆ. 7 ಚಕ್ರಗಳು ಈಗ ಎಲ್ಲಾ ರೀತಿಯ ನೆಗೆಟಿವ್ ಎನರ್ಜಿ ಹೋಗಿ ಅಲ್ಲಿ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬಿದೆ. ನಿಮ್ಮ ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿ ಈಗ ಒಂದು ಒಳ್ಳೆಯ ಅನುಭವ ನಿಮ್ಮ ದೇಹದ ಸುತ್ತ ಹರಿಯುತ್ತಿದೆ. ನಿಮ್ಮ ದೇಹ ಉಲ್ಲಾಸದಿಂದ ಉತ್ಸಾಹದಿಂದ ತುಂಬಿದೆ. ಎಲ್ಲಾ ಚಕ್ರಗಳು ಎಲ್ಲಾ ಬಣ್ಣಗಳಿಂದ ನಿಮ್ಮ ದೇಹದ ಔರದಿಂದ ನಿಮ್ಮನ್ನು ನಿಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ನಿಮ್ಮ ಎಲ್ಲಾ ಚಕ್ರಗಳು ಈಗ ಆಕ್ಟಿವ್ ಆಗಿದೆ. ನಿಧಾನ ಕಣ್ಬಿಡಿ. ಸೊ ಹೇಗನ್ನಿಸ್ತು? ಇದು ಜಸ್ಟ್ ನಾರ್ಮಲ್ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆಯಾ? ಕೆಲವೊಬ್ಬರಿಗೆ ಭಾರ ಆಗ್ತಾ ಇರ್ಬೋದು ತಲೆ. ಎಸ್, ತಲೆ ಭಾರ ಆಗ್ತಿದ್ಯಾ? ಕೆಲವೊಬ್ಬರಿಗೆ ಹೃದಯ ಬಡಿತ ಹೆಚ್ಚಾಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ಸ್ಥಾನಗಳು ನೋವು ಬರ್ತಾ ಇರುತ್ತೆ. ನಿಮ್ಗೆ ಯಾವ ಸ್ಥಾನ ನೋವು ಬರ್ತಿದೆ ಅಲ್ಲ, ಆ ಸ್ಥಾನ ನಿಮ್ಗೆ ಏನಾಗಿತ್ತು? ಬ್ಲಾಕೇಜ್ ಜಾಸ್ತಿ ಇತ್ತು ಅಂತ. ಸೊ ಇದು ನಾನು ಸಿಂಪಲ್ ಮಾಡಿಸಿರೋದು. ಇದನ್ನ ನೀವು 11 ದಿನಗಳು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ? ನಿಮ್ಗೆ ಎಲ್ಲಾ ಚಕ್ರಗಳು ಓಪನ್ ಆಗುತ್ತೆ. ಎಲ್ಲಾ ಚಕ್ರಗಳು ಓಪನ್ ಆಗೋದ್ರಿಂದ ಏನಾಗುತ್ತೆ? ಅಲ್ಲಿನ ಕೆಲವೊಂದು ಸಮಸ್ಯೆಗಳು ಏನಾಗುತ್ತೆ? ನಿಮ್ಗೆ ಕಂಪ್ಲೀಟ್ಲಿ ನಿವಾರಣೆ ಆಗತ್ತೆ. ಓಕೆ, ಈಗ ಯಾವ್ದೋ ಒಬ್ಬ ಪೇಷಂಟ್ ಬಂದ್ರು ನಿಮ್ಮ ಹತ್ರ. ಪೇಷಂಟ್ ಬಂದಾಗ ನೀವು ಅವ್ರಿಗೆ ಇಲ್ಲ ನಂಗೆ ತುಂಬಾ ಎದೆ ನೋವ್ತಿದೆ, ನನ್ನ ಕೈಲಿ ಆಗ್ತಿಲ್ಲ ಅಂದಾಗ ನೀವು ಚೆಕ್ ಮಾಡ್ತೀರಾ. ಕ್ಲಾಕ್ ವೈಸ್ ಬಂದ್ರೆ ಏನ್ ಹೇಳ್ತೀರಾ? ಯಾವುದೇ ಸಮಸ್ಯೆ ಇಲ್ಲ ಅವ್ರಿಗೆ. ಅವರು ಯಾವುದೋ ಒಂದು ಗ್ಯಾಸ್ಟ್ರಿಕ್ ಸಣ್ಣ ಪುಟ್ಟ ಇಲ್ಲಾಂದ್ರೆ ಟೆನ್ಷನ್ ಇಂದ ಒತ್ತಡದಲ್ಲಿ ಇರ್ತಾರೆ. ಅದೇ ಅವ್ರಿಗೆ ಆಂಟಿ ಕ್ಲಾಕ್ ವೈಸ್ ಆಗಿ ತಿರುಗ್ತಂದ್ರೆ ಏನು? ಅಲ್ಲೇನೋ ಸಮಸ್ಯೆ ಇದೆ, ಅವ್ರು ಏನ್ ಮಾಡ್ಬೇಕು? ಚಿಕಿತ್ಸೆಯನ್ನ ಪಡಿಬೇಕು ಅನ್ನೋದು. ಓಕೆ, ಚಿಕಿತ್ಸೆಯನ್ನ ಪಡಿಬೇಕು ಅನ್ನೋದನ್ನ ನೀವು ಚೆಕ್ ಮಾಡ್ತೀರಾ. ಈ ರೀತಿ ನೀವೇ ಖುದ್ದಾಗಿ ನಿಮಗೆ ಬರುವಂತಹ ಕ್ಲೈಂಟ್ಗೆ ಏನ್ ಮಾಡ್ಬೋದು? ನೀವು ಚಕ್ರವನ್ನ ಆಕ್ಟಿವ್ ಮಾಡ್ಬೋದು. ಯಾವ ರೀತಿ ಚಕ್ರ? ಈ ರೀತಿ ಆನ್ಲೈನ್ ಅಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ತುಂಬಾ ಒಳ್ಳೇದು. ಅವ್ರನ್ನ ಮಲಗಿಸ್ಬಿಟ್ಟು ಏನ್ ಮಾಡ್ತೀರಾ? ನೀವು ಒಂದ್ ಕಡೆ ಮಲಗಿಸ್ತೀರಾ. ಎಲ್ಲಾ ಚಕ್ರಗಳ ಮೇಲೂ ಇದನ್ನ ಏನ್ ಮಾಡ್ತೀರಾ? ಬ್ಲಾಕೇಜ್ ಆಗಿದ್ಯಾ ಅಂತ ನೋಡ್ತೀರಾ. ಯಾಕೆಂದ್ರೆ ಇದಿನ್ನು ತುಂಬಾ ಪ್ರೋಸೆಸ್ ಇದೆ. ಓಕೆ, ಕಲಿಯೋದು ಒಂದೇ ನೋಡಿ. ಯಾರೇ ಹೇಳ್ಬೋದು ಒಂದಿನದಲ್ಲಿ ಕಲಿಸ್ಬಿಡ್ತಾರೆ ಮೇಡಮ್ ಅಂತ, ಅದನ್ನ ನಾನು ಅಗ್ರಿ ಆಗಲ್ಲ. ಓಕೆ, ಒಂದೇಲಿ ನಾನು ಕಲ್ತಿಲ್ಲ. ಕಲ್ಸಿದ್ರೆ ಒಂದೇಲ್ ಕಲ್ತ್ಬಿಟ್ಟು 4 ಇಂಪಾರ್ಟೆಂಟ್ ಆಗಿ ಹೇಳ್ಬಿಟ್ಟು ನೋಡಿ ಹಿಂಗ್ ತಿರ್ಗಿದ್ರೆ ಹಿಂಗೆ ಈ ರೀತಿ ಆಗೋಗುತ್ತೆ ಅಂದ್ರೆ ಅದು ಪಾಠ ಅಲ್ಲ. ಓಕೆ, ಪಾಠ ಅಲ್ಲ. ನೀವು ಎಲ್ಲವೂ ಕೂಡ ನೋಡಿ, ಸಮಸ್ತ ಇದನ್ನು ಕೂಡ ನೀವು ಕಂಡುಹಿಡಿಬಹುದು ಪೆಂಡಲಮ್ ಅಲ್ಲಿ. ಪೆಂಡಲಮ್ ಇತ್ತು ಅಂತ ಹೇಳೋದೇನು? ಕೈಯಲ್ಲಿ ಪೂರ್ತಿ ನಿಮ್ಗೆ ಪ್ರಪಂಚನೇ ಇದ್ದಷ್ಟು ಫೀಲ್ ಆಗತ್ತೆ ನಿಮ್ ಜೊತೆ. ಎಲ್ಲೇ ಹೋಗ್ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಇದನ್ನ. ಮನೆಯಲ್ಲೇ ಇಡ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ಆದ್ರೆ ಕೆಲವೊಂದು ರೂಲ್ಸ್ ಇದೆ. ನಾನ್ ವೆಜ್ ಯೂಸ್ ಮಾಡಿದ್ದಿನ ಪೆಂಡಲಮ್ನ ಮುಟ್ಟೋ ಹಾಗಿಲ್ಲ. ನಾನ್ ವೆಜ್ ಪ್ರಿಯರಿಗೆ ಸ್ವಲ್ಪ ಕಷ್ಟ.
ಅಯ್ಯೋ ನಾನ್ ಬೇಕಾದ್ರೆ ಪೆಂಡಲಂ ಬಿಡ್ತೀನಿ, ನಾನ್ ವೆಜ್ ಬಿಡಲ್ಲ ಅಪ್ಪ ಅಂತ ಹೇಳೋರು ಇದ್ದಾರೆ. ನೀವು ಪೆಂಡಲಂ ಬಿಟ್ರಿ ಕೆಟ್ರಿ. ಯಾವತ್ ತಿಂತೀರಾ ಅವತ್ತಿನ ದಿನ, ಯಾವಾಗ ತಿಂತೀರಾ ಅವತ್ತಿನ ದಿನ ಪೆಂಡಲಂನ ಮುಟ್ಬೇಡಿ. ಅರ್ಥ ಆಯ್ತಲ್ಲ ಮೇಡಮ್? ಅದೇ ನಾನ್ ವೆಜ್ ತಿನ್ನುತ್ತಾ ಮೇಡಮ್ ಪೆಂಡಲಮ್ಮು? ಅದ್ ತಿನ್ನಲ್ಲ ತಾನೆ, ಅದೇ ಅದಕ್ಕೇನ್ ಬಾಯಿ ಇದೆಯಾ? ಊಟ ತಿನ್ನುತ್ತಾ? ಇಲ್ಲ ತಾನೆ. ಅದಕ್ಕೇನ್ ಗೊತ್ತಾಗತ್ತೆ ಮೇಡಮ್ ಅಂದ್ರೆ ಎಲ್ಲವೂ ಗೊತ್ತಾಗತ್ತೆ. ನಿಮ್ಮ ಒಂದು ಏನ್ ಹೇಳಿದ್ದೀರಿ ನೀವು ಫಸ್ಟೇ, ನಾನೇ ನೀನು ನೀನೇ ನಾನು ಅಂತ ಆದ್ಮೇಲೆ ನೀವ್ ಯಾರು ಅಂತ ಗೊತ್ತಾಗಲ್ವಾ? ಎಸ್, ಡಿಆಕ್ಟಿವೇಟೆಡ್ ಆರ್ ಆಕ್ಟಿವೇಟೆಡ್ ಎವ್ರಿ ಪ್ಲೇಸ್. ಹಾ ಮಾಡ್ಬೋದು, ಆಕ್ಟಿವೇಟ್ ಡಿಆಕ್ಟಿವೇಟ್ ಮಾಡ್ಬೋದು. ಅದನ್ನೆಲ್ಲ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಓಕೆ ರಾಜಾ ಮೇಡಮ್, ರೆಕಾರ್ಡ್ ಸಿಗುತ್ತೆ, ಡೋಂಟ್ ವರಿ. ನಾಳೆ ಎಲ್ಲಾ ಗ್ರೂಪ್ಗೂ ರೆಕಾರ್ಡ್ ಬರುತ್ತೆ. ಯಾರ್ಯಾರೆಲ್ಲ ನೋಡಿಲ್ವೋ ಅವರೆಲ್ಲ ನೋಡಿ, ಆಯ್ತಾ? ನೋಡ್ಬಿಟ್ಟು ಡಿಸಿಷನ್ ತಗೊಳ್ಳಿ. ಇವತ್ತೇ ನೋಡ್ಬೇಕು, ಈಗ್ಲೇ ಜಾಯ್ನ್ ಆಗ್ಬೇಕಂತ ಹೇಳಿಲ್ಲ. ಕವಡೆ ಬದಲಿಗೆ ಖಂಡಿತವಾಗ್ಲು ಪೆಂಡಲಮ್ನು ಯೂಸ್ ಮಾಡಿ, ಕವಡೆನು ಯೂಸ್ ಮಾಡಿ. ಕವಡೆನು ಎಲ್ಲಾ ಆನ್ಸರು ಕೊಡುತ್ತೆ. ಕವಡೆ ಕಲ್ತಿರೋರು ಯಾಕೆ ಅದನ್ನ ಸೈಡ್ಗೆ ಇಡ್ತೀರಾ ಅಲ್ವಾ? ಅದು ಸೇಮ್ ಪ್ರೊಸೆಸ್. ಪೆಂಡಲಮ್ ನಿಮ್ ಜೊತೆ ಕ್ಯಾರಿ ಮಾಡ್ಬೋದು, ಕವಡೆನ ಕ್ಯಾರಿ ಮಾಡಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಕವಡೆ ಎಲ್ಲಾ ಕಡೆ ಎತ್ಕೊಂಡು ಹೋಗ್ತೀರಾ? ಇದ್ಯಾರಪ್ಪ ಕವಡೆ ಶಾಸ್ತ್ರದವ್ರು ಬಂದ್ರು ಅಂತಾರೆ. ಬಟ್ ಪೆಂಡಲಮ್ ಎತ್ಕೊಂಡಾಗ ಭೂತ ಪ್ರೇತ ಇದೆಯಾ? ಭೂತ ಇದೆಯಾ ನಿಮ್ಮನೇಲಿ? ಪ್ರೇತ ಇದೆಯಾ? 100% ಕಂಡುಹಿಡಿಬಹುದು. ರಿಮೂವ್ ಮಾಡ್ಬೋದಾ? ನಿಮ್ಗೆ ಯಾರಾದ್ರೂ ಬೇಕಾದವರು ಮಾಟ ಮಂತ್ರ ಮಾಡಿಸಿ ನಿಮ್ ಮನೆ ಸುತ್ತಮುತ್ತ ಇಟ್ಟಿದ್ದಾರೆ ಅಂದ್ರೆ ಪೆಂಡಲಮ್ಗೆ ಹೇಳ್ಬೇಕು, ನಮ್ಮನೆ ಹತ್ರ ಇಟ್ಟಿದಾರಾ? ಎಸ್ ಇಟ್ಟಿದ್ದಾರೆ. ಯಾವ ಜಾಗದಲ್ಲಿ ಇಟ್ಟಿದ್ದಾರೆ? ಹೋಗಿ ಚೆಕ್ ಮಾಡಿ. ಸಿಗ್ಲಿಲ್ಲ ಅಂದ್ರೆ ಕೇಳಿ, ಸಿಗ್ಲಿಲ್ಲ ಅಂದ ಕೇಳಿ. 100% ಜಾಗನೂ ಕೂಡ ಅದು ಹುಡುಕಿ ಕೊಡುತ್ತೆ. ಓಕೆ, ನಿಮ್ಗದು ಹುಡುಕ್ ಕೊಡುತ್ತೆ, ಇಂಥದೇ ಜಾಗದಲ್ಲಿ ಇದೆ ಅಂತ ಅಂದ್ಬಿಟ್ಟು. ನಾನು ಏನ್ ಹೇಳಿದೆ, ಭೂಮಿ ಒಳಗಡೆ ಇರುವಂತಹ ಪದಾರ್ಥಗಳನ್ನು ಕೂಡ ಇದೇನ್ ಮಾಡುತ್ತೆ, ಹೊರಗಡೆ ತೋರ್ಸುತ್ತೆ. ಸೊ ಅದ್ ನಮ್ಮ ಕಣ್ಗಳಲ್ಲಿ ನೋಡಕ್ ಆಗತ್ತಾ ಭೂಮಿ ಒಳಗಡೆ ಅಂತ? ಮೇಲ್ ನೋಡೋದೇ ಕಷ್ಟ. ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಏನಾಗಿದೆ, ಕಣ್ಣು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇಲ್ಲೇ ಬಿದ್ದಿರುವಂತ ಕೆಲವೊಂದು ವಸ್ತುಗಳು ಕಾಣೋದಿಲ್ಲ. ಓಕೆ, ಅಂತ ಅದ್ರಲ್ಲಿ ಭೂಮಿ ಒಳಗಡೆ ಇರೋ ವಸ್ತುಗಳನ್ನ ಕಾಣುತ್ತಾ? ನಮ್ಗೆ ಕಣ್ಣಲ್ಲಿ ಕಾಣಲ್ಲ. ಆದ್ರೆ ನಮ್ ಕಣ್ಣಾಗಿ ಪೆಂಡಲಮ್ ತೋರಿಸ್ಕೊಡುತ್ತೆ. ಏನ್ ಮಾಡುತ್ತೆ, ನಮ್ಮ ಕಣ್ಣಾಗಿರುತ್ತದು, ಇಂಥ ಜಾಗದಲ್ಲಿ ಇದೆ ನೋಡು ಅಂತ ಹೇಳತ್ತೆ. ಅದನ್ನ ನೀವು ನೀರನ್ ಬೇಕಾದ್ರೆ ಕಂಡಿಡಿಬಹುದು, ಅಥವಾ ವಸ್ತುಗಳು ಬೇಕಾದ್ರೆ. ಕಳ್ದೋಗಿರೋ ವಸ್ತು ಯಾವ ಪರ್ಸನ್ ಎತ್ಕೊಂಡಿದ್ದಾರೆ, ನಮ್ಗೆ ವಾಪಸ್ ಬರುತ್ತಾ? ವಾಪಸ್ ಬರಲ್ವಾ? ಎಲ್ಲವೂ ಕೂಡ ಏನ್ ಮಾಡ್ಬೋದು, ನೀವು ನಿಮ್ಮ ಮಾತಿನಲ್ಲೇ ಕೇಳ್ಬೋದು. ಓಕೆ, ಇಷ್ಟನ್ನೆಲ್ಲ ಒಂದಿನದಲ್ಲಿ ಕಲ್ತ್ಕೊಂಡ್ ಬಿಡ್ತೀರಾ? ಆಗತ್ತಾ? ಯಾರೋ ಕೇಳಿದ್ರು, ಮೇಡಮ್ ಒಂದಿನದಲ್ಲಿ ಕಲ್ಸ್ಕೊಡ್ತಾರೆ ಮೇಡಮ್, ನೀವು ನೋಡಿದ್ರೆ ಇಷ್ಟೊಂದ್ ದಿನ ತಗೊಂತೀರಾ ಕ್ಲಾಸ್ ಅಂತ. ನೀವು ಒಂದಿನದಲ್ಲಿ ಕಲ್ತ್ಕೊಂಡ್ ಬಂದು ನನಗೆ ಹೇಳಿ ಇಂತಿಂತದ್ ಕಲ್ತಿದ್ದೀನಿ ಅಂತ ಅನ್ಬಿಟ್ಟು ಆಮೇಲೆ ನಾನು 10-12 ದಿನ ಕಲ್ಸ್ಕೊಡೋದ್ ನಿಲ್ಲಿಸ್ಬಿಡ್ತೀನಿ, ಬರೀ ಒಂದೇ ದಿನದಲ್ಲಿ ನಾನು ಪಾಠ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಹೇಳಿ. ಯಾವುದೇ ಒಂದು ವಿದ್ಯೆನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಆ ವಿದ್ಯೆ ಯಾವುದೇ ಕಾರಣಕ್ಕೂ ಊರ್ಜಿತ ಅಲ್ಲ. ಅರ್ಧಂಬರ್ಧ ಯಾವತ್ತೂ ಕಲಿಬೇಡಿ. ಇದ್ರಲ್ಲಿ ನೋಟ್ಸ್ ಮಾಡೋದಿದ್ಯಾ ಮೇಡಮ್? ಖಂಡಿತ ನೋಟ್ಸ್ ಮಾಡ್ಬೇಡ್ರಿ, ಖಂಡಿತ ಬರ್ಕೋಬೇಡಿ ಯಾರನ್ನು. ಜಸ್ಟ್ ಇದನ್ನ ಯಾವ ರೀತಿ ಬಳಸ್ಬೇಕು ತಿಳ್ಕೊಳ್ಳಿ. ನೀವು PDF ಸಿಗುತ್ತೆ, ಅರ್ಥ ಆಯ್ತಾ? ನೀವು ಪ್ರಾಕ್ಟೀಸಿಗೆ ಏನೇನ್ ಬೇಕೆಲ್ಲ ಸಿಗುತ್ತೆ ನಿಮ್ಗೆ. ಕಲರ್ ಸಿಗುತ್ತೆ, ದಿಕ್ಕು ಸಿಗುತ್ತೆ, ಇದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು, ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ಬೇಕು, ಇದಕ್ ನೀವೇನ್ ಹೇಳ್ಕೊಡ್ಬೇಕು, ಎಲ್ಲವೂ ಸಿಗುತ್ತೆ. ಕೂತ್ಕೊಂಡು ಬರ್ಕೊಳ್ಳೋದೇನ್ ಬೇಡ. ಜಸ್ಟ್ ನೀವು ಇದನ್ನ ಏನ್ ಮಾಡ್ತೀರಾ, ಮಾತಾಡ್ಸೋದ್ರ ಮೇಲೆ ನಿಮ್ಮ ಒಂದು ವಿದ್ಯೆ ಹೆಚ್ಚಿನ ಮಟ್ಟದಲ್ಲಿ ಕರಗತವಾಗುತ್ತೆ. ಓಕೆ ಮೇಡಮ್, ಇದು ಕಲ್ತ್ಕೊಂಡ್ರೆ ಇನ್ಯಾವ್ದು ಕ್ಲಾಸ್ ಕಲಿಯೋದ್ ಬೇಡವಾ? ಅದ್ ನಿಮ್ಮಿಷ್ಟ. ಎಲ್ಲವೂ ಗೊತ್ತಿರ್ಬೇಕು. ಈಗ ನಾನು ಇದೊಂದನ್ನ ಕಲ್ತ್ಕೊಂಡು ನಾನು ಬಿಡ್ಬೋದಾಗಿತ್ತು, ಬಟ್ ನಾನು ಇದೊಂದ್ರಲ್ಲಿ ಮಾತ್ರ ಏನ್ ಮಾಡ್ತಿದ್ದೆ, ಪರಿಣಿತಿ ಹೊಂದಿದೆ. ಬಟ್ ಈಗ ಎಲ್ಲವನ್ನು ನಾನು ಕಲ್ತಿರೋದ್ರಿಂದ ಯಾವ್ದೋ ಒಂದು ಇದು ಮಿಸ್ ಆಗಿ ಮನೇಲಿ ಇಟ್ಟು ಬಂದ, ಸೊ ಕೈ ನೋಡಿ ಹೇಳ್ಬೋದು, ಎಲ್ಲ ಇರುತ್ತಲ್ವಾ. ಎಲ್ಲವನ್ನೂ ಕಲಿಬೇಕು. ಕಲ್ತಿ ನಮ್ಗೆ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿ. ನಿಮ್ ಹತ್ರ ಬಂದಾಗ ಏನಾಗ್ಬೇಕು, ಮಲ್ಟಿಪ್ಲೈ ಆಗಿರ್ಬೇಕು. ಯಾವಾಗ್ಲೂ ನೀವು ನಿಮ್ ಹತ್ರ ಒಬ್ಬ ಕ್ಲೈಂಟ್ ಬಂದಾಗ ಏನಾಗ್ಬೇಕು, ನೀವು ಮಲ್ಟಿಪ್ಲೈ. ನ್ಯೂಮಾಲಜಿ ಕೊಟ್ಟಾಗ ಸಂಖ್ಯಾಶಾಸ್ತ್ರ ನೋಡಕ್ ಬಂದಾಗ ಸಂಖ್ಯಾಶಾಸ್ತ್ರ ಹೇಳ್ತೀರಾ. ಓಕೆ, ಕವಡೆ ಅದಕ್ಕೆ ಸಂಖ್ಯಾಶಾಸ್ತ್ರದಲ್ಲಿ ನಿಮ್ಗೆ ಅವ್ರ ಪರ್ಸನಲ್ ವಿಷಯ ಗೊತ್ತಾಗಿಲ್ಲ,
ಕವಡೆಗೆ ಬರ್ತೀರಾ, ಕವಡೆಯಿಂದ ಏನ್ ಮಾಡ್ತೀರಾ, ಯಾವ್ದೋ ವಸ್ತು ಕಳ್ದೋಗಿದೆ, ಪಂಚಪಕ್ಷಿಗೆ ಬರ್ತೀರಾ, ಪಂಚಪಕ್ಷಿಗೆ ಬಂದ್ಮೇಲೆ ಏನ್ ಮಾಡ್ತೀರಾ, ಅವನ ಜೀವನ ಚರಿತ್ರೆ ತಿಳ್ಕೊಬೇಕು, ಮೋಕ್ಷ ಪಟ್ಟಣಕ್ಕೆ ಹೋಗ್ತೀರಾ. ಕೊನೆಗೆ ಫೈನಲಿ ಬ್ರಹ್ಮಾಸ್ತ್ರ. ಏನಿದು ನಿಮ್ಗೆ? ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಇದ್ರೆ ಏನು, ಎಲ್ಲವನ್ನು ಸಾಧಿಸ್ತೆ ಅನ್ನೋ ಒಂದು ಇದು ಒಂದನ್ನೇ ಇಟ್ಕೊಂಡು ಎಲ್ಲವನು ಅವರ ಒಂದು ಜೀವನ ಚರಿತ್ರೆಯನ್ನ ತಿಳ್ಕೊಬಹುದು. ಅವ್ರು ಏನ್ ಮುಚ್ಚಿಟ್ಟಿದಾರೆ ವಿಷಯನೂ ಕೂಡ ನೀವು ತಿಳ್ಕೊಬಿಡ್ಬೋದು. ಅವನಿಗೆ ಕೇಳಿ, ಇವ್ರು ಬಂದಿರೋ ಕೇಳ್ತಾ ಇರೋ ವಿಷಯದಲ್ಲಿ ಇವ್ರು ಏನೋ ಒಂದು ದೊಡ್ಡ ರಹಸ್ಯವನ್ನ ಮುಚ್ಚಿಟ್ಟಿದ್ದಾರ. ಬಂದಿರೋ ವ್ಯಕ್ತಿ ಎಲ್ಲ ಹೇಳಿದ್ರು, ಏನೋ ಒಂದು ಮುಚ್ಚಿಡ್ತಾ ಇದಾರೆ. ಮೋಸ್ಟ್ ಇಂಪಾರ್ಟೆಂಟ್, ಮುಚ್ಚಿಟ್ಟಿದಾರ. ಎಸ್, ಮುಚ್ಚಿಟ್ಟಿದ್ದಾರೆ. ನೀವೇನೋ ಮುಚ್ಚಿಡ್ತಿದ್ರ, ಅದನ್ನ ಕರೆಕ್ಟ್ ಆಗಿ ಹೇಳಿ, ಇಲ್ಲಾಂದ್ರೆ ಇದಕ್ಕೆ ನಿಮ್ಗೆ ಪರಿಹಾರ ಸಿಗಲ್ಲ. ಆಗ ಏನ್ ಮಾಡ್ತಾರೆ, ಮುಂದೆಗಡೆ ಕುತ್ಕೊಂಡಿರೋನು ಅನಿವಾರ್ಯ ಹೇಳಲೇಬೇಕು. ಹೌದು ಸ್ವಾಮಿ, ಈ ತರ ಕೆಲಸ ಆಗಿತ್ತು, ಅದಕ್ಕೆ ನನ್ಗೆ ಈ ತರ ಆಗ್ತಿದೆ. ನಾನ್ ಬಾಯ್ ಬಿಡ್ಸೋದೇ ಹಾಗೆ. ನನ್ ಕ್ಲೈಂಟ್ ಯಾರನ್ನ ಕಾಲ್ ಮಾಡಿದಾಗ ಕೇಳ್ತೀನಿ, ರಹಸ್ಯ ಎಲ್ಲ ಹೇಳ್ಬಿಟ್ಟೆ ಅನ್ನೋ ಒಂದು ಸಂತೃಪ್ತಿ ಮನೋಭಾವನೆ. ಇಲ್ಲ, ನನ್ ಪರಿಹಾರ ಬೇಕೇ ಬೇಕು ಮೇಡಮ್, ಹಾಗೆ ಹೀಗೆ ಅಂತ. ಕೊನೆಗೆ ನಾನು ಫೈನಲ್ ಏನ್ ಮಾಡ್ತೀನಿ, ಇದು ಕೇಳ್ತೀನಿ. ಹೌದು, ಅವನೆಲ್ಲ ಹೇಳಿದಾನ? ಇಲ್ಲ ಇಲ್ಲ, ಏನೋ ಇಂಪಾರ್ಟೆಂಟ್ ವಿಷಯ ಮುಚ್ಚಿಟ್ಟಿದ, ಅದನ್ನ ಕೇಳು ಅನ್ನುತ್ತೆ. ಹಾಗೇನ್ ಮಾಡ್ತೀನಿ, ಇಲ್ಲ ಇಲ್ಲ, ನೀವೇನೋ ಸುಳ್ಳು ಹೇಳ್ತಾ ಇದ್ದೀರಾ, ಇದ್ರಲ್ಲಿ ಏನೋ ಮಿಸ್ ಆಗಿದೆ, ಕರೆಕ್ಟ್ ಆಗಿ ಹೇಳಿ ಅಂದಾಗ, ಹೌದು ಮೇಡಮ್, ಈ ತರ ಇದೆ. ಒಬ್ಬ ಕ್ಲೈಂಟ್ ಕಾಲ್ ಮಾಡಿದ್ರು. ಓಕೆ, ನನ್ಗೆ ಕ್ಲೈಂಟ್ ಕಾಲ್ ಮಾಡಿದ್ರು, ಮೇಡಮ್ ನನ್ನ ಹೆಂಡತಿ ನನ್ ಕೂಟ ಮಾತಾಡ್ತಾ ಇಲ್ಲ. ಅದು ಆಕ್ಚುಲಿ ನಿಮ್ಮ ನಾರ್ತ್ ಸೈಡ್ ಅವರು ಜಾಸ್ತಿ ನನಗೆ ಕಾಲ್ ಮಾಡ್ತಾ ಇರ್ತಾರೆ. ನನ್ ಕೂಡ ಮಾತಾಡ್ತಾ ಇಲ್ಲ, ಸೊ ಅವಳು ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ನೀವು ವಶೀಕರಣ ಮಾಡ್ಕೊಡಿ ನನ್ಗೆ. ಸೊ ನಾನು ಏನಾಗುತ್ತೆ ಅದನ್ನ ಪೇಮೆಂಟ್ ಹಾಕ್ತೀನಿ. ಅವಳನ್ನ ನಾನು ಮಾತಾಡ್ಸ್ಬೇಕು, ನನ್ನ ಜೊತೆ ಚೆನ್ನಾಗಿರ್ಬೇಕು. ಹೆಂಡತಿ ಮನೇಲೇ ಇರ್ತಾಳಲ್ವಾ, ಅದೆಂತ ಅದು, ಅವಳೇನು ಅಮ್ಮಮ್ಮ ಅಂದ್ರೆ ತವ್ರ ಮನೆಗೆ ಹೋಗಿದ್ದಾಳ ಅಂದೆ. ಹ್ಞೂ ಮೇಡಮ್ ಅಂದ್ರು. ಹೌದಾ, ಸರಿ ಆಯ್ತು ಅಂದ್ಬಿಟ್ಟು ನಾನು ಆ ವ್ಯಕ್ತಿ ನಿಜ ಹೇಳ್ತಿದ್ದಾನ, ನಿಜಾಗ್ಲೂ ಅವಳ ಅವನ ಹೆಂಡ್ತಿನೇನಾ? ತವ್ರ ಮನೆಗೆ ಹೋಗಿರೋ ಹುಡುಗಿ ಎಷ್ಟೋ ದಿನ ಮುನ್ಸ್ಕೊಂತಾರೆ, ಗಂಡ ಕರೆದ ತಕ್ಷಣ ಕರಗಿ ನೀರಾಗಿ ಬರ್ತಾಳೆ, ಒಂದ್ 15 ದಿನ ಹೋಗ್ಬೋದು. ಅವಳೇನಾ ಅಂತ ಅಂದಿದ್ಕೆ ಅದಂತೂ ಇಲ್ಲ ಇಲ್ಲ ಇಲ್ಲ, ಹೆಂಡ್ತಿ ಅಲ್ಲ ಅಂತ. ಇಲ್ಲ, ನೀವೇನೋ ಸುಳ್ಳು ಹೇಳ್ತಿದಾರೆ, ಅವಳು ನಿಮ್ ಹೆಂಡ್ತಿ ಅಲ್ಲ ಅನ್ಸುತ್ತೆ, ನೀವ್ ಹೇಳ್ತಾರ ಸುಳ್ಳು. ಹೆಂಡ್ತಿಗೆ ಯಾರು ವಶೀಕರಣ ಮಾಡ್ಕೊಂತಾರೆ? ಮಾತ್ ಕೇಳ್ತಿಲ್ಲ, ಅವಳಿಗೆ ಕೇಳೋತರ ಮಾಡ್ಕೊಡಿ ಅಂತ ಹೇಳ್ಬೋದು. ಇಲ್ಲ ಮೇಡಮ್, ನನ್ ಜೊತೆ ಕೆಲಸ ಮಾಡೋನ್ ಹೆಂಡ್ತಿ, ಅವಳು ಮೊದ್ಲು ನನ್ ಜೊತೆ ತುಂಬಾ ಚೆನ್ನಾಗಿದ್ಲು, ಈಗ ಅವಳು ಮಾತಾಡ್ತಿಲ್ಲ. ಅವಳು ಮತ್ತೆ ಹೆಂಡ್ತಿ ಅಂತ ಹೇಳ್ತಿದ್ದೀರಲ್ರಿ ಅದಕ್ಕೆ. ಇಲ್ಲ, ಅವಳು ನಾ ಹೆಂಡ್ತಿ ಅಂತಾರೆ, ನನ್ ಹೆಂಡ್ತಿ ತರಾನೇ ಅವಳುನು. ತರ ಬೇಡ, ಹೆಂಡ್ತಿನ ಅದೇಳಿ. ಸೊ ಏನ್ ಮಾಡ್ಬೋದು, ನಮ್ ಕವಡೆನೆ ಹೇಳ್ದಲ್ಲ ಇರಂತದ್ ಏನ್ ಹೇಳುತ್ತೆ, ಪೆಂಡಲಂ ಹೇಳುತ್ತೆ ಅಲ್ವಾ? ಆಮೇಲೆ ನಾ ಹೇಳಿದ್ರೆ, ಇಲ್ಲಪ್ಪ ಆಗೋದಿಲ್ಲ, ಅದನ್ನೆಲ್ಲ ನಾನ್ ಮಾಡ್ಕೊಡತ್ರ. ಹೆಂಡತಿ ಗಂಡ ಹೆಂಡ್ತಿದಾದ್ರೆ ಏನೋ ಮಾಡ್ಬೋದು, ಇಲ್ಲಾಂದ್ರೆ ಮದ್ವೆ ಆಗ್ದಲೇ ಇರೋ ಹುಡುಗ ಹುಡುಗಿದಾದ್ರೆ ಏನೋ ಮಾಡ್ಬೋದು. ಅದಂಗೆ ಅವಳಿಗೆ ಯಾರಿಗೋ ಇದ್ ಮಾಡ್ಕೊಡಕ್ಕಾಗತ್ತೆ, ನೀನ್ ಎಷ್ಟ್ ಕೊಟ್ರು ನಾನ್ ಮಾಡ್ಕೊಡೋದು. ಸೊ ಹಾಗೆ ಕೆಲವೊಂದ್ ಏನಾಗುತ್ತೆ, ನಮ್ಗೆ ವಿಷಯಗಳನ್ನ ಇದು ಫಸ್ಟೇ ಬಾಯ್ ಬಿಟ್ಬಿಡುತ್ತೆ. ಇಲ್ಲ ಇಲ್ಲ, ನಿನ್ನ ಹತ್ರ ಬಂದಿರೋ ಕ್ಲೈಂಟ್ ಏನೋ ವಿಷಯ ಮುಚ್ಚಿಡ್ತಾ ಇದ್ದಾನೆ, ಅದನ್ನ ಕರೆಕ್ಟ್ ಆಗಿ ಡೆಪ್ತ್ ಆಗಿ ತಿಳ್ಕೊಳಕ್ ಪ್ರಯತ್ನ ಪಡು ಅಂತ ಅಂದ್ಬಿಟ್ಟು. ಸೊ ನೀವು ಮಾಡುವಂತಹ ತಪ್ಪುಗಳನ್ನ ಏನ್ ಮಾಡುತ್ತೆ, ಇದು ಫಸ್ಟೇ ತಿಳಿಸ್ಕೊಡುತ್ತೆ. ನೀವು ಮಾಡೋ ತಪ್ಪುಗಳನ್ನ ಏನಾಗುತ್ತೆ, ಇದು ಫಸ್ಟೇ ಹೇಳುತ್ತೆ. ಕ್ಲೈಂಟ್ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ನಿಮ್ದೇ ಪ್ರಶ್ನೆ ಕೇಳ್ಕೊಬೋದಾ? ಖಂಡಿತವಾಗ್ಲೂ ಕೇಳ್ಕೊಬಹುದು ನಿಮ್ ಪ್ರಶ್ನೆ. ಈಗ ನಿಮ್ಗೆ ಅನಿಸ್ತಿರುತ್ತೆ, ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗ್ತಿದೆ, ಏನೋ ಆಗ್ತಾ ಇದೆ, ಏನಂತ ನನಗೆ ಗೊತ್ತಾಗ್ತಿಲ್ಲ. ಕೇಳಿ ಪೆಂಡಲಂಗೆ ಏನಾಗ್ತಿದೆ ಅಂತ. ಗ್ರಹಗತಿಗಳು ಚೆನ್ನಾಗಿಲ್ವಾ? ಇಲ್ಲ ಯಾರಾದ್ರೂ ದೃಷ್ಟಿ ಆಗಿದ್ಯಾ? ಇಲ್ಲ ಬ್ಲಾಕ್ ಮ್ಯಾಜಿಕ್ ಆಗಿದ್ಯಾ? ನಾನು ಎಲ್ಲೋದ್ರೆ ಸರಿ ಹೋಗುತ್ತೆ, ಏನ್ ಮಾಡ್ಕೊಂಡ್ರೆ ಇರ್ತಾರೆ. ಹಾ ಹೌದು, ಮುಂದೆ ನಡೆಯೋ ಅಪಾಯನೂ ಕೂಡ ತಿಳಿಸುತ್ತೆ. ನೀವು ಕೇಳ್ಬೇಕು. ನೀವು ಮುಚ್ಚಿಟ್ಕೊಂಡ್ಬಿಟ್ಟು ಸುಮ್ನೆ ಕುತ್ಕೊಂಡು ಅಪಾಯ ತಿಳಿಸು ಅಂದ್ರೆ ಅದ್ ನಿಮ್ ಮೈಂಡಿಗೆ ಬಂದ್ ಹೇಳಲ್ಲ. ಹೋಗ್ ಒಂದ್ ಪ್ರಶ್ನೆ ಹಾಕಿ, ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಲ್ವಾ, ಇವತ್ತು ನನ್ ಕೆಲ್ಸದ ಹತ್ರ ನನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನನ್ಗೆ ಇವತ್ತು ನಾನು ಅಪಾಯಿಂಟ್ ಆಗ್ತೀನಿ ಅಂತ ಅನಿಸ್ತಿದೆ. ಸೊ ನೀನ್ ಹೇಳು ಆಗ್ತೀನ ಅಂತ ಹೇಳಾಗ ಅದೇನಾಗುತ್ತೆ, ಬಲಗಡೆ ತಿರುಗುತ್ತೆ. ಇದು ನಾನ್ ಕೈಯಿಂದ ಇದ್ ಮಾಡ್ತಾ ಇರೋದು. ಓಕೆ, ಸೊ ಇದು ನನ್ ಸಬ್ ಕಾನ್ಶಿಯಸ್ ಮೈಂಡ್ ಇನ್ನ ಇದ್ರಲ್ಲಿ ಇವಾಗ ಕ್ಲಾಸ್ ಅಲ್ಲಿ ಆಕ್ಟಿವ್ ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ನಾನು ಇದ್ರ ಮೇಲೆ ಇದ್ರ ಮೇಲೆ ನನ್ನ ಕಾನ್ಶಿಯಸ್ ತಗೊಂಡೆ ಅಂತ ಹೇಳಿದ್ರೆ ನಿಮಗ್ ಪಾಠ ಮಾಡಕ್ಕಾಗಲ್ಲ. ಸೊ ನಾನು ಇದನ್ನೇ ಮಾತಾಡಿಸ್ಬೇಕಾಗತ್ತೆ. ಓಕೆ, ಸೊ ಈ ರೀತಿ ಏನ್ ಮಾಡುತ್ತೆ, ಅದು ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗುತ್ತೆ. ಅಷ್ಟು ಅದ್ಭುತವಾಗಿರೋದು.
ನಾನು ಬರೀ ಡೀಟೇಲ್ ಹೇಳ್ದೆ ಅಂತ ಅನ್ಕೊಂಬೇಡಿ, ಇನ್ನೂ ತುಂಬಾ ಇದೆ. ಓಕೆ, ನಿಮ್ಗೆ ಫಸ್ಟ್ ಡೇ ಏನಾಗುತ್ತೆ, ನಿಮ್ಗೆ ಇದನ್ನ ಯಾವ ರೀತಿ ಆಕ್ಟಿವ್ ಮಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ತೀನಿ. ಅದನ್ನ ನಾವು ಸಿದ್ಧಿ ಮಾಡಿರೋ ಒಂದು ಪೆಂಡಲಮ್ ನಿಮಗೆ ಕೊಡ್ಬೇಕು ಅಂದ್ರೆ ಮಿನಿಮಮ್ ನಮ್ಗೆ 11 ಡೇಸ್ ಆಗುತ್ತೆ. ನಮ್ ಕೈಯಿಂದ ತಗೋಬೇಕು ಅಂದ್ರೆ ನೀವು ಆಫ್ಲೈನ್ ಕ್ಲಾಸ್ ಅಲ್ಲಿ ತಗೋಬೇಕಾಗುತ್ತೆ. ಅದರ್ವೈಸ್ ನಿಮ್ಗೆ ಏನ್ ಮಾಡ್ಬೋದು, ನಾವು ಇದನ್ನ ಕೊರಿಯರ್ ಮಾಡ್ಬೋದು ಆಫ್ಟರ್ 11 ಡೇಸ್. ಓಕೆ, ಅಷ್ಟ್ರಲ್ಲಿ ನಮ್ ಕ್ಲಾಸ್ ಮುಗ್ದೋಗಿರುತ್ತೆ. ಅಲ್ಲಿವರೆಗೂ ಏನ್ ಮಾಡ್ತೀರಾ ನೀವು? ಪ್ರಾಕ್ಟೀಸ್ ಮಾಡ್ಬೇಕಲ್ವಾ ಪೆಂಡಲಮ್ ಅಲ್ಲಿ. ನಿಮ್ಗೆ ಯಾವ್ದು ವಸ್ತು ಇಷ್ಟ ಆಗುತ್ತೆ, ಅಥವಾ ಪೆಂಡಲಮ್ ಇಲ್ಲ ಪೆಂಡಲಮ್ ಇಲ್ಲಾಂದ್ರೆ ಏನಾದ್ರೂ ಒಂದು ವಸ್ತುವಲ್ಲಿ ಏನ್ ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದು ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಸಿದ್ಧಿ ಆಗಿರುವಂತ ಪೆಂಡಲಮ್ನ ನೀವು ಈಸಿಯಾಗಿ 1 ಡೇಲಿ ಆಕ್ಟಿವ್ ಮಾಡ್ಕೋಬಹುದು. ವಿತಿನ್ 1 ಡೇಲಿ ಇದನ್ನ ಆಕ್ಟಿವ್ ಮಾಡ್ಕೋಬಹುದು. ಸೊ ಇದು ಇವತ್ತಿನ ನಮ್ಮ ಪೆಂಡಲಮ್ ಕ್ಲಾಸ್. ಸೊ ಈ ಕ್ಲಾಸ್ ಬಂದ್ಬಿಟ್ಟು ನಿಮ್ಗೆ ಅಪ್ ಟು 12 ಡೇಸ್ ನಡೆಯುತ್ತೆ. ಓಕೆ, 12 ದಿನ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಏನಾಗುತ್ತೆ, PDF ಮತ್ತೆ ಲೈಫ್ ಟೈಮ್ ರೆಕಾರ್ಡ್ ಸಿಗುತ್ತೆ. ಓಕೆ, ಲೈಫ್ ಟೈಮು ರೆಕಾರ್ಡಿಂಗು ಅವೈಲಬಲ್ ಇರುತ್ತೆ. ಸೊ ಯಾರಾದ್ರೂ ಪದೇ ಪದೇ ಅರ್ಥ ಆಗಿಲ್ಲ, ನಾವು ನೋಡ್ಕೋಬೇಕು ಅಂದಾಗ ನೀವೇನ್ ಮಾಡ್ತೀರಾ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ ನಿಮ್ಮನ್ನ ಆಡ್ ಮಾಡಿರ್ತೀವಿ. ಅಲ್ಲಿ ನೀವೇನ್ ಮಾಡ್ಬೋದು, ರಿಪೀಟ್ ವಿಡಿಯೋಗಳನ್ನ ನೋಡ್ಬೋದು. ಮತ್ತೆ PDF ನೀವು ಪ್ರಿಂಟ್ ಹಾಕೊಂಡು ಏನ್ ಮಾಡ್ಬೋದು, ಇರ್ಬೋದು. ಇದು ಡೇ 1 ಡೇ 2 PDF ಕೊಡಲ್ಲ, ಕನ್ಫ್ಯೂಸ್ ಆಗ್ತಿದ್ರ. ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು, ನಾನೇ ಕನ್ಫ್ಯೂಸ್ ಮಾಡಿದ್ದೀನಿ ಅನ್ಸುತ್ತೆ ಒಂದ್ಸಲ ಸರಿ. ಓಕೆ, ಆಫ್ಲೈನ್ ಕ್ಲಾಸ್ ಯಾವಾಗ ಮೇಡಮ್? ಅದನ್ನ ನಾವು ಕ್ಲಾಸ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಇಲ್ಲಿ ವೆಬಿನಾರ್ ಅಲ್ಲಿ ಅನೌನ್ಸ್ ಮಾಡಲ್ಲ, ಕ್ಲಾಸ್ ಅಲ್ಲಿ ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಇಂದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಟುಡೇ ಆಫರ್ ಬಂದ್ಬಿಟ್ಟು ನಿಮ್ಗೆ ಸೊ ಟುಡೇ ಆಫರ್ ಬಂದ್ಬಿಟ್ಟು ನಿಮ್ಗೆ 4700 ವಿತ್ ನಮ್ಮಿಂದ ಸಿದ್ಧಿ ಮಾಡಿಸಿರುವಂತದ್ದು, ನಮ್ಮ ಗುರುಗಳಿಂದ ಸಿದ್ಧಿ ಮಾಡಿಸಿರುವಂತ ಪೆಂಡಲಮ್ ಏನಾಗುತ್ತೆ ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಓಕೆ, ಪೆಂಡಲಮ್ ಬಂದ್ಬಿಟ್ಟು ನಿಮ್ಗೆ ಉಚಿತವಾಗಿ ಸಿಗುತ್ತೆ. ಅದು ಎಷ್ಟು ಪವರ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಷ್ಟು ಪವರ್ ಇದೆ ಅಂತ. ಓಕೆ, ಪೆಂಡಲಮ್ ಇದು ಬಂದು ಅಪ್ ಟು 12 ಡೇಸ್ 12 ದಿನದ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನಾವೇನ್ ಮಾಡ್ತೀವಿ, ನಿಮ್ಗೆ ಪೆಂಡಲಮ್ ನ ಯಾವ ರೀತಿ ಯೂಸ್ ಮಾಡ್ಬೇಕು, ಮತ್ತೆ ನಿಮ್ಮ ಕಲರ್ಸ್ ಕಂಡುಹಿಡಿಯೋದಾಗಿರ್ಬೋದು, ಅಥವಾ ದಿಕ್ಕುಗಳು ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಯಾವ್ದಾನ ವ್ಯಕ್ತಿ ಬಗ್ಗೆ ಪ್ರಶ್ನೆ ಕೇಳೋದಾಗಿರ್ಬೋದು, ಚಕ್ರಾಸ್ ನ ಆಕ್ಟಿವ್ ಮಾಡುವಂಥದ್ದು. ಓಕೆ, ನಿಮ್ಮ ಚಕ್ರಾಸ್ ನ ಆಕ್ಟಿವ್ ಮಾಡುವಂಥದ್ದು ಈ ರೀತಿಯಾಗಿ ನಿಮ್ಗೆ ಪಿನ್ ಟು ಪಿನ್ ಅದರಲ್ಲಿ ಮಾಸ್ಟರ್ ಕ್ಲಾಸ್. ಇದು ಯಾವುದೇ ರೀತಿ ಬೇಸಿಕ್ ಕ್ಲಾಸ್ ಅಲ್ಲ, ಮಾಸ್ಟರ್ ಕ್ಲಾಸ್ ಆಗಿರುತ್ತೆ. ಸೊ ಮಾಸ್ಟರ್ ಕ್ಲಾಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಪೆಂಡಲಮ್ ಇಂದ ಹಿಡಿದು ಪೆಂಡಲಮ್ ಇದರಲ್ಲಿ ನಿಮ್ಗೆ ಫ್ರೀ ಆಗಿ ಏನಾಗುತ್ತೆ ಸಿಗುತ್ತೆ. ಯಾವುದು ಅಂದ್ರೆ ಎನರ್ಜಿ ಕೊಟ್ಟಿರುವಂತ ಪೆಂಡಲಮ್. ನಿಮ್ಗೆ ಯಾವ್ದಂದ್ರೆ ಅದು ನಾರ್ಮಲ್ ಪೆಂಡಲಮ್ ನ ನಾವು ಕೊಡಲ್ಲ, ಎನರ್ಜಿ ಇರೋದಿರುತ್ತೆ. ಇದು ಬಂದು ಪೇಮೆಂಟ್ ಆಪ್ಷನ್ ಗ್ರೂಪಿಗೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಾವು 10ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, 10ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ 10ನೇ ತಾರೀಕು ಟೈಮ್ ನ ಡಿಸೈಡ್ ಮಾಡ್ಬಿಟ್ಟು ನಾವು ಗ್ರೂಪಿಗೆ ಹಾಕ್ತಿವಿ. ಸೊ ನೀವ್ ಯಾರು ಪೇಮೆಂಟ್ ಮಾಡ್ತೀರಾ ಅವರೆಲ್ಲ ಮೇನ್ ಗ್ರೂಪ್ ಅಲ್ಲಿ ಇರ್ತೀರಾ. ಓಕೆ, ಇದು ನಿಮ್ಗೆ ಗ್ರೂಪಿಗೆ ಬರುತ್ತೆ. ಗ್ರೂಪಿಗೆ ಬಂದಾಗ ನೀವು ಅಲ್ಲಿ ಸ್ಕ್ಯಾನ್ ಮಾಡ್ಬೋದು, ಇಲ್ಲಾಂದ್ರೆ ಇದ್ ಮಾಡ್ಬೋದು. ಅಕಸ್ಮಾತ್ ನೀವು ಇದ್ರ ಬಗ್ಗೆ ಇನ್ನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಸಂಗೀತ ಅಥವಾ ಲಿಖಿತ್ ಅವ್ರಿಗೆ ನೀವು ಕಾಲ್ ಮಾಡ್ಬಿಟ್ಟು ನೀವೇನ್ ಮಾಡ್ತೀರಾ, ಮಾಹಿತಿಯನ್ನ ತಿಳ್ಕೊಂತೀರಾ. ನಿಮ್ಗೆ 7 ಡೇಸ್ ಏನಾಗಿರುತ್ತೆ, ಟೈಮ್ ಇರುತ್ತೆ. 7 ಡೇಸ್ ಟೈಮ್ ಇರುತ್ತೆ. ಅಷ್ಟೊಳಗಡೆ ಯಾರೆಲ್ಲ ಜಾಯ್ನ್ ಆಗ್ಬೇಕು ಅವ್ರು ಜಾಯ್ನ್ ಆಗಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಾವು ತುಂಬಾ ಜನನ ಜಾಯ್ನ್ ಮಾಡಿಸ್ಕೊಳಲ್ಲ, ನಮ್ದು ಲಿಮಿಟ್ ಗೊತ್ತಿದೆ ನಿಮ್ಗೆ ಎಷ್ಟು ಜನ ಇದ್ದಾರೆ ಅಂತ. ಸೊ ಆದಷ್ಟು ಬೇಗ ಪೇಮೆಂಟ್ ಗಳನ್ನ ನೀವೇನ್ ಮಾಡ್ತೀರಾ, ಬುಕಿಂಗ್ ಮಾಡ್ಕೊಳ್ಳೋರಿದ್ರೆ 2000 ರೂಪಾಯಿ ಕೊಟ್ಬಿಟ್ಟು ಈಗಲೇ ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಅದರ್ವೈಸ್ ಫುಲ್ ಪೇಮೆಂಟ್ ಮಾಡೋರು ಮೇನ್ ಗ್ರೂಪ್ ಅಲ್ಲಿ ಇರ್ತಾರೆ. ಯಾರು ಆಫ್ ಪೇಮೆಂಟ್ ಮಾಡಿರ್ತೀರಾ, ನಿಮ್ ಫುಲ್ ಪೇಮೆಂಟ್ ಆದ್ಮೇಲೆ ನಿಮ್ದು ಮೇನ್ ಗ್ರೂಪಿಗೆ ಬರುತ್ತೆ. 10ನೇ ತಾರೀಕಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಓಕೆ, 10th ಇಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇವತ್ತಿಂದ ನಿಮ್ಗೆ 7 ಡೇಸು ನಿಮ್ಗೆ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಪೇಮೆಂಟ್ ಆಪ್ಷನ್ ನ ಕ್ಲಿಯರ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಮೇನ್ ಗ್ರೂಪಿಗೆ ಬರ್ತೀರಾ. ಓಕೆ, ಸೊ ಯಾರ್ದಾನೆ ಏನಾದ್ರು ಕ್ವಶನ್ಸ್ ಇದ್ರೆ, ಕ್ವಶನ್ಸ್ ಅಂತ ಹೇಳ್ಬೇಡಿ, ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇದ್ರೆ ಕ್ಲಾಸ್ ಟೈಮು ಅನೌನ್ಸ್ ಮಾಡ್ತೀನಿ ಮೇಡಮ್, ಕ್ಲಾಸ್ ಟೈಮ್ ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಕ್ಲಾಸ್ ನಿಮ್ಗೆ ಆಲ್ಮೋಸ್ಟ್ 8:30 ಸ್ಟಾರ್ಟ್ ಆಗುತ್ತೆ. ಬ್ಯಾಚ್ 8:30 to 9:30, 10 ಒಳಗಡೆ ಕ್ಲೋಸ್ ಆಗುತ್ತೆ ಕ್ಲಾಸ್. ಓಕೆ, 8:30 ಸ್ಟಾರ್ಟ್ ಆಗುತ್ತೆ. ಈವ್ನಿಂಗ್
ಈವ್ನಿಂಗ್ ಮಾತ್ರ, ಮಾರ್ನಿಂಗ್ ಇಲ್ಲ. ಮಾರ್ನಿಂಗ್ ನಿಮ್ಗೆ ಏನಾಗುತ್ತೆ, ಕ್ಲಾಸ್ದು ರೆಕಾರ್ಡಿಂಗ್ ಸಿಗುತ್ತೆ. ಸೊ ಯಾರೆಲ್ಲ ಈವ್ನಿಂಗ್ ನೋಡಕ್ಕಾಗಿಲ್ಲ, ಕ್ಲಾಸ್ ರೆಕಾರ್ಡಿಂಗ್ ನೀವು ಮಾಮೂಲಿ ಮಾರ್ನಿಂಗ್ ನೋಡ್ಬೋದು. ಓಕೆನಾ? ಸೊ ಕ್ಲಾರಿಟಿ ಬೇಕಾದ್ರೆ ಪಿತೃಪಕ್ಷದ ಕ್ಲಾಸ್, ಪಿತೃಪಕ್ಷ ಆದ್ರೇನು ಸರ್ ಕ್ಲಾಸ್ಗೂ ಅದಕ್ಕೂ ಅದೇನು ತಲೆ ಕೆಡ್ಸ್ಕೊಳ್ಳೋಗಿಲ್ಲ. ಓಕೆ, ಕಲಿಕೆಗೆ ಯಾವುದೇ ಪಿತೃಪಕ್ಷ ಕೃಷ್ಣ ಪಕ್ಷ ಅನ್ನೋದಿಲ್ಲ. ನೀವು ಆಲ್ರೆಡಿ ಸ್ಟೂಡೆಂಟ್ ತಾನೆ, ನೀವೇನು ಈಗ ಮಗು ಅಲ್ವಲ್ಲ. ಮಗು ಆದ್ರೆ ಅದಕ್ಕೆ ಆದಂತ ಒಂದು ಅಕ್ಷರ ಬರಹಕ್ಕೆ ಏನ್ ಮಾಡ್ತೀವಿ ನಾವು, ಟೈಮ್ ನ ನೋಡ್ತೀವಿ. ಕರೆಕ್ಟಾ? ಒಂದ್ಸರಿ ನೀವು ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ನೀವು ಕಲಿತಾ ಹೋಗ್ತಾ ಇರ್ತೀರಾ, ಅದಕ್ಕೆ ಯಾವುದೇ ಟೈಮಿಂಗ್ಸ್ ಇರಲ್ಲ. ಓಕೆ ಚಂದ್ರು ಸರ್? ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇದ್ರದ್ದೇನು ನನಗೆ ಡೌಟ್ಸ್ ಇಲ್ಲ, ಎಲ್ಲ ಗೊತ್ತಿದೆ ಇದ್ರ ಬಗ್ಗೆ. ನನಗೆ ಇದು ಗಣಪತಿ ಯಂತ್ರದ್ದು ಒಂದು ಅರ್ಜೆಂಟ್ ಗಳಿಸ್ಬೇಕಾಗಿತ್ತಲ್ಲ ಮೇಡಮ್ ಅದು. ನಾಳೆ ಮಾರ್ನಿಂಗ್ ನಿಮ್ಗೆ 10 ಗಂಟೆ ನನಗೆ ಒಳಗಡೆ ಗಣಪತಿ ಯಂತ್ರ ಸಿಗುತ್ತೆ. ಓಕೆನಾ? ಯಾಕಂದ್ರೆ ಈಗ ನಾವು ಇದನ್ನ ತಿಲ್ಕ ಮಾಡ್ಕೊಳಕ್ಕೂ ಮುಂಚೆ ಗಣಪತಿ ಯಂತ್ರ ಮಾಡಿ ತಿಲ್ಕ ಮಾಡ್ಬೇಕಾ, ಇಲ್ಲ ಮೊದ್ಲೇ ಇಲ್ಲ ಮಾಡ್ಕೊಬೋದು? ಇಲ್ಲ, ತಿಲ್ಕ ನೀವು ಮಾಡ್ಕೊಳ್ಳಿ. ಯಂತ್ರಗಳು ಮಾಡೋದು ಯಾವಾಗ ಅಂದ್ರೆ, ಇಲ್ಲಿ ಗಣಪತಿ ಯಂತ್ರ ಮಾಡಿದ್ಮೇಲೆ ನಾನು ಯಂತ್ರ ಹೇಳಿದ್ದೀನಲ್ಲ ಅದನ್ನ ಮಾಡ್ಕೊಳ್ಳಿ. ಓಕೆನಾ? ಮೇಡಮ್ ತಿಲ್ಕಕ್ಕೆ ಯಾವಾಗ ಏನಿಲ್ಲ. ಬೇಕಾದ್ರೂ ಮಾಡ್ಕೋಬಹುದು, ಅದಕ್ಕೂ ಗಣಪತಿ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀವ್ ಯಂತ್ರ ಬರಿಬೇಕಾದ್ರೆ ಮಾತ್ರ ಗಣಪತಿ ಯಂತ್ರ ಇದ್ ಮಾಡ್ಕೊಳ್ಳಿ. ಓಕೆ ಮೇಡಮ್ ಇದು ತುಪ್ಪ ಇದೆಯಲ್ಲ, ಅದು ನಂದಿನಿ ತುಪ್ಪ ಆಗುತ್ತಾ, ಇಲ್ಲ ಅದಕ್ಕೆ ಬೇರೆ ಏನಾದ್ರು ತುಪ್ಪನೇ ಇಂಥದೇ ಅಂತ ಏನಾದ್ರು ಇದೆಯಾ? ಶುದ್ಧ ತುಪ್ಪ ಅಂತ ನಾಗಕೇಸರಿ. ಹೇಳಿದೀನಿ, ನಂದಿನಿ ತುಪ್ಪ ಯೂಸ್ ಮಾಡಿ. ಇವಾಗೆಲ್ಲ ಶುದ್ಧ ತುಪ್ಪ ಎಲ್ಲಿ ಉಟ್ಕೊಂಡ್ ಕೂತ್ಕೊಳ್ತೀರಾ ಅಲ್ವಾ? ಮೇಡಮ್ ತಲ್ಕಕ್ಕೆ ನಾಗಕೇಸರಿ, ಆಮೇಲೆ ಮಲ್ಲಿಗೆ ಹೂವು, ಕಣಗಲೆ ಹೂವು, ಕುಂಕುಮ ಹಾಕ್ಬೇಕು ಮೇಡಮ್ ಅದಕ್ಕೆ. ಕುಂಕುಮ ಸ್ವಲ್ಪ ಕುಂಕುಮ ಹಾಕಿ, ಸ್ವಲ್ಪ ಕುಂಕುಮ ಬಿಡಿಸಿ, ತುಪ್ಪ ಹಾಕ್ಬಿಟ್ಟು ಎಲ್ಲಾನು ಕುಟ್ಬಿಡ್ಬೋ ಪುಡಿ ತರ ಮಾಡ್ಕೊಳ್ಳೋದು ಮೇಡಮ್. ಅಷ್ಟೇ ಅಲ್ಲ ಮೇಡಮ್ ಅದು? ಹಾ ಅಷ್ಟೇ ಅಷ್ಟೇ ಸರ್. ಓಕೆ ಮೇಡಮ್, ಅಷ್ಟೇ ಮೇಡಮ್. ಅದೊಂದೇ ಇದ್ದದ್ದು. ಯಾಕೆಂದ್ರೆ ಈ ಪೆಂಡುಲಮ್ ಮೊದ್ಲೇ ನಾನು ಕಲ್ತಿದ್ದು ಒಂದ್ಸರಿ 15 ವರ್ಷ ಆಯ್ತೇನೋ. ಈಗ ಅದೆಲ್ಲ ಅವಸ್ಕೊಂಡ್ಬಿಟ್ಟಿದೆ ಅದು ಪೆಂಡುಲಮ್ ಈಗ ತಾಮ್ರದ್ದು. ಮತ್ತೆ ಈಗ ಶುರು ಮಾಡೋಣ ಕಲ್ತ್ಕೊಳ್ಳಿ. ಈಗ ಕಲ್ತ್ಕೊಳ್ಳಿ. ಅದಕ್ಕೋಸ್ಕರ. ಓಕೆ ಮೇಡಮ್, ಕಲ್ತ್ಕೊಳ್ಳಿ. ಥ್ಯಾಂಕ್ ನಿಮ್ಗೆ ಯು. ಅಂದ್ರೆ ಸಿದ್ಧಿ ಮಾಡಿರೋದು ಸಿಗುತ್ತೆ. ಕಲಿತೇನೆ. ಓಕೆ ಮೇಡಮ್. ಮೇಡಮ್ ಅದು ಈಗ ನಮ್ಗೆ ಈಗ ಆದ ತಕ್ಷಣ ಕೊರಿಯರ್ ಅಲ್ಲೇ ಕಳ್ಸ್ಬಿಡ್ತೀರಾ, ಇಲ್ಲ ಅಲ್ಲೇ ಬಂದು ಇಸ್ಕೊಳಕ್ ಡೇಟ್ ನೀವು ಆಗುತ್ತಲ್ವಾ? ಆಫ್ಲೈನ್ ಕ್ಲಾಸ್ ಅಲ್ಲಿ ತಗೊಂತೀರಿ ಅಂದ್ರೆ ಆಫ್ಲೈನ್ ಕ್ಲಾಸ್ ಅಲ್ಲಿ ತಗೊಳ್ಳಿ, ಸರ್ಟಿಫಿಕೇಟ್ ದಿನ. ಸಪೋಸ್ ಇಲ್ಲ ಬೇಡ ನನ್ ಕೊರಿಯರ್ ಕಳ್ಸಿ ಅಂದ್ರೆ ಕೊರಿಯರ್ ಅಲ್ಲಿ ಕಳ್ಸ್ಕೊಡಿ. ಅಲ್ಲ ಕೊರಿಯರ್ ಅಲ್ಲಿ ಯಾವ್ದು ಪದಾರ್ಥ ಕಳ್ಸಂಗಿಲ್ಲ, ಎನರ್ಜಿ ಕಳಿಸ್ಬಾರ್ದು. ಹೋಗುತ್ತೆ. ಕೆಲವೊಬ್ರು ಅರ್ಜೆಂಟ್ ಮಾಡ್ತಾರಲ್ಲ, ನಾವೇನ್ ಮಾಡೋಣ, ಸೇರ್ಕೊಂಡಿರೋರು ಇಲ್ಲ ಮೇಡಮ್ ನನ್ ಕೈಗೆ ಬಂದ್ಬಿಡ್ಬೇಕು ಪೆಂಡಲಮ್ ಅಂತ ಹೇಳ್ತಾರೆ. ಸೊ ಆಫ್ಲೈನ್ ಅಲ್ಲಿ ಇಸ್ಕೊಂಡಾಗ ಏನಾಗುತ್ತೆ ನಿಮ್ಗೆ, ಮತ್ತೆ ನಾವಲ್ಲಿ ದೀಕ್ಷೆ ಕೊಡ್ತೀವಿ, ರೈಟ್? ದೀಕ್ಷೆ ಅದೇ ಇರುತ್ತೆ, ಎನರ್ಜಿ ಹೋಗ್ಬಿಡ್ತದೆ ಅಂತಾರಲ್ವಾ, ಅದಕ್ಕೋಸ್ಕರ. ಎನರ್ಜಿ ಹೋಗುತ್ತೆ. ಪ್ಲಸ್ ನಿಮ್ಗಲ್ಲಿ ಇದಕ್ಕೆ ಆದಂತಹ ದೀಕ್ಷೆ ಕೊಡ್ತೀವಿ ಆಫ್ಲೈನ್ ಕ್ಲಾಸ್ ಅಲ್ಲಿ. ಹೌದು. ಆ ದೀಕ್ಷೆ ತಗೊಂಡು ನೀವು ತಗೊಂಡಾಗ ಅದ್ರದ್ದು ಪರಿಣಾಮ ತುಂಬಾ ಅದ್ಭುತವಾಗಿರುತ್ತೆ. ನೀವು ಡಿಸೈಡ್ ಮಾಡಿ, ಕ್ಲಾಸ್ಗೆ ಯಾರು ಜಾಯ್ನ್ ಆಗ್ತಿರಲ್ಲ ನೀವೆಲ್ಲ ಡಿಸೈಡ್ ಮಾಡಿ, ದೀಕ್ಷೆ ತಗೊಂಡು ನೀವು ಪೆಂಡಲಮ್ ತಗೊಂಡಾಗ ಅದು ಅದ್ಭುತವಾಗಿರುತ್ತೆ. ಸೊ ನೀವು ಪೆಂಡಲಮ್ ಕೊರಿಯರ್ ಮಾಡಿಸ್ಕೊಂಡ್ಬಿಡ್ತೀನಿ ಮೇಡಮ್ ಅಂತ ಅನ್ನೋರು ಕೊರಿಯರ್ ಮಾಡಿದ್ರು ನೀವು ಆಫ್ಲೈನ್ ಕ್ಲಾಸಿಗೆ ಬಂದು ದೀಕ್ಷೆ ತಗೊಳ್ಳೇಬೇಕು. ಓಕೆ ಓಕೆ ಮೇಡಮ್, ಓಕೆ ಸರ್, ಥ್ಯಾಂಕ್ ಯು. ಮೋಹನ್ ಸರ್ ನಮಸ್ತೆ ಹೇಳಿ. ಮೇಡಮ್, ಪೆಂಡುಲಮ್ ಬಗ್ಗೆ ನಾನು ಎಲ್ಲೂ ಸೇರ್ಕೊಂಡಿದ್ದೆ, ಫಸ್ಟ್ ಟೈಮ್ ಸೇರ್ಕೊಂಡಿದ್ದು. ಬಟ್ ಮೇಡಮ್ ಪೆಂಡುಲಮ್ ಬಂದು ಇಷ್ಟೊಂದು ಕೆಲಸ ಮಾಡ್ತಾರೆ ಮೇಡಮ್, ನನಗೆ ಆಶ್ಚರ್ಯ ಮೇಡಮ್. ಹೋಗ್ಬಿಟ್ಟು ನನಗಂತೂ ನನಗೆ ನಂಬೇಕಾಯ್ತು ಮೇಡಮ್, ನಿಜ ಪೆಂಡುಲಮ್ ಇಂತ ಆಗುತ್ತೆ ಅಂತ ಮೇಡಮ್. ನೋಡಕ್ ಸಿಂಪಲ್ ಆಗಿ ಕಾಣಿಸ್ತದೆ, ನೋಡಕ್ ಸಿಂಪಲ್ ಅಲ್ಲ ಮೇಡಮ್, ಅಷ್ಟೊಂದು ಕೆಲಸ ಮಾಡ್ತಾರೆ. ಚಿಕ್ಕ ಮೆಣಸಿನ್ಕಾಯಿ ನೋಡಿದ್ದೀರಾ? ಜೀರಿಗೆ ಮೆಣಸಿನ್ಕಾಯಿ ಅಂತಾರೆ. ಇಷ್ಟು ಇದು ಏನ್ ಮಾಡತ್ತೆ ಅಂತ ನೀವು ಬಾಯಿಗೆ ಹಾಕೊಂಡ್ ನೋಡಿ, 4 ದಿನ ನಿಮ್ ಬಾಯಲ್ಲಿ ಉರಿ ಹೋಗಲ್ಲ. ಅದೇ ತರ ಇದು ಕೂಡ ಮೇಡಮ್ ಗಾಳಿ ಕೆಲಸ ಮಾಡ್ಬೇಕಾದ್ರೆ ಇದು ಹಿಡಿತಾ ಇಲ್ಲ, ಗಾಳಿ ಕೆಲಸ ಅದೇ ಮೇಸ್ತ್ರಿ ಅದು ಬಂದ್ಬಿಟ್ಟು ಅವ್ರ ಮೆಜರ್ಮೆಂಟ್ಗೆ ಹಿಡಿಯೋದು. ಗಾರೆ ಕೆಲ್ಸದವ್ರದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಅವರು ಆ ಶೇಪ್ ಎಕ್ಸಾಕ್ಟ್ ಕೊಡುತ್ತೆ, ಎಕ್ಸಾಕ್ಟ್ ಶೇಪ್ ಕೊಡುತ್ತೆ ಅಂತ ಹೀಗೆ ಹಿಡಿತಾರೆ. ಬಟ್ ಅದು ಪೆಂಡಲಮ್ ಅಲ್ಲ, ಅದು ಎಕ್ಸಾಕ್ಟ್ ಶೇಪ್ ಕೊಡ್ಲಿಕ್ಕೆ. ಅಂದ್ರೆ ಅವರು ಒಂದು ನೀಟಾಗಿ ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ನಿಲ್ಸಿದ್ರೆ ಅದು ಹಂಗೆ ನಿಂತಿರುತ್ತೆ. ಅಲ್ಲಿಂದ ಏನ್ ಮಾಡ್ತಾರೆ, ಮೆಜರ್ಮೆಂಟ್ ತಗೊಂತಾರೆ. ಓಕೆ, ಲೆವೆಲ್ಗೆ, ಆಯ್ತಾ? ಸೊ ಅಷ್ಟೇನೆ, ಅದಕ್ಕೂ ಗಾರೆ ಕೆಲ್ಸಕ್ಕೂ ಇದಿಲ್ಲ. ಇದು ನಿಮ್ಮ ಲೈಫ್ ಹಿಸ್ಟ್ರಿ ತಿಳ್ಕೊಬೇಕು ಅಂದ್ರೆ ಪೆಂಡಲಮ್.
ಮತ್ತೆ ಯಾಕೆ ಮೇಡಮ್ ಇದು ಜನರು ಒಳ್ಳೇದಕ್ಕೆ ಉಪಯೋಗಿಸ್ಕೋತಾರೆ, ಯಾಕೆ ಇದನ್ನ ಯಾಕೆ ಮಾತ್ರ ತಿಳ್ಕೊತೀರಾ ಪ್ರಪಂಚದಲ್ಲಿ? ತುಂಬಾ ಜನ ಉಪಯೋಗಿಸ್ಕೊತಾ ಇದ್ದಾರೆ ಸರ್. ನಾವೇ ಉಪಯೋಗಿಸ್ಕೊತಾ ಇದೀವಲ್ಲ. ನಾವು ಕೇಳುವಂತ ಕೆಲವೊಂದು ಪ್ರತಿಯೊಂದು ಕಸ್ಟಮರ್ಗೆ ಹೀಲಿಂಗ್ ಮಾಡೋದಾಗಿರ್ಬೋದು, ಅವ್ರ ಚಕ್ರಾಸ್ ಆಕ್ಟಿವ್ ಮಾಡೋದಾಗಿರ್ಬೋದು, ಅಥವಾ ಯಾವ ಮಗು ಎಲ್ಲಿ ಕಳ್ದೋಗಿರುತ್ತೆ, ಯಾವ ವಸ್ತು ಎಲ್ಲಿ ಕಳ್ದೋಗಿದೆ, ಎಲ್ಲವನ್ನೂ ಕೂಡ ನೋಡ್ತೀವಲ್ಲ ನಾವು. ಪ್ರತಿನಿತ್ಯ ಅದ್ರ ಜೊತೆ ಮಾತಾಡ್ತಾನೆ ಇರ್ತೀವಿ. ನಾವು ಅದ್ರ ಜೊತೆ ಏನ್ ಮಾಡ್ತೀವಿ, ಕನೆಕ್ಟ್ ಆಗಿರ್ತೀವಿ. ಅದನ್ನ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇಲ್ಲ, ನೀವ್ ಎಸ್ ಆರ್ ನೋ ಅದ್ ಹೇಳ್ತು ಅಂದ್ರೆ ಮುಗೀತು. ಅದ್ರ ಮೇಲೆ ನಡ್ಕೊಂತ ಹೋಗಿ. ನಿಮ್ಗೆ ಏನಾಗುತ್ತೆ, ಅದ್ಭುತವಾಗಿರುವಂತ ಸಿಗುತ್ತೆ ನಿಮ್ಗೆ. ಅದ್ಭುತ. 100% ನಿಜ. ಯಾವ್ದೇ ಕಾರಣಕ್ಕೂ ಒಂದು ಫೇಲ್ ಆಗೋ ಚಾನ್ಸೇ ಇಲ್ಲ. ಹೌದು, ಕರೆಕ್ಟ್ ದೀಕ್ಷೆ ತಗೊಂಡು ಕರೆಕ್ಟ್ಗೆ ಶ್ರದ್ಧೆಯಿಂದ ಅದನ್ನ ನಾವು ಅದನ್ನ ಮಾಡ್ಕೊಂಡ್ರೆ. ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕು. ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅಷ್ಟು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ನಮ್ಮ ಕಣ್ಮುಂದೆನೆ ತುಂಬಾ ನಡೆದಿದೆ. ನಾವು ಕಲಿಬೇಕಾದ್ರೆ ಅಲ್ಲ ಎಂತ ಆಗತ್ತೆ, ಇವ್ರ ಕೈಗಳು. ನಾನ್ ಅನ್ಕೊಂಡೆ ಇವ್ರ ಕೈ ಅಳ್ಳಾಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಇದ್ ಬೇಕು ಅಂತ ಅನ್ಬಿಟ್ಟು ಇಲ್ಲೇ ಏನೋ ಟ್ರಿಕ್ ಮಾಡ್ತಾರೆ ಅಂತ. ಯಾವಾಗ ನನ್ ಕೈಗೆ ಪೆಂಡೋಲಮ್ ಬಂತು ನೋಡಿ, ನಾನ್ ಇದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಲ್ಲ, ಆಗ ನನ್ಗೆ ಗೊತ್ತಾಗಿದ್ದೇನು, ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಯಾವ್ದು. ಯಾವ್ದೇ ವಿದ್ಯೆ ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ನಾವೇನ್ ಮಾಡ್ತೀವಿ ನೋಡಿ, ಇಲ್ಲೊಂದು ಚಿಕ್ಕದು ಏನ್ ಕೊಟ್ಟಿದ್ದಾರೆ, ಮಣಿ ಕೊಟ್ಟಿದ್ದಾರೆ, ರೈಟ್? ಚಿಕ್ಕದ್ ಮಣಿ ಕೊಟ್ಟಿದ್ದಾರೆ. ಓಕೆ, ನಾವೇನ್ ಮಾಡಿರ್ತೀವಿ, ಈ ಮಣಿಯನ್ನ ಏನ್ ಮಾಡಿರ್ತೀವಿ, ಲಾಕ್ ಮಾಡಿಟ್ಕೊಂಡಿರ್ತೀವಿ. ಮಣಿ ಲಾಕ್ ಮಾಡ್ಕೊಂಡಿರ್ತೀವಿ. ನಾವ್ ಬೆರಳಲ್ಲಿ ಏನ್ ಮಾಡಿರ್ತೀವಿ, ಈ ರೀತಿ ಮಣಿಯನ್ನ ಇಟ್ಕೊಂಡಿರ್ತೀವಿ. ಜಸ್ಟ್ ಅದು ನಿಲ್ಲೋವರೆಗೂ ಏನ್ ಮಾಡ್ತೀವಿ, ನಾವು ಸ್ವಲ್ಪ ಬಲಗೈ ಮೇಲೆ ಇಟ್ಕೊಂಡು ಅದನ್ನ ನಿಲ್ಸಕ್ ಟ್ರೈ ಮಾಡ್ತೀವಿ. ಅದು ನಿಂತ್ಕೊಂಡ್ಮೇಲೆ ನಮ್ ಬಲಗೈನ ತೆಗಿತೀವಿ. ತೆಗೆದ್ಬಿಟ್ಟು ಏನ್ ಮಾಡ್ತೀವಿ, ಇದಕ್ಕೆ ಪ್ರಶ್ನೆಯನ್ನ ಹಾಕ್ದಾಗ ಏನಾಗುತ್ತೆ, ಇದು ಎಸ್ ಆರ್ ನೋ ಅನ್ನೋದನ್ನ ಇದೇ ಹೇಳುತ್ತೆ. ಇದ್ ನೀವೇ ಇಲ್ಲಿ ಇಟ್ಕೊಂಡಿರೋದ್ ಮಣಿ ನೋಡಿ, ನನ್ ಕೈ ಒಂಚೂರು ಶೇಕ್ ಆಗ್ತಿಲ್ಲ. ಓಕೆ, ಏನೋ ಒಂದ್ ಪ್ರಶ್ನೆ, ಮೋಹನ್ ಸರ್ ನಿನ್ ಮೇಲೆ ಡೌಟ್ ಪಡ್ತಿದ್ದಾರೆ, ನೀನ್ ಸತ್ಯನಾ ಅದನ್ನ ಹೇಳು. ಓಕೆ, ನಾನೇನು ಹೇಳಿಲ್ಲ, ನಾನು ಬರೀ ಕೈ ಇಟ್ಕೊಂಡಿದೀನಿ, ಎಲ್ಲೂ ಶೇಕ್ ಮಾಡಿಲ್ಲ. ನನ್ ಕೈ ಒಂದ್ ಕಡೆನೂ ಶೇಕ್ ಆಗಿಲ್ಲ, ನನ್ ಬೆರಳು ಕೂಡ ಶೇಕ್ ಆಗಿಲ್ಲ, ತಿರುಗ್ತಾ ಇದೆ, ರೈಟ್? ಹಾಗೆ. ಓಕೆ, ಆಮೇಲೆ ಇದನ್ನ ನಿಲ್ಲಿಸ್ಬೇಕಾದ್ರೂ ಕೂಡ ನೀವು ಏನ್ ಮಾಡ್ತೀರಾ, ನೀನ್ ನಿಂತ್ಕೋ ಅಂತ ಹೇಳ್ಬೇಕು, ಇಲ್ಲ ನಾ ತಿರುಗ್ತಾನೆ ಇರುತ್ತೆ. ನೀವು ಗಾಡಿಗೆ ಏನ್ ಮಾಡ್ತೀರಾ, ಬ್ರೇಕ್ ಹಾಕ್ತೀರಾ ಅಲ್ವಾ? ಗಾಡಿ ನಿಲ್ಸ್ಬೇಕಾದ್ರೆ ಏನ್ ಮಾಡ್ತೀರಾ, ಬ್ರೇಕ್ ಹಾಕ್ತೀರಾ. ನೀವು ವಿತೌಟ್ ಬ್ರೇಕು ನಿಲ್ಸು ಅಂತ ಸಡನ್ ಆಗಿ ನೀವು ಹಿಂಗ್ ಹಿಡಿಯೋದು ಅದೆಲ್ಲ ಮಾಡ್ಬಾರ್ದು. ಅದಕ್ಕೆ ಹೇಳ್ಬೇಕು ನೀನ್ ನಿಂತ್ಕೋ ಅಂದಾಗ ಏನಾಗುತ್ತೆ, ಅದು ಹಿಂಗ್ ತಿರುಗ್ತಾ ಇರುತ್ತಲ್ಲ, ಆಗೇನಾಗುತ್ತೆ, ಸ್ಟಾಪ್ ನಿಲ್ಸು ಅಂತ ಅಂದಾಗ ಏನಾಗುತ್ತೆ, ಅದು ಹೋಗ್ತಾ ಸ್ಲೋಲಿ ಏನಾಗುತ್ತೆ, ಅದು ನಿಮ್ಗೆ ಒಂದು ಜರ್ಗ್, ನಿಮ್ ಕೈ ಏನಾಗುತ್ತೆ, ಒಂದ್ಸಲಿ ಶೇಕ್ ಆಗುತ್ತೆ, ಅವಾಗ ಅದ್ ನಿಲ್ತು ಅಂತ ಅರ್ಥ. ಆಯ್ತಾ? ನೀವು ಏಕ್ದಮ್ ಅದು ತಿರುಗ್ತಾ ಇರೋದನ್ನ ಹಿಂಗ್ ತಿರುಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಹಿಂಗ್ ಲಾಕ್ ಮಾಡಂಗಿಲ್ಲ ನೀವು. ಓಕೆ, ಅದಕ್ಕೆ ಹೇಳ್ಬೇಕು, ನಿಂತ್ಕೋ, ಸ್ಟಾಪ್ ಮಾಡು ಅಂತ ಹೇಳ್ದಾಗ ಸ್ಟಾಪ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಹೇಳ್ದಾಗ ಸ್ಟಾಪ್ ಆಗುತ್ತೆ. ಅಲ್ಲಿವರೆಗೂ ಅದು ತಿರುಗ್ತಾನೆ ಇರುತ್ತೆ. ಇನ್ನು ಜೋರಾಗಿ ತಿರ್ಗು, ನೀನ್ ಹೇಳ್ತಾ ಇರೋದ್ ನಿಜನ, ಜೋರಾಗಿ ತಿರ್ಗು ಅಂದಾಗ ಹೇಳಿದ್ರೆ ಈಗ ಏನಾಗುತ್ತೆ, ಜೋರಾಗಿ ತಿರ್ಗು ಅಂತ ಹೇಳ್ತೀನಿ ನಾನು, ಅದೇನಾಗುತ್ತೆ, ತಿರುಗ್ತಾ ಇರುತ್ತೆ. ಇಲ್ಲ ಸ್ಲೋ ಆಯ್ತು, ಇಲ್ಲಿ ಇವ್ರು ಕೇಳ್ತಾರ ಪ್ರಶ್ನೆ ಸತ್ಯನಾ, ಇನ್ನೊಂದ್ ಸ್ವಲ್ಪ ಜೋರಾಗಿ ತಿರ್ಗು. ಓಕೆ, ಈ ರೀತಿ ಏನಾಗುತ್ತೆ, ಜೋರಾಗಿ ತಿರುಗ್ತಾ ಇರುತ್ತೆ. ಸೊ ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ, ನೀವು ಯಾವ ರೀತಿ ನಿಮ್ ಕೈಯಲ್ಲಿ ನಿಮ್ಗೆ ಒಂದು ಜಾದೂ ಸಿಕ್ಕಿದೆ ಅಂತ. ಓಕೆ, ಯಾವ ರೀತಿ ನಿಮ್ ಕೈಗೆ ಜಾದೂ ಸಿಕ್ಕಿದೆ, ಯಾವ ರೀತಿ ನೀವು ಇದನ್ನ ಬಳಸ್ಕೋಬಹುದು ನಿಮ್ಮ ಏನಿದು ಸಬ್ ಕಾನ್ಶಿಯಸ್ ಮೈಂಡ್. ಮೇಡಮ್ ಪೆಂಡುಲಮ್ಗೆ ಬೇರೆ ಚೈನ್ ಹಾಕೋಬಹುದು ನಾವು. ಈಗ ಇದು ನಾವು ಹಾಕೋತೀವಲ್ಲ, ಅದು ನೀವು ನಿಮ್ಗೆ ಇದು ಯಾವ್ದ್ರ ಜೊತೆ ಬಂದಿರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಓಕೆ, ಚೈನ್ ಈಗ ನಾವು ಮುಂದಕ್ಕೆ ದಾರ ಕಟ್ಟಿದ್ವಿ ನಾವು, ಆತರ ಹಾಕೋಬಹುದು. ನೋಡಿ, ಇದಕ್ಕೆ ಮೆಜರ್ಮೆಂಟ್ ಅಲ್ಲಿ ನೀಟಾಗಿ ಅವರೇ ರೆಡಿ ಮಾಡಿ ಕೊಟ್ಟಿರ್ತಾರೆ. ಓಕೆ, ಮೆಜರ್ಮೆಂಟ್ ಅಲ್ಲಿ ಅವರೇ ರೆಡಿ ಮಾಡಿ ಇಷ್ಟೇ ಅಳತೆ ಇರ್ಬೇಕು ಅಂತ ಕೊಟ್ಟಿರ್ತಾರೆ. ನೀವು ನಿಮ್ ಕುತ್ತಿಗೆ ಚೈನ್ ಹಾಕೊಳ್ಳೋದು, ಅದಕ್ಕೆ ಇನ್ನೊಂದು ಮತ್ತೊಂದು ಹಾಕ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಓಕೆ, ಹಾಕ್ಬೋದು. ಮೆಜರ್ಮೆಂಟ್ ಏನಾಗುತ್ತೆ, ಲೆಂತಿ ಆಗೋದು ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಆಗುತ್ತೆ. ಅದ್ರ ಬದಲಿಗೆ ಏನ್ ಕೊಟ್ಟಿರ್ತಾರಲ್ಲ ಪೂರ್ತಿ ಸಿದ್ಧಿ ಮಾಡಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದು ಕ್ವಾಲಿಟಿದೇ ಇರುತ್ತೆ. ಈಗ ನೋಡಿ, ನಮ್ದೆಲ್ಲ ಕ್ವಾಲಿಟಿ ಇಲ್ವಾ?
ಎಸ್ ಮೇಡಮ್ ಅದೇ ಮಾಡಿರೋದು ನೀಟಾಗಿ ಕ್ವಾಲಿಟಿಲಿ ಯಾವುದೇ ತರದ್ದು ಮಿಸ್ಟೇಕ್ ಇಲ್ದಾಗ ಏನ್ ಮಾಡಿರ್ತೀವಿ ಕೊಟ್ಟಿರ್ತೀವಿ. ಸೊ ಇದಕ್ಕೆ ಚೈನ್ ಯಾಕೆ ಬರ್ಲೆ ಅವ್ನ್ ಕುತ್ತಿಗೆಗೆ ಹಾಕೊಳಕ್ಕ, ಮೈ ಮೇಲೆ ಹಾಕೊಳಕ್ಕ? ಇಲ್ಲ ಮ್ಯಾಮ್, ಆಗ ನಮ್ಗೆ ಚೈನ್ ತೆಗ್ದಿ ಅದಕ್ಕೆ ಪೆಂಡ್ಲಮ್ ಕೊಡ್ತಾರಲ್ಲ ಅದಕ್ಕೆ ಏನು ಬೇಡ, ಏನು ಬೇಡ. ಇದ್ರಲ್ಲಿ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇದು ಕಟ್ ಆಯ್ತು ಅಂದಾಗ ಮಾತ್ರ ಬೇರೆ ಚೈನ್ ಹಾಕಿ ಟ್ರೈ ಮಾಡಿ. ಓಕೆ ಓಕೆ. ಮತ್ತೆ ಈ ಕ್ರಿಸ್ಟಲ್ ನ ಯಾಕೆ ಜಾಸ್ತಿ ಯೂಸ್ ಮಾಡಕ್ ಹೋಗಲ್ಲ ನೋಡಿ, ನಾನು ಹೇಳೋದು ಪೆಂಡಲಮ್ನ ನಿಮ್ಗೆ ಅವಾಗ ಅವಾಗ ಕೆಳಗಡೆ ಬೀಳಿಸೋ ಹಾಗಿಲ್ಲ. ತುಂಬಾ ಸೂಕ್ಷ್ಮವಾಗಿ ಇದನ್ನ ಮಾಡ್ಬೇಕು, ನೋಡ್ಕೋಬೇಕು. ಕೆಳಗಡೆ ಬೀಳ್ಸೋದು, ಆಮೇಲೆ ಎಲ್ಲೋ ಮಾಡೋದು, ಎಲ್ಲೋ ಇಟ್ಬಿಡೋದು, ಅದೆಲ್ಲ ಮಾಡೋ ಹಂಗಿಲ್ಲ. ಇದ್ರೆ ನಿಮ್ ಜೊತೆ ಇರ್ಬೇಕು, ಅದರ್ವೈಸ್ ನೀವು ಎಲ್ಲಿ ಇಡ್ಬೇಕು ಆ ಸ್ಥಾನದಲ್ಲಿ ಇಡ್ತೀರಾ. ಇದನ್ನೇನನ್ನ 6 ಗಂಟೆ ಆದ್ಮೇಲೆ ತೆಗಿಯಂಗಿಲ್ವಾ? ಹಂಗೇನು ಇಲ್ಲ. ನೈಟ್ ಅಂಡ್ ಡೇ ಯಾವಾಗ ಬೇಕಾದ್ರೂ ಎದ್ದು ಕ್ವಶನ್ ಕೇಳ್ಬೋದು. ನಾವು ಕವಡೆಗೆ ಏನ್ ಹೇಳಿದ್ದೆ? 6 ಗಂಟೆ ಮೇಲೆ ಯಾರು ತೆಗಿಬೇಡಿ ಅಂತ ಹೇಳಿದ್ದೆ ಅಲ್ವಾ? 6 ಗಂಟೆ ಮೇಲೆ ಲಕ್ಷ್ಮಿ ಅವಳನ್ನ ತೆಗ್ದಿ ಅವಳನ್ನ ಪದೇ ಪದೇ ಹಿಂಸೆ ಕೊಡ್ಬೇಡಿ ಅಂತ ಹೇಳಿ. ಓಕೆ, ಇದಕ್ಕೇನ್ ಮಾಡ್ತೀರಾ? ಏನಿಲ್ಲ, ಮಿಡ್ ನೈಟ್ ಅಲ್ಲಿ ಎದ್ಬಿಟ್ಟು ಯಾವ್ದೋ ಏನೋ ಒಂದು ಬಂತು ಪ್ರಾಬ್ಲಮ್ಸ್, ಅವಾಗ ಏನ್ ಮಾಡ್ತೀರಾ? ಮಧ್ಯರಾತ್ರಿ ಕೂಡ ಇದಕ್ಕೆ ಕೇಳ್ಬೋದು ಪ್ರಶ್ನೆಯನ್ನ ನೀವು, ಆಯ್ತಾ? ಅವಾಗ ಹೇಳ್ಬೇಕು, ಅದ್ರ ಹೆಸರು ಹೇಳ್ಬಿಟ್ಟು ಏನ್ ಮಾಡ್ತೀರಾ? ಲಾಕ್ ಓಪನ್ ಮಾಡಿ ಕೇಳ್ತೀರಾ. ಓಕೆ, ಸೊ ಅಕಸ್ಮಾತ್ ನಾನ್ ವೆಜ್ ನ ಸಾಯಂಕಾಲ ತಿಂದಿರ್ತೀರಾ, ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಸ್ನಾನ ಮಾಡೋವರೆಗೂ ಏನ್ ಮಾಡ್ತೀರಾ ನೀವು? ಪೆಂಡಲಮ್ನ ಮುಟ್ಟೋ ಹಾಗಿಲ್ಲ. ಅದೊಂದೇ ಕಂಡೀಷನ್ ಇದಕ್ಕೆ. ಮತ್ತೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೆಣ್ಮಕ್ಳು ಮುಟ್ಟೋ ಹಾಗಿಲ್ಲ. ಓಕೆ, ಯಾಕೆಂದ್ರೆ ಇದನ್ನ ನಾವು ಮಾಡಿ ಕೊಟ್ಟಿರ್ತೀವಲ್ಲ, ಸಿದ್ಧಿ ಮಾಡಿ ಕೊಟ್ಟಿರ್ತೀವಲ್ವಾ. ಸಿದ್ಧಿ ಅಂತ ಹೇಳಿದ್ರೆ ನೀವ್ ಅನ್ಕೊಂಡಂಗೆ ಏನೋ ಹಿಂಗ್ ಇಟ್ಬಿಟ್ಟು ಇವ್ರಿಗೆ ಹೊಲಿಲಿ ಅದೆಲ್ಲ ಅಲ್ಲ. ಅದಕ್ಕೆ ಪ್ರೊಸೀಜರ್ ಇದೆ. ಅದು ಕಂಪ್ಲೀಟ್ ಪ್ರೊಸೀಜರ್ ನಿಮ್ಗೆ ಬೇರೆ ರೀತಿ ಹೋಗುತ್ತೆ. ಓಕೆ, ಕಂಪ್ಲೀಟ್ ಪ್ರೊಸೀಜರೇ ಬೇರೆ ರೀತಿ ಹೋಗುತ್ತೆ ಇದ್ರದ್ದು. ಸುಮ್ನೆ ಹೇಗೇಗೋ ಯಾರೋ ಒಬ್ರು ಏನೋ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಿಮ್ ಹತ್ರ ಇಸ್ಕೊಳ್ಳೋದು, ಆಮೇಲೆ ಅದನ್ನ ಯಾವ್ದೋ ರೀತಿ ತಂದು ಪರ್ಚೇಸ್ ಮಾಡ್ಕೊಡೋದು, ಆ ರೀತಿ ಅಲ್ಲ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ರೆ ನೀಟಾಗಿರೋದ್ ಕೊಡ್ತೀವಿ, ಅದರ್ವೈಸ್ ನೀವೇ ತಗೊಳ್ಳಿ, ನಾವು ಪಾಠ ಮಾಡ್ತೀವಿ ಅಂತ ಹೇಳ್ಬಿಟ್ಟಿರ್ತೀವಿ. ಆಯ್ತಾ? ಇದಕ್ಕೆ ಕಂಪ್ಲೀಟ್ ಆಗಿ ನಿಮ್ಗೆ ಈ ಪೆಂಡಲಮ್ ಪ್ಯಾಕೇಜ್ ಜೊತೆನೆ ಬಂದಿರೋದು. ಇದು ನಮ್ ಕ್ಲಾಸ್ಗೆ ಸೇರ್ಕೊಳ್ಳೋರ್ಗೆ ಫ್ರೀ ಆಗಿ ನಾವೇನ್ ಮಾಡ್ತೀವಿ, ಸಿದ್ಧಿ ಮಾಡಿ ಕೊಡ್ತೀವಿ. ಓಕೆ, ಸೊ ಅದರಲ್ಲಿ ಡೌಟ್ಸ್ ಬೇಡ. ಪರಿಮಳ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಹಾ, ಓಕೆ ಮ್ಯಾಮ್, ನೀವು ಚಕ್ರಗಳನ್ನೆಲ್ಲ ಆಕ್ಟಿವೇಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ ಅಲ್ವಾ ಇದ್ರಲ್ಲಿ? ಸೊ ನಂದು ಒಂದು ಪ್ರಶ್ನೆ ಏನಿತ್ತು ಅಂದ್ರೆ, ಆಕ್ಟಿವೇಟ್ ಅಂದ್ರೆ ಆಲ್ರೆಡಿ ಇವಾಗ ಕೆಲವೊಮ್ಮೆ ನಮ್ಗೆ ಗೊತ್ತಾಗಿರುತ್ತಲ್ವಾ ಆಕ್ಟಿವೇಟ್ ಆಗುತ್ತೆ. ಸೊ ಓಕೆ, 2 ಪ್ರಶ್ನೆ ಇದೆ. ಒಂದು, ಆಕ್ಟಿವೇಟ್ ಆಗಿದೆ ಅಂತ ಹೆಂಗ ತಿಳ್ಕೊಳ್ಳೋದು? ಮತ್ತೆ ಒಂದ್ಸರಿ ಆಕ್ಟಿವೇಟ್ ಆದ್ಮೇಲೆ ಮತ್ತೆ ಅದು ಅನ್ಬ್ಲಾಕ್ ಆಗುತ್ತಾ ಅಥವಾ ಡಿಆಕ್ಟಿವೇಟ್ ಆಗುತ್ತಾ ಅದಷ್ಟಕ್ಕದೆ ಅನ್ನೋದೇನಾದ್ರೂ ಇದೆಯಾ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮ್ಯಾಮ್. ನೋಡಿ, ಇವಾಗ ನಿಮ್ಮ ಚಕ್ರಸ್ ಆಕ್ಟಿವ್ ಆಗಿದ್ಯಾ ಅಥವಾ ಆಕ್ಟಿವ್ ಆಗಿಲ್ವಾ? ಯಾವ ಚಕ್ರ ಆಕ್ಟಿವ್ ಆಗಿದೆ ಅಂತ ನಾವು ಒಂದು ಚಾರ್ಟ್ ಕೊಡ್ತೀವಿ. ಓಕೆ, ನಾವು ಚಾರ್ಟ್ ನಿಮ್ಗೆ ಕಳಿಸ್ತೀವಿ. ಅದನ್ನ ನೀವೇನ್ ಮಾಡ್ಬೇಕು, ನಿಮ್ಮ ಆ ಒಂದೊಂದು ಚಕ್ರಗಳ ಮೇಲೆ, ಇವಾಗ ನಿಮ್ ಬಾಡಿ, ಈಗ ನೀವ್ ಹೇಳ್ಬೇಕು ನನ್ನ ಬಾಡಿಯಲ್ಲಿ ಇರುವಂತ ಚಕ್ರ ಯಾವ್ದು ಆಕ್ಟಿವೇಟ್ ಆಗಿದೆ, ಯಾವ್ದು ಆಕ್ಟಿವೇಟ್ ಆಗಿಲ್ಲ ಅಂತ ನೋಡ್ತೀರಾ. ಸೊ ಅದನ್ನ ದೇಹದ ಮೇಲೆ ಮಾಡಿದ್ರೆ ಒಳ್ಳೇದು. ಬೇರೆ ಯಾರನ್ನ ಬಂದ್ರೆ ದೇಹದ ಮೇಲೆ ಮಾಡಿ, ಬಟ್ ನಿಮ್ಗೆ ದೇಹದ ಮೇಲೆ ಮಾಡ್ಕೊಳಕ್ ಆಗಲ್ಲ ಅಲ್ವಾ? ಸೊ ನೀವೇನ್ ಮಾಡ್ತೀರಾ, ಮೂಲಾಧಾರ ಚಕ್ರ ಆಕ್ಟಿವ್ ಆಗಿದ್ಯಾ? ಓಕೆ, ರೈಟ್ ಸೈಡ್ ತಿರುಗ್ತು ಆಕ್ಟಿವ್ ಆಗಿದೆ, ಲೆಫ್ಟ್ ಸೈಡ್ ತಿರುಗ್ತು ಆಕ್ಟಿವ್ ಆಗಿಲ್ಲ, ಅದು ಏನಾಗಿದೆ, ಕ್ಲೋಸ್ ಆಗಿದೆ. ಓಕೆ, ಲೆಫ್ಟ್ ಸೈಡ್ ತಿರುಗ್ತು, ಅದನ್ನ ನೀವ್ ಹೆಂಗೆ ಆಕ್ಟಿವೇಟ್ ಮಾಡ್ತೀರಾ? ಇದರಲ್ಲಿರೋ ಪ್ರತಿಯೊಂದು ನೆಗೆಟಿವ್ ಎನರ್ಜಿಯನ್ನ ತೆಗ್ದಿ ನೀನು ಈ ಒಂದು ಮೂಲಾಧಾರವನ್ನ ಆಕ್ಟಿವೇಟ್ ಮಾಡು ಅಂತ ಹೇಳಿದಾಗ ಅದು ಏನ್ ಮಾಡುತ್ತೆ, ಬಲಗಡೆಗೆ ತಿರುಗುತ್ತೆ. ಓಕೆ, ಬಲಗಡೆ ತಿರುಗ್ತಾ 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 ಏನಾಗುತ್ತೆ, ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಸೊ ನೀವು ಲಾಕ್ ಅಂದ್ರೆ ಡಿಆಕ್ಟಿವೇಟ್ ಆಗಿರೋದನ್ನ ಆಕ್ಟಿವ್ ಮಾಡ್ತೀರಾ. ಹೀಗೆ ಎಲ್ಲಾ ಒಂದು ಚಕ್ರಗಳನ್ನು ನೀವು ಪರೀಕ್ಷೆ ಮಾಡ್ತಾ ಹೋಗ್ಬೇಕು. ಓಕೆ, ಅದು ನನಗೆ ಹೇಗೆ ರಿಯಲೈಸ್ ಆಗುತ್ತೆ ಮ್ಯಾಮ್? ಅಂದ್ರೆ ನನ್ಗೆ ಆಕ್ಟಿವೇಟ್ ಆಗಿದೆ ಅಂತ ನನಗೆ ಹೆಂಗ್ ರಿಯಲೈಸ್ ಆಗುತ್ತೆ? ಇವಾಗ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿರುತ್ತೆ. ಹಾರ್ಟ್ ಚಕ್ರ ಬ್ಲಾಕೇಜ್ ಆಗಿದ್ದಾಗ ಏನಾಗುತ್ತೆ, ಸಂಬಂಧದಲ್ಲಿ ಒಡಕು ತೊಡಕು, ಸಂಬಂಧದಲ್ಲಿ ಕಿರಿಕಿರಿ, ಯಾರ ಜೊತೆನೂ ಏನಾಗುತ್ತೆ, ನಿಮ್ಗೆ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗ್ತಿರಲ್ಲ. ಅಂದ್ರೆ ಅವ್ರ ಜೊತೆ ಮಾತಾಡುವಾಗ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವಾಗ ನೀವು ತಿಳ್ಕೊಬೇಕು, ಜಗಳ ಮತ್ತೆ ಅವ್ರು ಏನೇ ಹೇಳಿದ್ರು ಕೂಡ ನಿಮ್ಗೆ ಅಕ್ಸೆಪ್ಟೆನ್ಸ್ ಇರೋದಿಲ್ಲ.
ಆವಾಗ ಹಾರ್ಟ್ ಬ್ಲಾಕ್ ಆಗಿದೆ ಅನ್ನೋದು. ಇದು ಫಾರ್ ಎಕ್ಸಾಂಪಲ್ ನಿಮಗೆ ಕ್ಲಾಸ್ ಅಲ್ಲಿ ಯಾವ್ಯಾವ ಚಕ್ರ ಬ್ಲಾಕ್ ಆಗಿದ್ರೆ ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಕೊಡುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಇವಾಗ ಎಕ್ಸಾಂಪಲ್ ಕೊಟ್ಟಿರೋದು ಹಾರ್ಟ್ ಬಗ್ಗೆ ಅಷ್ಟೇ ನಾನು, ಯಾಕಂದ್ರೆ ಅದು ಇದು ಈಸಿಯಾಗಿ ತಿಳ್ಕೊಬಹುದು. ರಿಲೇಶನ್ಶಿಪ್ ಬಗ್ಗೆ, ಅಥವಾ ಯಾರೋ ಒಬ್ರು ನಾವು ಪ್ರೀತಿಸ್ತಿರ್ತೀವಿ, ನಮ್ಮನ್ನ ಅವ್ರು ಪ್ರೀತಿಸ್ತಾ ಇರಲ್ಲ, ಅಕ್ಸೆಪ್ಟ್ ಮಾಡ್ತಾ ಇರೋದಿಲ್ಲ. ಬಟ್ ಯಾಕೆ ಅಂದ್ರೆ ನೀವು ಅವ್ರ ಒತ್ತಡ ಅದು ಏನಾಗಿರುತ್ತೆ, ನಿಮ್ಮ ಹಾರ್ಟ್ ನ ಬ್ಲಾಕ್ ಮಾಡಿರುತ್ತೆ. ಓಕೆ, ಆವಾಗ ಆ ರೀತಿ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆದಾಗ ನೀವು ಓಪನ್ ಮಾಡದ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಒಂದು ಗ್ರೋತ್ ಕಾಣಿಸ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ರು ಮನೇಲಿ ಅಳಿಯ ಮಗಳು ಕಿತ್ತಾಡ್ತಿರ್ತಾರೆ. ಸೊ ಅಳಿಯಂದನು ಮಗಳದು ಇಬ್ರದನ್ನು ಹಾರ್ಟ್ ನ ಬ್ಲಾಕೇಜಸ್ ನ ನೀವು ಚೆಕ್ ಮಾಡ್ತೀರಾ, ಯಾರ್ದು ಇಬ್ರದು ಬ್ಲಾಕೇಜಸ್ ಆಗಿದ್ಯಾ, ಸೊ ಅದನ್ನ ಓಪನ್ ಮಾಡ್ಬೋದು. ಇಲ್ಲಾಂದ್ರೆ ಇಬ್ರದು ಒಬ್ರದು ಓಪನ್ ಆಗಿದೆ, ಒಬ್ರು ಕ್ಲೋಸ್ ಆಗಿದೆ, ಕ್ಲೋಸ್ ಆಗಿರೋರು ಏನ್ ಮಾಡ್ತಾ ಇರ್ತಾರೆ, ಇವ್ರ ಹತ್ರ ರೂಡ್ ಆಗಿ ನಡ್ಕೊಂತಾ ಇರ್ತಾರೆ. ಸೊ ಅವ್ರದ್ದು ಹಾರ್ಟ್ ಅನ್ನ ನೀವು ಓಪನ್ ಮಾಡ್ಬೋದು ಈ ರೀತಿ. ಇವಾಗ ನಿಮ್ಗೆ ಈಗ ನಮ್ಮ ಏನಾಗುತ್ತೆ, ನಮ್ಮ ಆಗ್ನೇಯ ಚಕ್ರ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನಮ್ಮ ಥರ್ಡ್ ಐ ಏನಾಗಿದೆ, ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿದ್ದಾಗ, ಈ ಥರ್ಡ್ ಐ ಕ್ಲೋಸ್ ಆಗಿದ್ದಾಗ ನಿಮ್ಗೆ ಯಾವುದೇ ಆಪರ್ಚುನಿಟಿ ಬಂದ್ರು ರಿಸೀವ್ ಮಾಡಲ್ಲ ಮೈಂಡ್. ಓಕೆ, ಎಲ್ಲವೂ ಕೂಡ ಅನುಮಾನ ದೃಷ್ಟಿಯಿಂದ, ಕನ್ಫ್ಯೂಷನ್ ಇಂದ ಬದುಕ್ತಿರ್ತೀರಾ. ನೀವು ಯಾವ್ದನ್ನು ಕೂಡ ನೀವು ಏನ್ ಮಾಡ್ತೀರಾ, ಮೂಲ ತಿಳ್ಕೊಳ್ಳೋ ಪ್ರಯತ್ನನೇ ಪಡಲ್ಲ. ಸೊ ಅವಾಗ ಏನ್ ಅನ್ಬೇಕು, ನೀವು ಬೇಗ ಹಳ್ಳಕ್ ಬೀಳೋಂತ ಪ್ರಯತ್ನ ಆಗ್ತಾ ಇರುತ್ತೆ. ಯಾವ್ದನ್ನು ನೀವು ಕಣ್ಣಿಂದ ನೋಡ್ತಾ ಇರೋದಿಲ್ವಲ್ಲ, ಯಾಕಂದ್ರೆ ಇದು ಬ್ಲಾಕ್ ಆಗಿರುತ್ತಲ್ವಾ, ಎಲ್ಲಿಂದ ನೋಡ್ತೀರಾ ನೀವು. ಇನ್ನ ನಮ್ಮ ಥ್ರೋಟ್, ಮಾತಾಡಕ್ಕಾಗಲ್ಲ ಒಬ್ರು ಮುಂದೆ, ಯಾರಾದ್ರೂ ಅವಮಾನ ಮಾಡ್ತಿದ್ರು ಮಾಡಿಸ್ಕೊಂತಾ ಇರ್ತೀವಿ, ನಮ್ಗೆ ಮಾತಾಡ್ಲಿಕ್ಕೆ ಆಗ್ತಿರಲ್ಲ. ಅವಾಗ ಏನಾಗುತ್ತೆ, ನಮ್ಮ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ ಅಂತ ಅರ್ಥ. ಈ ತರ ಬ್ಲಾಕೇಜ್, ಫಸ್ಟ್ ನೀವು ಬ್ಲಾಕೇಜಸ್ ನ ತಿಳ್ಕೋಬೇಕು. ಯಾತಕ್ಕೋಸ್ಕರ ಅವ್ರಿಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ, ಯಾಕೆ ಅವ್ರಿಗೆ ಮಾತಾಡಕ್ ಆಗ್ತಿಲ್ಲ, ಏಂತಕ್ಕೆ ಅವ್ರಿಗೆ ಯಾವ್ದೇ ಇದಕ್ ಹೋದ್ರು ನನ್ಗೇನು ಸವಸ ಬೇಡ ಅಂತಾರೆ. ಇದನ್ನೆಲ್ಲ ನಮ್ಮ ಚಕ್ರಗಳು ಕೂಡ ಬ್ಲಾಕೇಜ್ ಆದಾಗ ಈ ರೀತಿ ಪ್ರಾಬ್ಲಮ್ಸ್ ಗಳು ಜೀವನದಲ್ಲಿ ಕ್ರಿಯೇಟ್ ಆಗ್ತಾ ಇರ್ತವೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಅದನ್ನ ಓಪನ್ ಮಾಡಿದಾಗ ನಿಮಗ್ ಗೊತ್ತಾಗತ್ತೆ. ಅವಾಗ ನೀವೇ ಫೀಲ್ ಮಾಡ್ತೀರಾ, ಎಸ್ ನಂದು ಓಪನ್ ಆಗಿದೆ ಅಂತ. ನಮ್ದು ಏನಾಗಿದೆ, ಥ್ರೋಟ್ ಚಕ್ರ ಓಪನ್ ಆಗಿದೆ. ಈಗ ನಾನು ಯಾವ್ದೇ ಒಂದು ನಮ್ಗೆ ಗೊತ್ತಾಗುತ್ತೆ, ಕಾನ್ಶಿಯಸ್ ಯಾಕೋ ಇದು ಸರಿ ಹೋಗ್ತಿಲ್ಲ, ಇದ್ರಲ್ಲಿ ಏನೋ ಇದೆ. ಸೊ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಏನಾಗಿರುತ್ತೆ, ಹೇಳ್ತಾ ಇರುತ್ತೆ, ಇದೇನ ಆಕ್ಟಿವ್ ಆಗಿತ್ತು ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಫಸ್ಟೇ ಹೇಳುತ್ತೆ ಏನ್ ಆಗ್ತಿದೆ ಅಂತ. ಸೊ ಈ ರೀತಿ ನೀವು ಥಿಂಕ್ ಮಾಡ್ಬೇಕು. ಅದ್ರ ಪ್ರಾಬ್ಲಮ್ಸ್ ಗಳನ್ನ ಹೇಳ್ತೀವಿ. ಓಕೆ, ಚಕ್ರಸ್ ಬ್ಲಾಕ್ ಆದಾಗ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಬರ್ತದೆ, ಅದ್ ಚಕ್ರ ಓಪನ್ ಮಾಡಿದಾಗ ನಿಮ್ಗೆ ಯಾವ ಪ್ರಾಬ್ಲಮ್ಸ್ ಗಳು ನಿವಾರಣೆ ಆಗುತ್ತೆ. ಈಗ ಒಬ್ರೊಬ್ರು ಹೇಳ್ತಾರೆ, ಕೆಲವೊಬ್ರು ಹೇಳ್ತಾರೆ, ಈಗ ಅವ್ರಿಗೆ ಏನಾಗಿರುತ್ತೆ, ಇದು ಅಂಗಸ್ಥಾನ ಅಂದ್ರೆ ಸ್ವಾದಿಷ್ಠಾನ ಚಕ್ರ ಬ್ಲಾಕ್ ಆಗಿರ್ತದೆ, ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ತದೆ. ಓಕೆ, ನ್ಯೂಟ್ರಸ್ ಪ್ರಾಬ್ಲಮ್ಸ್ ಬಂದಿರುತ್ತೆ. ಈ ರೀತಿ ಅದನ್ನ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಬ್ಲಾಕೇಜ್ ಆಗಿದೆ. ಅದನ್ನ ಓಪನ್ ಮಾಡಿ. ಎಷ್ಟೋ ಜನಕ್ಕೆ ಏನಾಗಿದೆ, ಇದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಟ್ಟಿದೆ. ಓಕೆ, ಫಸ್ಟ್ ಅದ್ರ ಮೂಲ ತಿಳ್ಕೊಬೇಕು. ನೀವು ಬ್ಲಾಕ್ ಆಗಿದಾಗ ನೀವು ಕೇಳಿ, ಅಲ್ಲಿ ಬ್ಲಾಕ್ ತೋರಿಸ್ತು, ಇವಾಗ ನೀವು ಚೆಕ್ ಮಾಡ್ತೀರಾ, ಓಕೆ ಮೂಲಾಧಾರ ಬ್ಲಾಕ್ ಆಗಿತ್ತು, ಇಲ್ಲಾಂದ್ರೆ ಸ್ವಾದಿಷ್ಠಾನ ಬ್ಲಾಕ್ ಆಗಿತ್ತು, ಆಯ್ತಾ ಹಾರ್ಟ್ ಚಕ್ರ ಬ್ಲಾಕ್ ಆಗಿತ್ತು ಅಂತ ಲೆಫ್ಟ್ ತಿರುಗುತ್ತದೆ. ತಿರುಗಿದ ತಕ್ಷಣ ನೀವ್ ಹೇಳ್ಬೇಕು, ನೀವು ಹಾರ್ಟ್ ಚಕ್ರ ಬ್ಲಾಕ್ ಆಗಿದೆ, ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ, ಇಲ್ಲಾಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಕನೆಕ್ಟಿವಿಟಿ ಯಾವ ರೀತಿ ಇದೆ, ಅವ್ರ ಸಂಬಂಧಗಳು ಯಾವ ರೀತಿ ನಡೀತಿದೆ ಅಂತ ಕೇಳಿ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಹೌದು, ಯಾಕೋ ನನ್ಗೂ ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಕಿತ್ತಾಟ ಇದೆ, ಇಲ್ಲಾಂದ್ರೆ ನನ್ನ ತಾಯಿಗೂ ನನ್ಗೂ ಕಿತ್ತಾಟ ಇದೆ, ಈ ರೀತಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗ್ತದೆ, ಅದ್ ಬ್ಲಾಕೇಜಸ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಅವ್ರ ರಿಲೇಶನ್ಶಿಪ್ ಏನಿರುತ್ತಲ್ವಾ ಅದ್ ಚೆನ್ನಾಗುತ್ತೆ. ಮತ್ತೆ ಅದು ಅಂದ್ರೆ ಒಂದ್ಸಲಿ ಓಪನ್ ಆದ್ಮೇಲೆ ಅದು ಹಾಗೆ ಇರುತ್ತೆ ಅಲ್ವಾ ಮ್ಯಾಮ್, ಕಂಟಿನ್ಯೂ ಆಗುತ್ತಾ ಅಥವಾ ಅಲ್ಲ, ಕೆಲವೊಂದಷ್ಟು ದಿನ ಚೆನ್ನಾಗಿರುತ್ತೆ. ಯಾವಾಗ ಔರ ಕಟ್ ಆಗುತ್ತೆ ನೋಡಿ, ನಮ್ಮ ದೇಹದ ಸುತ್ತ ಒಂದು ಔರ ಇರುತ್ತೆ, ರೈಟ್? ಅದ್ ಯಾವಾಗ ಕಟ್ ಆಗುತ್ತಲ್ಲ, ಅವರ ಚಕ್ರಾಸ್ ಕೂಡ ಇನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಓಕೆ, ನಮ್ಮ ಚಕ್ರಾಸ್ನ ಎಷ್ಟು ನಾವು ಬ್ಯಾಲೆನ್ಸಿಂಗ್ ಮಾಡೋಕೆ ಟ್ರೈ ಮಾಡ್ತೀವಲ್ಲ, ಅಷ್ಟೇ ನಾವು ನಮ್ಮ ಔರ ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ವಿತೌಟ್ ಔರ ನಿಮ್ಮ ಚಕ್ರಾಸ್ ಯಾವ್ದು ನಿಲ್ಲಲ್ಲ. ನಿಮ್ಮನ್ನೇ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ತೀರಾ, ನೀವು ಮೊಬೈಲ್, ಓಕೆ, ಮೊಬೈಲ್ ನ ನಾರ್ಮಲ್ ಆಗಿ ನಾವ್ ಇಟ್ಕೋಬಹುದಲ್ವಾ, ಕವರ್ ಇಲ್ದಲೆ, ಮೇಲ್ಗಡೆ ಇದಿಲ್ದಲೇನೆ, ಪ್ರೊಟೆಕ್ಷನ್ ಇಲ್ದಲೆ ನಾವ್ ಇಟ್ಕೋಬಹುದು. ಬಟ್ ಇದನ್ನೆಲ್ಲ ನಾವ್ ಯಾಕೆ ಹಾಕಿಸ್ತೀವಿ, ಕೆಳಗಡೆ ಬಿದ್ರೆ ಹೊಡೆದೋಗುತ್ತೆ ಮೊಬೈಲ್. ಹಾಗೆ ಅಲ್ವಾ,
ನಮಗೂ ಕೂಡ ನಮ್ಮ ಯೂನಿವರ್ಸ್ ನಮಗೆ ಪ್ರೊಟೆಕ್ಟ್ ಹಾಕಿದೆ. ನಮ್ಮ ದೇಹದ ಸುತ್ತ ಅವರನ್ನ ಪ್ರೊಟೆಕ್ಟ್ ಆಗಿರುತ್ತೆ. ಯಾರೋ ಒಬ್ರು ನೆಗೆಟಿವ್ ಪರ್ಸನ್ ಬಂದ್ರು ನಿಮ್ಮನ್ನ, ಓ ಏನಪ್ಪಾ ಪ್ರಮೀಳ್ ಅವ್ರು ಇಷ್ಟೊಂದು ದುಡಿತಿದ್ದಾರೆ, ಅವ್ರಿಗೆ ಏನ್ ಕಮ್ಮಿನಾ ಅಂತ ಜಸ್ಟ್ ಮಾತು ಕಣ್ಣಲ್ಲೇ ನಿಮ್ಮ ಅವರ ಕಟ್ಟಾಗುತ್ತೆ. ನಿಮ್ಮನ್ ಮುಟ್ಲೇಬೇಕು ಅಂತ ಏನೂ ಇಲ್ಲ, ನಿಮ್ಮನ್ ಟಚ್ ಮಾಡ್ಬೇಕು ಅಂತ ಯಾವ ಇದು ಇಲ್ಲ. ಜಸ್ಟ್ ನಿಮ್ಮನ್ನ ಇದ್ ಮಾಡಿದ ತಕ್ಷಣನೇ ಹಾರ ಕಟ್ಟಾಗುತ್ತೆ. ಅವರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅವರ ಬ್ಯಾಲೆನ್ಸ್ ಮಾಡ್ಕೊಂಡ್ಮೇಲೆ ಚಕ್ರಗಳು ಅಷ್ಟೇನೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಆಗಷ್ಟೇ ಬ್ಯಾಲೆನ್ಸ್ ಅಂದ್ರೆ ತಿಳ್ಕೊಳ್ಳಿ, ಓವರ್ ಆದ್ರೂ ಕಷ್ಟ, ವೀಕ್ ಇದ್ರು ಕಷ್ಟ. ಓಕೆ, ಓವರ್ ಆದ್ರೂ ಕಷ್ಟ, ವೀಕ್ ಇದ್ರು ಅದ್ರಲ್ಲಿ ಕಷ್ಟ ಆಗುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕು ನೀವು. ಈಗ ಕೆಲವೊಬ್ರಿಗೆ ಧ್ಯಾನ ಮಾಡಕ್ಕಾಗಲ್ಲ. ಮೇಡಮ್ ನಾನು 7 ಚಕ್ರ ಧ್ಯಾನ ಮಾಡ್ತೀನಿ, ಬಟ್ ನಾನು ಕುತ್ಕೊಂಡ್ರೆ ಆಗಲ್ಲ, ಆ ಫೀಲ್ ಆಗಲ್ಲ, ರೆಡ್ ಅಥವಾ ಯೆಲ್ಲೋ ಫೀಲ್ ಆಗಲ್ಲ, ಗ್ರೀನ್ ಫೀಲ್ ಆಗಲ್ಲ ಹೇಳ್ತಾರಲ್ಲ. ಮತ್ತೆ ನನ್ಗೆ ಕಾನ್ಶಿಯಸ್ ಬರೋದಿಲ್ಲ 7 ಚಕ್ರಾಸ್ ಆಕ್ಟಿವ್ ಮಾಡ್ಕೋಬೇಕಾದ್ರೆ. ಸೊ ನಾನು ಎಲ್ಲೋ ಹೋಗಿರ್ತೀನಿ, ಯಾವ್ದೋ ಥಿಂಕ್ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೋದು ನೀವು, ಇದ್ರಿಂದ ಅವ್ರಿಗೆ ಚಕ್ರವನ್ನ ಆಕ್ಟಿವ್ ಮಾಡ್ಬೋದು. ಓಕೆ, ಈವನ್ ಆರಾ ಕೂಡ ಬ್ಯಾಲೆನ್ಸಿಂಗ್ ಮಾಡ್ಬೋದಾ ಮ್ಯಾಮ್ ಇದ್ರಲ್ಲಿ? ಅವರ ಬ್ಯಾಲೆನ್ಸಿಂಗ್ ಮಾಡಕ್ಕಾಗಲ್ಲ, ಚಕ್ರ ಬ್ಯಾಲೆನ್ಸ್ ಮಾಡ್ಬೋದು. ಅವರವನ್ನ ನೀವು ಕ್ಲೆನ್ಸ್ ಮಾಡ್ಬೇಕು. ಆ ಕ್ಲೆನ್ಸಿಂಗು ಇದ್ರಲ್ಲಿ ಬರುತ್ತೆ, ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕಂತ. ಓಕೆ, ಅವರ ಕ್ಲೆನ್ಸ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಕ್ಲೆನ್ಸ್ ಮಾಡಿ ಅದನ್ನ ಏನ್ ಮಾಡ್ತೀರಿ ನೀವು, ಪ್ರೊಟೆಕ್ಟ್ ಮಾಡ್ಬೇಕು. ಆಗಷ್ಟೇ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಯಾವ್ಯಾವ ಕಲರ್ ಅಲ್ಲಿ ನಿಮ್ಗೆ ಅವರ ಇರುತ್ತೆ ನೋಡಿ, ಯಾವ್ಯಾವ ಕಲರ್ ದೇಹದಲ್ಲಿ ನಿಮ್ಗೆ ಅವರ ಕಾಣುತ್ತೆ. ರೆಡ್ ಕಲರ್ ಅಲ್ಲಿ ಇದೆಯಾ, ಗ್ರೀನ್ ಕಲರ್ ಇದೆಯಾ, ಬ್ಲಾಕ್ ಕಲರ್ ಇದೆಯಾ, ಗೋಲ್ಡನ್ ಕಲರ್ ಇದೆಯಾ, ವೈಟ್ ಕಲರ್ ಇದೆಯಾ, ಅವರ ಕಾಣುತ್ತೆ. ನಿಮ್ಗೆ ಬ್ಲಾಕ್ ಕಲರ್ ಇತ್ತು ಅಂದ್ರೆ ಏನು, ನಿಮ್ ಅವರ ಕಟ್ಟಾಗಿದೆ ಅಂತ ಅರ್ಥ. ಓಕೆ, ಬ್ಲಾಕ್ ಕಲರ್ ಎಲ್ಲಿ ಕಾಣಿಸಿದ್ರು ನನ್ಗೆ ಏನೋ ಒಂಥರ ಕಪ್ಪು ಕಾಣಿಸ್ತಿದೆ, ಲೈನು, ಅವರ ಕಟ್ಟಾಗಿದೆ. ಆವಾಗ ಕ್ಲೆನ್ಸ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು, ಡೆಪ್ತ್ ಆಗಿದೆ. ಸೊ ಕ್ಲಾಸಲ್ಲಿ ಏನ್ ಮಾಡ್ತೀನಿ, ಯಾವ್ಯಾವ ಅವರ ಕಟ್ ಆಗಿದೆ, ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ಓಕೆ, ಅದೆಲ್ಲ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು. ಈಗ ನೀವು ಕ್ಲಾಸ್ ಮಾಡೋಕ್ಕಿಂತ ಮುಂಚೆನೆ ನೀವು ಆಫ್ಲೈನ್ ಕರಿತೀರಾ ಮೇಡಮ್, ಅಥವಾ ಯಾಕೆಂದ್ರೆ ನಾವು ಪೆಂಡೋಲಮ್ ಕಲೆಕ್ಟ್ ಮಾಡ್ಕೊಂಡು ಕ್ಲಾಸ್ ನ ಅಟೆಂಡ್ ಮಾಡ್ಬೇಕಾ ಅಥವಾ? ಇಲ್ಲ, ಈಗ ಏನಾಗಿದೆ ಮೇಡಮ್, ಫಸ್ಟ್ ನಾವು ಕರಿಬೇಕು ಅನ್ಕೊಂಡು, ಇವಾಗ ಹಬ್ಬಗಳ ಸರ್ಮಾಲ ಇದೆ. ಓಕೆ, ಇವಾಗ ನೋಡಿ, ಇದು ಆಯುಧ ಪೂಜೆ ಬರುತ್ತೆ, ಆಮೇಲೆ ಪಿತೃಪಕ್ಷ ಇರುತ್ತೆ, ಅದಾದ್ಮೇಲೆ ಇದಿದೆ, ಏನದು ದೀಪಾವಳಿ ಬಂದಿದೆ. ಸೊ ಇಷ್ಟನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀರಾ ಅಂದ್ರೆ ಕಷ್ಟ ಇದೆ. ಹಾಗಾಗಿ ದೀಪಾವಳಿ ಮುಗ್ದಿ ನೆಕ್ಸ್ಟ್ ವೀಕ್ ಅಲ್ಲಿ ನಮ್ದು ಆಫ್ಲೈನ್ ಕ್ಲಾಸ್ ಇದೆ. ಅದು ಸಿದ್ಧಿ ತಗೋಬಹುದು. ಇಲ್ಲ ನಂಗೆ ಅಷ್ಟ್ರೊಳಗಡೆ ನನಗೆ ಪೆಂಡಲಮ್ ಬೇಕೇ ಬೇಕು ಅಂತ ಹೇಳಿದ್ರೆ ನಾವು ಕೊರಿಯರ್ ಮಾಡ್ತೀವಿ. ಓಕೆ, ಕೊರಿಯರ್ ಅಲ್ಲಿ ಅದು ಸಿದ್ಧಿ ಆಗಿರೋದೇನೆ. ಕೆಲವು ಬೇಕು ಅಂದವ್ರು ಅಲ್ಲಿ ತಗೊಳ್ಳಿ, ಬೇಡ ನನ್ಗೆ ಪ್ರಾಕ್ಟೀಸ್ಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ನಾವು ಕೊರಿಯರ್ ಮಾಡ್ತೀವಿ. ಸೊ ಹಾಗಿದ್ರೆ ನಾವು ಕ್ಲಾಸ್ ಅಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಮೇಡಮ್? ನೀವು ಕ್ಲಾಸ್ ಅಲ್ಲಿ ನಾನು ಕೆಲವೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ, ವಿತೌಟ್ ಪೆಂಡುಲಮ್ ಇಲ್ದಿರಾನು ಮಾಡಬಹುದು. ಪೆಂಡುಲಮ್ ಅಲ್ಲಿ ನೀವು ಬೇರೆ ಏನನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಇವಾಗ ನಿಮ್ಮ ಹತ್ರ ರುದ್ರಾಕ್ಷಿ ಇತ್ತು, ಎಲ್ಲರ ಮನೇಲೂ ಒಂದೊಂದು ರುದ್ರಾಕ್ಷಿ ಇದ್ದೇ ಇರುತ್ತೆ. ನಾವು ಒಂದ್ ಇದ್ರಲ್ಲಿ ಇದೀವಿ ಅಂದ್ರೆ ರುದ್ರಾಕ್ಷಿ ಇರುತ್ತೆ, ರೈಟ್? ರುದ್ರಾಕ್ಷಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಲಿ. ನೀವ್ ಅದನ್ನ ಕಲೆಕ್ಟ್ ಮಾಡ್ಕೊಂಡಾಗ ನೀವ್ ಅದನ್ನ ಏನ್ ಮಾಡ್ತೀರಾ, ಇದು ಸಿದ್ಧಿ ಆಗಿರೋದ್ರಿಂದ ಮತ್ತೆ ಪ್ರಾಕ್ಟೀಸ್ ಲೆವೆಲ್ಗೆ ಏನಿಲ್ಲ, ನೀವು ಮಾಡಿರೋದನ್ನೇ ಇದು ಆರಾಮಾಗಿ ಇದು ತೋರಿಸುತ್ತೆ ನಿಮ್ಗೆ. ಆತರ ಏನಿಲ್ಲ. ಓಕೆ, ನೀವು ಪ್ರಾಕ್ಟೀಸ್ ನ ನೀವು ಅದಕ್ಕೆ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿ. ಯಾವ ರೀತಿ, ಈಗ ರೈಟ್ ಅಂದ್ರೆ ರೈಟ್ಗೆ ಹೋಗುತ್ತೆ, ಲೆಫ್ಟ್ ಅಂದ್ರೆ ಲೆಫ್ಟ್ಗೆ, ಇಲ್ಲಾಂದ್ರೆ ಅದನ್ನು ಬಿಟ್ಟು ನೀವೇನ್ ಮಾಡ್ಬೋದು, ಎಕ್ಸ್ಟ್ರಾ ಪೆಂಡಲಮ್ ಇರೋರು ಅದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಓಕೆ, ಎಕ್ಸ್ಟ್ರಾ ಪೆಂಡಲಮ್ ಅಂದ್ರೆ ಅದು ಪ್ರಾಕ್ಟೀಸ್. ಅದು ಏನು ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಕೆಲವೊಂದು ವಸ್ತುಗಳಿಂದ ನೀವು ಮಾಡ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಮತ್ತೆ ನೀವು ಇದರಿಂದ ಅಡಿಕ್ಷನ್ ಕೂಡ ರಿಮೂವ್ ಮಾಡಬಹುದು ಅಂತ 100% ಅಡಿಕ್ಷನ್ ರಿಮೂವ್ ಮಾಡ್ಬೋದು. ಅಡಿಕ್ಷನ್ ರಿಮೂವ್ ಮಾಡ್ಬೋದು. ಇವಾಗ ಮನೇಲಿ ಏನೋ ಯಾವ್ದೋ ಒಂದು ಕೆಟ್ಟ ಹುಡುಗನ್ ಸವಾಸ ಮಾಡ್ಬಿಟ್ಟಿರ್ತಾಳೆ, ಅವಳು ಏನು ಹೇಳ್ತಾರೆ, ಅವ್ನ್ ಬೇಡ, ಅವ್ನ್ ಸರಿ ಇಲ್ಲ, ಹಾಗೆ ಹೀಗೆ ಅಂದ್ರ ಇಲ್ಲ, ಅವನೇ ಹೀರೋ ಅನ್ನೋ ರೀತಿ ಮಕ್ಳಿರ್ತಾಳೆ. ಆಗ ಆ ಮೈಂಡ್ ಇಂದ ಅವನನ್ನ ಕಿತ್ತಾಕ್ಬೇಕು. ಅದನ್ನು ಕೂಡ ಮಾಡ್ಬೋದು. ಎನರ್ಜಿ ಕೊಟ್ಟು ಅವರಿಗೆ ಹೇಳಿ ಮಾಡೋಂಥದ್ದ ಅಥವಾ ನಾವು ಹಾಗೆ ಮಾಡ? ಕೆಲವೊಂದನ್ನ ಹೇಳ್ಬಾರ್ದು. ಅದನ್ನ ಯಾವ್ದನ್ನ ಹೇಳ್ಬಾರ್ದು, ಯಾವ್ದನ್ನ ಹೇಳ್ಬೇಕು ಅನ್ನೋದನ್ನ ಕ್ಲಾಸಲ್ಲಿ ಹೇಳ್ತೀವಿ. ಎಲ್ಲವೂ ಕೂಡ
ಮ್ಯಾಮ್ ಡಿಸ್ಕನೆಕ್ಟ್ ಆಯ್ತು. ಹಲೋ ಮ್ಯಾಮ್ ನಂಗ್ ಮಾತ್ರ ಕೇಳಿಸ್ತಾ ಇಲ್ವಾ? ಸಾರಿ, ಇಲ್ಲಿ ಕರೆಂಟ್ ಹೋಗಿದೆ. ಓಕೆ, ನಾನು ನನ್ನ ಸ್ಕ್ರೀನ್ ಆಫ್ ಮಾಡಿರ್ತೀನಿ. ನೀವು ಕ್ವಶನ್ಸ್ ಇದ್ರೆ Okay. ಕೇಳಿ. ಓಕೆ, ಹಾ Okay. ಹಾ ಮ್ಯಾಮ್ ನೀವ್ ಹೇಳ್ತಾ ಇದ್ರಿ ಡಿಸ್ಕನೆಕ್ಟ್ ಆಯ್ತು. ಹಾ. ಆಕ್ಚುಲಿ ಅದ್ ಅಂದ್ರೆ ಅದೇ ನನ್ಗೇನು ಕೇಳಿಸ್ಲೇ ಇಲ್ಲ. ಅಂದ್ರೆ ನಾನು ಕರೆಂಟ್ ಹೋಯ್ತಲ್ವಾ, ಸೊ ಹಾಗಾಗಿ ನಿಮ್ಗೇನು ಕೇಳಿಸ್ತಿಲ್ಲ. ಹಾ ಸೊ ಈಗ ನಾನು ನೆಟ್ವರ್ಕ್ ಓಕೆ ಬೇರೆ ಚೇಂಜ್ ಮಾಡ್ಕೋಬೇಕಾಗಿತ್ತಲ್ಲ, ಸೊ ಅದಕ್ಕೆ ನೀವು ಅಡಿಕ್ಷನ್ ಅನ್ನಾಗ್ಲಿ ಅಥವಾ ಒಬ್ಬ ವ್ಯಕ್ತಿಯನ್ನ ತಲೆಯಿಂದ ತೆಗಿಯುವಂತದ್ದಾಗಿರ್ಬೋದು. ಓಕೆ, ಅವನ್ನೆಲ್ಲ ಹೇಳಿ ಮಾಡುವಂತದಲ್ಲ, ಹೇಳ್ದಲೆ ಮಾಡುವಂಥದ್ದು. ಓಕೆ ಹೇಳ್ದಲೆ ಮಾಡುವಂಥದ್ದು. ಓಕೆ ಫೈನ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಧಾ ಮೇಡಮ್, ರಾಧಾ ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ಮೇಡಮ್ ನಾನು ಬಸ್ಸಲ್ಲಿ ಇದ್ದೆ ಡ್ಯೂಟಿಯಿಂದ ಬರ್ಬೇಕಾದ್ರೆ, ಅದಕ್ಕೆ ಜಾಯಿನ್ ಹಾ. ಆಗಕ್ ಆಗಿರ್ಲಿಲ್ಲ. ಫಿಲಮ್ ಎಲ್ಲ ಹಾಕಿದ್ರು, ಆಮೇಲೆ ನೋಡ್ಕೊಂಡು ಲೇಟ್ ಆಗಿ ಜಾಯಿನ್ ಆದೆ. ಪರವಾಗಿಲ್ಲ ಮೇಡಮ್, Okay. ವಿಡಿಯೋ ನೋಡ್ಕೊಂತೀನಿ ನಾನು ನಾಳೆ. ಒಂದು ಇದ್ರಲ್ಲಿ ಹಾ. ನೀವು ಇಷ್ಟೊತ್ತು ಹೇಳಿದ್ರಿ, ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ನೀರಿದೆ, ಮತ್ತೆ ಭೂಮಿಯಲ್ಲಿ ನಿಧಿ ಇದೆ, ಈ ಗಾಳಿ ಇದೆ, ಇಂಥವೆಲ್ಲ ಹೇಳಿದ್ರಲ್ಲ, ಗಾಳಿನೂ ನೋಡ್ಬೋದು ಇಂಥ ಜಾಗದಲ್ಲಿ ಇದೆ ಅಂತ. ಇಂಥವು ನೋಡ್ಬೋದಾ ಅಂತ ಕೇಳಿದೆ ಅಷ್ಟೇ ಮೇಡಮ್. ಖಂಡಿತ ನೋಡ್ಬೋದು ಮೇಡಮ್, ಎಲ್ಲವೂ ನೋಡ್ಬೋದು. ನಿಮ್ಮ ಆಯ್ತು ಮೇಡಮ್. ದೇಹದಲ್ಲಿರುವಂತಹ ಆರ್ಗನ್ಸೇ ಕೆಟ್ಟಿದೆ ಅಂತ ನೋಡ್ಬೇಕಾದ್ರೆ ಇನ್ನ ಭೂಮಿ ಒಳಗಡೆ ಹಾ. ಇರೋದ್ ನೋಡ್ದಲ್ಲೇ ಇರಕ್ಕಾಗತ್ತಾ? 100% ಆಯ್ತು ಮೇಡಮ್. ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಯಾವ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಅಥವಾ ಶುಗರ್ ಲೆವೆಲ್ ಎಂತ ಎಲ್ಲ ತಿಳಿಸ್ಕೊಡುತ್ತೆ ಅಂದ್ಮೇಲೆ ಭೂಮಿಲಿ ಇರೋದು ತಿಳಿಸ್ಕೊಡುತ್ತೆ. ಅದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಾನು ಡೇ ಬೈ ಡೇ ಕ್ಲಾಸ್ ಅಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಓಕೆ, ಯಾವ ವಸ್ತುನ ಎಲ್ಲಿ ಮುಚ್ಚಿಟ್ಬಿಟ್ಟು ಅದಕ್ಕೆ ಹೇಳ್ತೀರಾ, ನೀವು ಆ ಮುಚ್ಚಿಟ್ಟಿರೋ ವಸ್ತು ನಿಮ್ಗೆ ಗೊತ್ತಿರಬಾರ್ದು. ನಿಮ್ಮ ಮುಚ್ಚಿಟ್ಟಿರೋ ವಸ್ತು ಒಬ್ಬ ಪರ್ಸನಿಗೆ ಗೊತ್ತಿರ್ಬೇಕು. ಅದನ್ನ ನೀವೇನ್ ಮಾಡ್ಬೇಕು, ಪೆಂಡಲಮ್ ಕೇಳ್ಬೇಕು, ಅದು ಎಕ್ಸಾಕ್ಟ್ ಕರ್ಕೊಂಡೋಗಿ ನಿಮ್ಮನ್ನ ತೋರಿಸುತ್ತೆ. ಅದನ್ನೆಲ್ಲ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಕ್ಲಾಸ್ಗಳಲ್ಲಿ. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾ, ಓಕೆ. ಬೋರ್ವೆಲ್ ನೀರು ಕೂಡ ನೋಡ್ಬೋದು. ನೆಕ್ಸ್ಟ್ ಇನ್ ಯಾರ್ದಾದ್ರು ಕ್ವಶನ್ಸ್ ಇದೆಯಾ? ಯಾರ್ದಾದ್ರು ಕ್ವಶನ್ಸ್? ನೋ, ಎಲ್ಲರಿಗೂ ಕ್ಲಿಯರ್ ಆಯ್ತಾ ಕ್ವಶನ್ಸ್ ಎಲ್ಲ? ಓಕೆ, ಸೊ ಎಲ್ಲಾರ್ನು ಒಂದ್ಸಲಿ ಅನ್ಮ್ಯೂಟ್ ಮಾಡ್ತೀನಿ. ಓಕೆ, ಹೇಗ್ ಅನ್ನಿಸ್ತು ಕ್ಲಾಸು, ಅದ್ರ ಬಗ್ಗೆ ಹೇಳಿ. ಓಕೆ, ಕರೆಂಟ್ ಬಂತು. ಸೊ ನಿಮ್ಗೆ ಏನ್ ಅನ್ನಿಸ್ತು ಕ್ಲಾಸ್ ಬಗ್ಗೆ, ಯಾವ ರೀತಿ ಫೀಲ್ ಆಯ್ತು, ಏನ ಅನ್ನೋದನ್ನ ನಾ ಅನ್ಮ್ಯೂಟ್ ಮಾಡ್ತೀನಿ. ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಎಲ್ಲಾರು. ಸೊ ನೆಕ್ಸ್ಟ್ ನಿಮ್ಗೆ ಪೇಮೆಂಟ್ ಆಪ್ಷನ್ಸ್ ಗ್ರೂಪ್ ಅಲ್ಲಿ ಬರ್ತದೆ. ಯಾರೆಲ್ಲ ಜಾಯ್ನ್ ಆಗ್ಬೇಕು ಅಂತ ಇದ್ದೀರಾ, ನೀವೆಲ್ಲ 10ನೇ ತಾರೀಕು ಈವ್ನಿಂಗ್ ಒಳಗಡೆ ಏನ್ ಮಾಡ್ತೀರಾ, ಜಾಯ್ನ್ ಆಗ್ತೀರಾ. ಸೊ ಅದ್ಭುತವಾಗಿರೋ ಒಂದು ಇದನ್ನ ಏನ್ ಮಾಡ್ತೀರಾ, ಪಡ್ಕೊಂತೀರಾ. ಓಕೆ, ಸೊ ನಾನು ಎಲ್ಲಾರು ಅನ್ಮ್ಯೂಟ್ ಮಾಡಿದೀನಿ ಆಲ್. ಓಕೆ, ನಮಸ್ತೆ ಹೇಳಿ ಮೇಡಮ್. ಸರ್. ಮೇಡಮ್ ಇದೆಲ್ಲ ನಮಸ್ತೆ ಸಾಧ್ಯನಾ ನಮಸ್ತೆ. ಅಂತ ಯೋಗ ಮೇಡಮ್. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ಥ್ಯಾಂಕ್ ಯು ಶಿವ ನಮಸ್ಕಾರ ಸರ್, ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಈಗ ಒಂದು ಪ್ರಶ್ನೆ ಕೇಳಿದ್ರಲ್ಲ ಮೋಹನ್ ಸರ್ ಅವರು, ಹಾ ನನ್ನೊಂದು ಸಲಹೆ. ಸರ್ ಮೋಹನ್ ಸರ್, ಹೇಳಿ ಸರ್.
ಹೇಳಿ ಕೇಳ್ತಾ ಇದ್ದಾರಲ್ಲ? ಹೇಳಿ ಕೇಳಿಸ್ತಿದೆ, ಸರಿ. ಹೇಳಿ ಸರ್. ಸರ್, ನಾನು ಇದರಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ. ನನ್ನ ಉದ್ಯೋಗ ಬೋರ್ವೆಲ್. ನಾನು ಇದರಲ್ಲಿ ನೀರು ನೋಡ್ತಾ ಇದ್ದೇನೆ. ಅದ್ಭುತವಾದಂತಹ ರಿಸಲ್ಟ್ ಕೊಡ್ತಾ ಇದೆ. ಇದು ನಿಮ್ಗೆ ಒಂದು ಅದ್ಭುತವಾದಂತಹ ಶಕ್ತಿ. ನಿಮಗೆ ಕಾಣ್ಲಿಕ್ಕೆ ಒಂದು ಪೆಂಡಲಿಮ್, ಒಂದು ತರದ ಹಗ್ಗ, ಅದರಲ್ಲಿ ಎದುರಲ್ಲಿ ಒಂದು ಹಿತ್ತಾಳೆಯ ಇದಿರ್ತದೆ. ಅದರ ಅದ್ಭುತವಾದ ಶಕ್ತಿ ಇದೆ. ನಿಮ್ಗೆ ಶುಗರ್, BP, ನಿಮ್ಮ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆ, ಆಪರೇಷನ್ ಬೇಕಾದ್ರೆ ಆಪರೇಷನ್ ಬೇಕಂತ ಕೇಳ್ಬಹುದು. ಅದು ನಿಮ್ಮ ಮೈಂಡ್ ಸೆಟ್ ಅನ್ನು ಈಗಾಗಲೇ ನಮ್ಮ ಅನುಷಾ ಮೇಡಮ್ ಹೇಳಿದಾಗೆ ಅದನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ರೆ ಯಾವುದು ಬೇಡ, ಎಲ್ಲಿಯೂ ನೀವು ಹೋಗುದು ಬೇಡ. ನಿಮ್ಮ ಕಿಸೆಯಲ್ಲಿ ಅದನ್ನು ಇಟ್ಟುಕೊಂಡ್ರೆ ಸಾಕು. ನಿಮ್ಮ ಎದುರು ಬರುವ ಜನರು ಒಳ್ಳೇದಿದ್ದಾರೆ ಕೆಟ್ಟವರಿದ್ದಾರೆ ಅಂತ ನೋಡ್ಲಿಕ್ಕೆ ಆಗ್ತದೆ. ತುಂಬಾ ರಿಸಲ್ಟ್ ಸಿಕ್ಕಿದಂತ ತುಂಬಾ ವಿಷಯಗಳಿದೆ. ಈಗ ಅನುಷಾ ಮೇಡಮ್ ಹೇಳಿದ್ರು ನಿಮ್ಗೆ, ಬೆಂಗಳೂರಿನಲ್ಲಿ ಆದಂತ ಒಂದು ಹುಡುಗಿಯ ಕಾಣೆ ಆದದನ್ನು ಅಕ್ಯುರೇಟ್ ಆಗಿ ಹೇಳಿದ್ದಾರೆ. ತುಂಬಾ ಎನರ್ಜಿ ಇದೆ. ಅದನ್ನು ನೀವು ಕಲಿತಾ ಅದನ್ನು ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ವಿಷಯವನ್ನು ನಿಮ್ಗೆ ಇದರಲ್ಲಿ ಕೇಳಲಿಕ್ಕೆ ಆಗ್ತದೆ. ನೀವು ಇವತ್ತು ಕೆಲಸಕ್ಕೆ ಹೋಗುದಾ ಬೇಡವಾ, ಹೊಸ ಕೆಲಸ ಮಾಡ್ಬೋದಾ ಮಾಡಬಾರ್ದಾ, ಅದನ್ನು ಹೇಳ್ತದೆ. ಒಂದು ಮದುವೆಗೆ ಹುಡುಗಿಯನ್ನ ಗೊತ್ತು ಮಾಡಿ ಪೆಂಡಲಿಮನ್ನು ಕೇಳಿದಾಗ ಆ ಹುಡುಗಿ ಬೇಡ ಅಂತ ಬಂದಿತ್ತು. ಕೊನೆಗೆ ಅವರು ಮದುವೆ ಆದ್ರು, ಡೈವರ್ಸು ಆಗಿದೆ. ಹಾಗೆ ಅಷ್ಟು ಅದ್ಭುತವಾದಂತ ಶಕ್ತಿ ಇದೆ. ಮಾತ್ರ ಅದನ್ನು ನಾವು ಒಪ್ಪಿಕೊಳ್ಬೇಕು. ಮದುವೆ ಮುಂಚೆ ಗಂಡು ಹೆಣ್ಣು ಈಗ ನೋಡ್ತಾ ಇಲ್ಲ ಸರ್, ಅವಾಗ ಪೆಂಡಲ್ ಮಾಡ್ಬಿಟ್ಟು ಮ್ಯಾಚಿಂಗ್ ಆಗುತ್ತೆ. ಖಂಡಿತ ನೋಡ್ಬೋದು, ಮಾತ್ರ ನೀವು ಅದಕ್ಕೆ ರೆಡಿ ಇರ್ಬೇಕು. ನಾವು ಅದಕ್ಕೆ ತಯಾರಿರ್ಬೇಕು. ಅದು ಕೊಡುವ ಉತ್ತರಕ್ಕೆ ನಾವು ತಲೆಬಾಗಿ ಒಪ್ಪಿಕೊಳ್ಬೇಕು. ನಾವು ನಮ್ಮ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟ್ ಇಲ್ಲ. ಹುಡುಗಿಯನ್ನು ನೋಡಿ ಹೌದು, ಹುಡುಗಿಯನ್ನು ನೋಡಿ ಮದುವೆ ಆಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾವು ಕೇಳಬಾರ್ದು. ಪೆಂಡುಲಮಿಗೆ ನೀವು ತೀರ್ಮಾನ ಬಿಟ್ರೆ ಅದನ್ನ ಅನುಸರಿಸಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್. ಮಗು ಗಂಡು ಹೆಣ್ಣು ಅಂತ ತೋರ್ಸೋದು ಹೇಳುತ್ತ ಅದು ಮಗು ಹುಟ್ಟ ಮಗು ಖಂಡಿತ ಹೇಳ್ತದೆ. ನಿಮ್ಮ ಮೈಂಡ್ ಸೆಟ್ ಈಗ ಹುಟ್ಟ ಮಗು ಗಂಡಿದ್ಯಾ ಹೆಣ್ಣು ಹುಟ್ಟತ್ತ ಗಂಡು ಹುಟ್ಟತ್ತ? ಹೌದು ಸರ್. 10 ಫೀಟ್ ಸರ್, 10 ಫೀಟ್ ದೂರದಲ್ಲಿ 10 ಫೀಟ್ ದೂರದಲ್ಲಿ ಬೋರ್ವೆಲ್ ಫೈಲ್ ಆದ್ದು. ಒಂದ್ ನಿಮಿಷ ಮಂಜುನಾಥ್ ಸರ್. ಚಂದ್ರು ಸರ್, ಇದಕ್ಕೊಂದು ರೀಸನ್ ಹೇಳ್ತೀನಿ ಕೇಳಿ. ಓಕೆ, ನನ್ನ ಫ್ರೆಂಡ್ ಅದ್ಕೇರ್ ಇಬ್ರು ಪ್ರೆಗ್ನೆಂಟ್ ಇದ್ರು. ಓಕೆ, ಪ್ರೆಗ್ನೆಂಟ್ ಇದ್ದಾಗ ಅವಳು ಹೇಳಿದ್ಲು, ನನ್ನ ಚಿಕ್ಕದ್ಕೆಗೆ ಗಂಡ್ಮಗು ಆಗುತ್ತೆ, ದೊಡ್ಡವಳಿಗೆ ಬಂದ್ಬಿಟ್ಟು ಹೆಣ್ಮಗು ಆಗುತ್ತೆ. ಯಾಕೆಂದ್ರೆ ಚಿಕ್ಕದ್ಕೆದು ರಿಪೋರ್ಟ್ ನನ್ ಗಂಡ್ಮಗು ಆಗ್ಬೇಕಾದ್ರೆ ಇತ್ತಲ್ಲ, ಸೇಮ್ ಹ್ಯಾಸ್ ಇಟ್ ಈಸ್ ರಿಪೋರ್ಟ್ ಇದೆ ಅಂತ ಹೇಳಿದ್ಲು. ಸೊ ನಾನ್ ಪೆಂಡಲಮಲ್ಲಿ ಪ್ರಶ್ನೆ ಹಾಕಿದಾಗ ಅದ್ ಹೇಳ್ತು, ಇಲ್ಲ ಹೆಣ್ಮಗು ಆಗುತ್ತೆ ಅಂತ. ಓಕೆ, ಯಾರಿಗೆ? ಅವಳ ಚಿಕ್ಕದ್ಕೆಗೆ ಹೆಣ್ಮಗು, ದೊಡ್ಡದ್ಕೆಗೆ ಗಂಡ್ ಮಗು ಆಗುತ್ತೆ ಅಂತ ಹೇಳ್ತು. ಅದಾದ್ರೆ ನೋಡು, ನಿನ್ನ ರಿಪೋರ್ಟ್ ಸೇಮ್ ಇದೆ ಅಂದ ತಕ್ಷಣ ಗಂಡ್ ಮಗು ಅನ್ನೋ ಒಂದು ಡಿಸಿಷನ್ ಬರ್ಬೇಡ, ನೀನು ವೆಯ್ಟ್ ಮಾಡು ಅಂದೆ. ಆಮೇಲೆ ಅವ್ರ ಚಿಕ್ಕದ್ಕೆಗೆ ಹೆಣ್ಮಗು ಆಯ್ತು. ಓಕೆ, ಇದ್ರಲ್ಲೇನೋ ಪಾಸ್ ಆಗೋಯ್ತು, ನೋಡೋಣ ಬಿಡು, ನಮ್ ದೊಡ್ಡದ್ಕೆ ಹೇಳಿದ್ಯಲ್ಲ ನೀನು, ಅದು ಪಾಸ್ ಆಗ್ತಾ ಇಲ್ವಾ ಅಂತ ಆಮೇಲೆ ನೋಡೋಣ ಅಂತ. ಮೊನ್ನೆ ಫೋನ್ ಮಾಡಿ ಹೇಳಿದ್ಲು, ಹೆಂಗ್ ಎಕ್ಸಾಕ್ಟ್ ಆಗಿ ಉತ್ತರ ಕೊಡುತ್ತೆ, ಅದ್ ಏನ್ ವಿದ್ಯೆ ಕಲ್ತಿದ್ಯಾ ನೀನು, ಇಷ್ಟ ಎಕ್ಸಾಕ್ಟ್ ಆಗಿ ಕೊಟ್ಟಲ್ಲ, ಗಂಡ್ ಮಗು ಆಯ್ತು, 3.5 kg ಇದೆ ಮಗು ಅಂತ ಅಂದ್ರು. ಸೊ ಎಲ್ಲವನ್ನು ಪ್ರಶ್ನೆ ಮಾಡ್ಬೋದು, ಬಟ್ ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಬೇಕು. ನಾವು ಬಾಯಿಂದ ಕೇಳ್ಬಾರ್ದು ಅಷ್ಟೇ. ಅದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಓಕೆ, ಎಲ್ಲವೂ ಉತ್ತರ ಕೊಡುತ್ತೆ ಸರ್, ಗಂಡು ಹೆಣ್ಣು ಪ್ರತಿಯೊಂದು ನೀವ್ ಯಾವ ರೀತಿ ಇದ್ ಮಾಡ್ತೀರಾ ಹಾಗೆ. ಓಕೆ ಮಂಜುನಾಥ್ ಸರ್, ಹಾ ಮಗು ಗಂಡು ಹೆಣ್ಣು ಅಂತ ಮಂಜುನಾಥ್ ಸರ್, ನೀನು ಚೆನ್ನಾಗಿ ಓದಿ. ಹಾ ಮ್ಯಾಮ್. ಓಕೆ, ಹಾ ಸರ್ ಹೇಳಿ, ಮಾತಾಡಿ. ಅದೇ ಅದ್ಭುತವಾದಂತ ಶಕ್ತಿ ಇದೆ. ಯಾರಿಗೆ ಯಾವ್ದು ಬೇಕಾದ್ರೂ ತಿಳ್ಕೊಳ್ಬಹುದು. ಅದು ನಿಮ್ಮ ಮೈಂಡ್ ಸೆಟ್ ಅನ್ನು ನೀವು ಕರೆಕ್ಟ್ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿ ಹೇಳ್ತದೆ. ನಾನು 10 ಫೀಟ್ ದೂರದಲ್ಲಿ ಬೇರೊಬ್ರು ಬೋರ್ವೆಲ್ ಮಾಡಿ ಡ್ರೈ ಆದ ಬೋರ್ವೆಲ್ಗೆ 10 ಫೀಟ್ ಹತ್ತಿರದಲ್ಲೇ ನಾನು ಬೋರ್ವೆಲ್ ಪಾಯಿಂಟ್ ಮಾಡಿದ್ದೇನೆ, 3.5 ಇಂಚು ನೀರು ಸಿಕ್ಕಿದೆ. 10 ಫೀಟ್ ನೀವು ಲೆಕ್ಕ ಹಾಕಿ, ಎಷ್ಟು ಧೈರ್ಯ ಇರ್ಬೇಕು ಅದಕ್ಕೆ ಅಂತ. ಮೊನ್ನೆೊಬ್ರಿಗೆ ಹುಷಾರಿಲ್ಲದಾಗ ಆಗಿತ್ತು, ಅವರ ತಲೆಯಲ್ಲಿ ಇಂಥ ಪ್ಲೇಸ್ ಅಲ್ಲಿ ಡಾಟ್ ಇದೆ ಅಂತ ಹೇಳಿದ್ದೇನೆ, ಅದು ಸ್ಕ್ಯಾನಿಂಗ್ ಅಲ್ಲಿ ಕರೆಕ್ಟ್ ಆಗಿದೆ. ಅಷ್ಟು ಅದು ಯಾರಿಗೂ ಸಹ ನಿಮ್ಗೆ ತಿಳ್ಕೊಳ್ಬಹುದು. ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ವಿದ್ಯಾಭ್ಯಾಸ ಈಗ ನೀವು ಎಷ್ಟು % ರಿಸಲ್ಟ್ ಬರ್ತದೆ, ಎಷ್ಟು % ರಿಸಲ್ಟ್ SLC ಅಲ್ಲಿ ಬರ್ತದೆ ಅಂತ ಹೇಳಿದ್ದು ಕೂಡ ಆಗಿದೆ.
ಹಾ, ಅದು ಕೂಡ ಸಕ್ಸಸ್ ಆಗಿದೆ. ಈಗ ಹೌದು. ಒಬ್ರು ಹೇಳಿದ್ರು ಎಷ್ಟು ಪರ್ಸೆಂಟ್ ಬರ್ಬೋದು ಅಂತ. ನಾವು ಪೆಂಡಲಮ್ ನೋಡಿ ಕೇಳಿದಾಗ ಏನಾಗಿತ್ತು, ಮೊನ್ನೆ ಅನುಷಾ ಮೇಡಮ್ 85 ಬೆಂಗಳೂರಲ್ಲಿ ಆಗಿತ್ತು. ಒಂದು ಹುಡುಗಿ ಮಿಸ್ ಆದಾಗ ಹೇಳಿದ್ದು ನೋಡಿ, ಮೈಸೂರಲ್ಲಿ ಅಂತ ಮೈಸೂರಲ್ಲೇ ಇದ್ರು. ಅದು ಮಿರಾಕಲ್ ಆಗಿದೆ, ಅದ್ಭುತವಾದ ರಿಸಲ್ಟ್ ಉಂಟು. ಇಲ್ಲ ಸರ್, ಪರ್ಸೆಂಟೇಜ್ ಇಷ್ಟೇ ಹೇಳ್ತಾರೆ ಸರ್, ಅದು ಆಸುಪಾಸು ಹೇಳ್ತಾರ? ಆಸುಪಾಸು ಹೇಳುತ್ತೆ. ಇವಾಗ ನೀವೊಂದು 75% ಅಂದಾಗ GPS 76 ಆಗ್ಬೋದು, 74 ಗೂಗಲ್ ಆಗ್ಬೋದು. ಮ್ಯಾಪ್ ಹಾಕೊಂಡು ಹೋದ್ರೆ ಕರೆಕ್ಟ್ ಆಗಿ ಅಡ್ರೆಸ್ಗೆ ಪಕ್ಕದ ರೋಡ್ಗೆ ಹೋಗಲ್ಲ, ಸುತ್ತಾಡ್ಕೊಂಡ್ ಬರ್ತೀರಾ. ನೀವೇ Yes, ಥಿಂಕ್ yes, ಮಾಡಿ sir. ಮೋಹನ್ ಸರ್. Okay, sir. 75ರಿಂದ 80% ಅಂತ ಸರ್. ರಿಸಲ್ಟ್ ಚೆನ್ನಾಗ್ ಕೊಡುತ್ತೆ. ಇದ್ರಲ್ಲಿ ನೀವ್ ಸರ್, ಯಾಕೆ ಶ್ರದ್ಧೆ ವಹಿಸ್ತೀರಾ, ಆ ಪೆಂಡುಲಮ್ ನ ಹೌದು. ಯಾಕೆ ರೆಸ್ಪೆಕ್ಟ್ ಮಾಡ್ತೀರಾ, ಯಾಕೆ ಗೌರವಿಸ್ತೀರಾ, ಅದನ್ನ ಯಾಕೆ ನೀವು ಇಟ್ಕೊಂತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ನಾವು ನೀವು ಕೊಡೋದು ಡೌಟ್ ಪಟ್ರೆ ಇಲ್ಲ. ಕೊಡ್ತೀರಲ್ಲ, ಇಲ್ಲ ಅದ್ರ ಸರ್, ಡೌಟ್ ಮೇಲೆ ಏನಿಲ್ಲ ನೀವೇ ಸರ್. ಹೇಳ್ತೀರಾ. ಹೌದು. ನಿಮ್ ಹತ್ರ ಅಲ್ಲ, ಬಂದು ಪರಿಹಾರ ತಗೊಂತಾರಲ್ಲ, ಅವಾಗ ಅದ್ರ ಬಗ್ಗೆ ಹೆಮ್ಮೆ ನಿಮ್ಗೆ ಆಗುತ್ತೆ. ಓಕೆ ಸರ್, ಆಯ್ತು ಸರ್. ನಾನು ಏನಂದ್ರೆ ಎಕ್ಸಾಕ್ಟ್ಲಿ ಅನ್ಕೊಂಡ್ಬಿಟ್ಟೆ, ಆಸುಪಾಸು ಅಂತ ಗೊತ್ತಿಲ್ಲ ನನಗೆ. ಅಲ್ಲ, ನಿಮ್ಮ ಸರ್, ನಿಮ್ಮ ಥಾಟ್ ಕರೆಕ್ಟ್ ಆಗಿ ನೀವು ಅಭ್ಯಾಸ ಮಾಡಿದ್ರೆ ಎಕ್ಸಾಕ್ಟೇ ಆಗ್ತದೆ. 100% ಇಲ್ಲದಿದ್ರೆ ನಿಮಗೆ ಆಸುಪಾಸಲ್ಲಿ ತಿಳ್ಕೊಳ್ಳಿಕ್ಕೂ ಆಗ್ತದೆ. 75 80%, ಅದು ನೀವು 78% ಇದ್ರೆ 78% ಗೂಗಲ್ ಆಗ್ತದೆ. ಮ್ಯಾಪ್ ಅಲ್ಲಿ ನೀವು ಕರೆಂಟ್ ಲೊಕೇಶನ್ ಏನಾದ್ರು ಹೊಡೆದ್ರೆ, ಇಮಿಡಿಯೇಟ್ ಸೆಂಡ್ ಮಾಡಿದ್ರೆ 100 ಮೀಟರ್ಸ್, 120 ಮೀಟರ್ಸ್, 240 ಮೀಟರ್ಸ್ ಅಂತ ತೋರಿಸುತ್ತೆ. ಸ್ವಲ್ಪ ವೆಯ್ಟ್ ಮಾಡಿದ್ರೆ ಕರೆಕ್ಟ್ 10 ಮೀಟರ್ಸ್ ಹಿಂಗ್ ಬರುತ್ತೆ. ಅದೇ ತರ ನೀವು ಪ್ರಾಕ್ಟೀಸ್ ಮಾಡ್ತಾ Yes, sir. ಮಾಡ್ತಾ ಎಕ್ಸಾಕ್ಟ್ ಪ್ಲೇಸಿಗೆ ಹೋಗ್ತೀರಾ. ಅರ್ಥ ಆಯ್ತಾ? ಪೇಷನ್ಸ್, ಅದು ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗೋಗುತ್ತೆ ಸರ್. ಅವಾಗ ನಿಮ್ Yes, ರಿಸಲ್ಟ್ sir. ನಿಮ್ಗೆ ಗೌರವ ಇರುತ್ತೆ. ಆ ಪೆಂಡುಲಮ್ಗೆ ಪ್ರತಿ ಸತಿ ಪ್ರಶ್ನೆ ಕೇಳಿದಾಗ್ಲೂ ಉತ್ತರ ಸಿಕ್ಕಿದ್ಮೇಲೆ ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಅದಕ್ಕೆ ನೀವು ಯಾವ ದೇವ್ರ ಹೆಸರು ಹೇಳಿರ್ತೀರಾ, ನಿಮ್ಮ ಯಾವ್ದೋ ಒಂದು ಇಷ್ಟ ದೇವತೆನ ಅದ್ ಕುರಿತು ಕೇಳಿರ್ತೀರಲ್ಲ, ಅದೇ ದೇವರಿಗೆ ಒಂದೊಂದು ಪ್ರಶ್ನೆಗೂ ಅದಕ್ಕೆ ಥ್ಯಾಂಕ್ ಯು ಹೇಳ್ಬೇಕು. ಅವಾಗ ಗ್ರಾಟಿಟ್ಯೂಡ್ ಸಲ್ಲಿಸಿದಾಗ ಮಾತ್ರ ಅದು ಮತ್ತೆ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಕೊಡುತ್ತೆ. ಎಸ್ ಎಸ್, ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಮೆಡಿಕಲ್ಗೆ ಆಗಿರ್ಬೋದು, ಪ್ರತಿ ಒಂದು ಪ್ರಶ್ನೆಗೂ ಒಂದೊಂದು ಚಾರ್ಟ್ ಇರುತ್ತೆ. ಆ ಚಾರ್ಟ್ ನ ಮೇಡಮ್ ಹೇಳ್ತಾ ಹೋಗ್ತಾರೆ. ಅದನ್ನ ಅದ್ರ ಮೇಲೆ ಇಟ್ಟು ಯಾವ ತರ ಆಕ್ಟಿವೇಟ್ ಮಾಡ್ಬೇಕು ಅಂತ ನೀವ್ ಏನ್ ಎಕ್ಸಾಕ್ಟ್ ಮಾಡಿರ್ತೀರಾ, ನೀವು ಸ್ಕ್ಯಾನಿಂಗ್ ಹೋಗೋದ್ ಮುಂಚೆ ನೀವು ಇಲ್ಲೇ ಮಾಡಿರ್ತೀರಾ, ಹೋಗಿ ನಿಮ್ಮ ಬಂದ್ಮೇಲೂ ಅದೇ ರಿಸಲ್ಟ್ ಇರುತ್ತೆ. BP ಶುಗರ್ ಎಷ್ಟೇ ಇದೆ, ಲೋ BP ಎಷ್ಟಿದೆ, IBP ಎಷ್ಟಿದೆ, BP ಬಿಫೋರ್ ಫುಡ್, ಆಫ್ಟರ್ ಫುಡ್ ಎಲ್ಲ ಚಾರ್ಟ್ ಇರುತ್ತೆ ನಿಮ್ಗೆ ಇದ್ರಲ್ಲಿ, ನಮ್ ನೋಟ್ಸ್ ಅಲ್ಲಿ. ಅದು ಎಕ್ಸಾಕ್ಟ್ ಆಗಿ ನೀವ್ ಏನ್ ಬರ್ದು ಇಟ್ಕೊಂಡಿರ್ತೀರೋ ನೀವ್ ಮಾಡ್ಸ್ಕೊಂಡ್ ಬಂದ್ರೆ ಅಷ್ಟೇ ಇರುತ್ತೆ. ಎವ್ರಿಥಿಂಗ್ ನಿಮ್ಗೆ ನೀವು ಎಷ್ಟು ಪಕ್ಕ ಆಗ್ತೀರಾ ಅಂದ್ರೆ ಅದು ಆ ತರ ರೆಸ್ಪೆಕ್ಟ್ ಕೊಡ್ಬೇಕು ನೀವು ಇದಕ್ಕೆ, ಪೆಂಡುಲಮ್. ಯಾಕೆಂದ್ರೆ ಆ ಪೆಂಡುಲಮ್ ನ ನಿಮ್ ಮನೆಯಲ್ಲೂ ಯಾರು ಬಳಸೋ ಆಗಿಲ್ಲ. ನಿಮಗ್ ಸಿದ್ಧಿ ಕೊಟ್ಟ ಮೇಲೆ ಅದು ನೀವೇ ಬಳಸ್ಬೇಕು ಅಷ್ಟೇ ಸರ್. ಅದ್ರಲ್ಲಿ ಇನ್ನೇನಿಲ್ಲ. ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಸರಿ ಸರ್, ಇದರಲ್ಲಿ ಉಂಟಲ್ಲ ಈ ಕೆಲವೊಂದು ಏರಿಯಾದಲ್ಲಿ ನಾಗಬೀದಿ, ದೈವ ದೃಷ್ಟಿ, ದೈವ ಸಂಚಾರ ಎಲ್ಲ ಇರುತ್ತಲ್ಲ, ಅದನ್ನ ಚೆಕ್ ಮಾಡ್ಬೋದಾ? ಎಲ್ಲ ಹೇಳುತ್ತೆ ಸರ್. ಅದೇನೆ ಇದ್ರದ್ದು ಏನ್ ಪ್ರಾಬ್ಲಮ್, ಇದಕ್ಕೇನು ನೀವ್ ಏನ್ ಪ್ರಶ್ನೆ ಕೇಳ್ತೀರಾ ಆ ಪ್ರಶ್ನೆಗೆ ಅದು ಉತ್ತರ ಕೊಡುತ್ತೆ. ಅದ್ರ ಮೇಲೆ ಈಗ ಸರ್ ನೀವ್ ಯಾವ್ದೇ ವಿದ್ಯೆ ಆದ್ರೂ, ಈಗ ಟ್ಯಾಲೆಂಟ್ ರೀಡಿಂಗ್ ಆಗಿರ್ಬೋದು, ಕಾರ್ಡ್ಗಳ ಏನ್ ಅದ್ ಬರುತ್ತೆ, ಅದು ನಿಮ್ಗೆ ಅದು ಹೇಳ್ತಾ ಹೋಗುತ್ತೆ. ನಿಮ್ ಮನ್ಸ್ಗೆ ಅದು ಕೊಡುತ್ತದು. ಎಕ್ಸಾಕ್ಟ್ ನಿಮ್ ಮನ್ಸಲ್ಲೇ ಅದು ಹೇಳ್ತಾ ಹೋಗುತ್ತೆ, ಇದೇ ತರ ಇದೆ, ಇದೇ ತರ ಇದೆ ಅಂತ. ನೀವು ನಿಮ್ ಬಾಯಲ್ಲಿ ಏನ್ ನುಡ್ಸುತ್ತೆ ಅದೇ ನಡೆದಿರುತ್ತದೆ. ಅದಕ್ಕೆ ಇವಾಗ ಎಕ್ಸಾಂಪಲ್ ಒಬ್ರಿಗೆ ನಿಧಿ ಬಗ್ಗೆ ಮಾತಾಡೋದಿತ್ತು. ಅವ್ರೇನ್ ಮಾಡಿದ್ರು, ಸಿಗುತ್ತಾ, ಅದ್ ಇದೆಯಾ ಅಂತ ಬಂತು, ಇದೆ ಅಂತ ಬಂತು, ಬಟ್ ಅದನ್ನ ತೆಗಿಯಕ್ಕಾಗುತ್ತೆ ಅಂದ್ರೆ ತೆಗಿಯಕ್ಕಾಗಲ್ಲ ಅಂತ ಬಂತು. ಓಕೆ, ಸೊ ಈ ರೀತಿ ಎಕ್ಸಾಕ್ಟ್ ಆಗಿ ಆನ್ಸರ್ ಮಾಡುತ್ತೆ. ಇಂಥ ಪ್ಲೇಸ್ ತೋರಿಸಿದೆ, ಬಟ್ ಈಗಲೂ ಕೂಡ ಅವ್ರ ಕೈಲಿ ಅದನ್ನ ಏನ್ ಮಾಡಕ್ಕೆ ಟಚ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ಲೇನೋ ಒಂದಿದೆ, ಅವ್ರಿಗೆ ಗೊತ್ತಿದೆ. ಈಗ ನೀವ್ ಯಾವ್ದಾನ ಒಂದ್ ನಿಧಿ ತೆಗಿಯಕ್ ಹೋದಾಗ ಏನಾರ ಆದ್ರೂನು ಅದ್ರಲ್ಲಿ ಸರ್ಪ ಬಂಧನ ಆಗಿದ್ಯಾ, ಪಿಶಾಚಿಗಳು ಬಂಧನ ಆಗಿದ್ಯಾ, ನಿಮ್ಗೆ ಎಲ್ಲಾ ಉತ್ತರ ಕೊಡ್ತಾ ಹೋಗುತ್ತೆ. ಅದೇನೇನಿದೆಯೋ ಅದು ಒಳಗಡೆ ಇನ್ ಡೆಪ್ತ್ ಅಲ್ಲಿ ಸ್ಯಾಂಡ್ ಒಳಗೆ ಅಷ್ಟು ಅದು ಅಳಕವಾಗಿರುತ್ತೆ. ಒಂದು ಮಣ್ಣು ತರ ಇರುತ್ತೆ, ಬಟ್ ನಿಧಿ ಮಾಡಿದಾಗ ಅದ್ ನಿಧಿ ಒಳಗುನು ಆ ಮಣ್ಣಲ್ಲೂ ಅಷ್ಟು ಅಂಶ ತುಂಬಿರ್ತಾರೆ. ಯಕ್ಷಿಣಿಗಳನ್ನೆಲ್ಲ ಬಿಟ್ಟಿರ್ತಾರೆ ಅವ್ರು. ಅವೆಲ್ಲ ನಿಮ್ಗೆ ಇದ್ರಲ್ಲೇ ತೋರಿಸ್ಕೊಡುತ್ತೆ. ಇದನ್ನ ತೆಗೆದ್ರೆ ಏನಾರ ಕೆಟ್ಟದಾಗುತ್ತಾ, ನಿಮ್ಮ ಫ್ಯಾಮಿಲಿಗಳಿಗೆ ಕೆಟ್ಟದಾಗುತ್ತಾ, ಅಥವಾ ಅಲ್ಲೇ ಸಾವು ಬರುತ್ತಾ, A to Z ಅದ್ರಲ್ಲೇ ತೋರಿಸುತ್ತೆ. ಏನು ತೊಂದರೆ ಇಲ್ವಾ, ಇದಕ್ಕೇನಾರ ಸರ್ಪ ದಿಗ್ಬಂಧನ ಮಾಡಿದಾರ, ಅಷ್ಟ ದಿಗ್ಬಂಧನಗಳು ಏನಾರ ಮಾಡಿದಾರ ಭೂಮಿಗೆ, ಅದ್ರಲ್ಲೇ ನಿಮಗ್ ಪ್ರಶ್ನೆಗಳು, ಅದನ್ನ ನೀವು ಕಲಿತೀರ ಸರ್. ಇಲ್ಲಿ 100% ಕಲಿತೀರಾ. ಇದ್ರಲ್ಲೇ ಗೊತ್ತಾಗೋಗುತ್ತೆ ನಿಮ್ಗೆ.
ಇದು ಹಿಂಗೆ ಇದೆ ಅಂತ. ಅವ್ರು ಇನ್ನೂ 10 ಜನಕ್ಕೆ ಹೋದ್ರು ಅವ್ರು ಅದನ್ನ ಹೇಳ್ತಾರೆ. ನಿಮ್ಗೆ ಯಾರು ಫಸ್ಟ್ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಅವ್ರನ್ನ ಫಾಲೋ ಮಾಡಿ. ಸೊ ಹಾಗಾದ್ರೆ ಕಾನ್ಫಿಡೆನ್ಸ್ ಉಂಟಲ್ಲ, ಲೆವೆಲ್ ನಿಮ್ಗೆ ಹೆಚ್ಚಾಗುತ್ತೆ ಸರ್ ಇದು ಅಲ್ಲ 100%. so ಹಾಗಾದ್ರೆ ಅದುಂಟಲ್ಲ ಆನ್ಸರ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಅದು ರಿಫ್ಲೆಕ್ಟ್ ಆಗುತ್ತಾ? ಅದು ನೀವು ಈಗ ಒಂದು ದೇವತೆನ ನೀವು ಹೌದು. ಅದಕ್ಕೆ ಮಾಡಿ ಬಿಡ್ತೀರಲ್ಲ ಸರ್ ಪೆಂಡುಲಮ್ಗೆ, ಅದು ಉತ್ತರ ಕೊಡ್ತಾ ಹೋಗುತ್ತೆ ಸರ್. ಯಾಕಂದ್ರೆ ಅದಕ್ಕೆ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೀವು ನೋಡ್ಕೊಂಡಿರ್ತೀರಲ್ಲ, ಅದಕ್ಕೊಂದು ಸ್ಥಾನ ಕೊಟ್ಟಿರ್ತೀರಲ್ಲ, ಅದು ನಿಮ್ನ ಯಾವತ್ತು ಮಿಸ್ಗೈಡ್ ಮಾಡೋದೇ ಇಲ್ಲ. ಅಲ್ಲ ನಾನು ಮಿಸ್ಗೈಡ್ ಕೇಳಿದ್ರೆ ಮಾಡಿ ನಿಮ್ಮ ಹತ್ರ ಪ್ರಶ್ನೆ ಕೇಳಿದ್ರು ನೀವು ಹೇಳೋ ಉತ್ತರಕ್ಕೆ ಅವನ ತಲೆ ಬಗ್ಲೇಬೇಕು. ಅಲ್ಲ ನಾನು ಎಂತ ಕೇಳಿದಂದ್ರೆ, ಈಗ ಇನ್ ಕೇಸ್ ಹೇಳಿ. ಪೆಂಡುಲಮ್ ನಾವು ಇದ್ ಮಾಡುವಾಗ ಅದರ ಆನ್ಸರ್ ಉಂಟಲ್ಲ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ರಿಫ್ಲೆಕ್ಟ್ ಆಗುತ್ತಾ ಅಂತ ನಾನು ಕೇಳಿದೆ. 100% ಆಗುತ್ತೆ ಸರ್. ಅದು ನಿಮಗೆ ರಿಫ್ಲೆಕ್ಟ್ ಆಗಲ್ಲ. ನೀವು ಹೇಳಿ ಸರ್, ಹೇಳಿ. ಇಲ್ಲ, ಅವ್ರ ಸರ್ ಕೇಳ್ತಿರೋ ಕ್ವಶನ್ ಅದಕ್ಕೆ ಉತ್ತರ ನಮಗೆ ಗೊತ್ತಾಗುತ್ತಾ ಅಂತಾರೆ. ನಿಮ್ ಪೆಂಡುಲಮ್ ಅಲ್ಲಿ ನೀವು ಪ್ರಶ್ನೆ ಏನ್ ಹಾಕಿರ್ತೀರಾ ಅಲ್ಲ ಅದು ನಿಮಗೆ ಅವ್ರು ಹೇಳ್ತಾ ಇರೋದು ಸಬ್ ಕಾನ್ಶಿಯಸ್ ಮೈಂಡ್ಗೆ ರಿಫ್ಲೆಕ್ಟ್ ಆಗುತ್ತಾ ಅಂದ್ರೆ ಬೇರೆ ಏನಾದ್ರು ಹೇಳುತ್ತಂತ ನೋಡಿ. ನಿಮ್ ಸಬ್ ಕಾನ್ಶಿಯಸ್ ಮೈಂಡು ಅದಕ್ಕೆ ಏನ್ ಹೇಳುತ್ತೆ ಇದಾಗುತ್ತಾ ಅಂತ ಹೇಳಿದಾಗ ಇದು ಆಗತ್ತೆ ಇಲ್ಲ ಅನ್ನೋದು ಹೇಳುತ್ತೆ. ನಿಮ್ಗೆ ಯಾವ್ದೇ ತರದ್ದು ಅದರಿಂದ ಪರಿಣಾಮ ಬೀರೋದಿಲ್ಲ ಗಣೇಶ್ ಸರ್. ಅಲ್ಲ ಆ ನಾನು ರಿಸಲ್ಟ್ ಹೇಳಿದಂದ್ರೆ ಈಗ ನಿಮ್ಮ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಪರಿಣಾಮ ಬೀರಲ್ಲ. ಅಲ್ಲ ನಾನು ಕೇಳಿದಂದ್ರೆ ಈಗ ಅಂತ ಎಕ್ಸಾಮ್ ರಿಸಲ್ಟ್ ಅಂತಿಲ್ಲ, ಈಗ ಪರ್ಸೆಂಟ್ ಉಂಟಲ್ಲ ಅದು ಹೇಗೆ ತೋರಿಸ್ತದೆ? ಈಗ ಎಕ್ಸಾಕ್ಟ್ 70%, 70 ಅಂದ್ರೆ ಹೇಗೆ ತೋರಿಸ್ತಿ? ಯಾವ್ದ್ರಲ್ಲಿ ಸರ್? ಎಕ್ಸಾಕ್ಟ್ ಅಲ್ಲ. ಒಂದು ಇವಾಗ example ನೀವು ಅವ್ರು ಒಂದು ಎಕ್ಸಾಂಪಲ್ ಹೇಳಿ ಸರ್, ಹೇಳ್ತೀನಿ. ಈ ಫಸ್ಟ್ ಸರ್ ಒಂದ್ ನಿಮಿಷ ನೋಡಿ ಗಣೇಶ್ ಸರ್, ಫಸ್ಟ್ ನೀವು ಅವ್ರಿಗೆ ಪೆಂಡಲಮ್ ಹೇಳ್ಬೇಕು, ನೀವು ಪರ್ಸೆಂಟೇಜ್ ಕೇಳಕ್ಕಿಂತ ಮುಂಚೆ ಆ ವ್ಯಕ್ತಿ ಈ ಒಂದು ಇದ್ರಲ್ಲಿ ಉತ್ತೀರ್ಣನಾಗ್ತಾನ ಅಂತ ಕೇಳಿ. ಎಸ್ ಅಂತ ಬಂತು ಅಂದಾಗ ಅವನ ಒಂದು ಬರವಣಿಗೆ ಮೇಲೆ ನೀವು ರಿಸಲ್ಟ್ ಕೇಳಿ. ಓಕೆ, ಫಸ್ಟೇ ಪರ್ಸೆಂಟೇಜ್ ಕೇಳ್ಬೇಡಿ. ನೀವು ಉತ್ತೀರ್ಣ ಆಗ್ತಾನ, ಫಸ್ಟ್ ಅವ್ನು ಪಾಸ್ ಆಗೋದ್ ಮುಖ್ಯ ಮೇನು. ಇಲ್ಲಿ ಪಾಸೇ ಆಗಲ್ಲ ಅಂದ್ರೆ ಅವ್ನು ಪರ್ಸೆಂಟೇಜ್ ತಗೊಂಡು ಏನ್ ಮಾಡ್ತೀರಾ? ಕರೆಕ್ಟ್ ಅಲ್ವಾ? ಆ ವ್ಯಕ್ತಿ ಪಾಸೇ ಆಗಲ್ಲ ಅಂದ್ರೆ ಪರ್ಸೆಂಟೇಜ್ ಎಲ್ಲಿಂದ ಬರ್ತದೋ? ನಿಂತ್ಕೊಂಡ್ಬಿಡುತ್ತೆ ಸ್ಟ್ರನ್ ಆಗಿ, ಯಾವ ಕಡೆನೂ ಅಳ್ಳಾಡೋದಿಲ್ಲ. ಅವಾಗ ನೀವ್ ಅರ್ಥ ಮಾಡ್ಕೋಬೇಕು. ಓಕೆ, ಹೇಳಿ ಸರ್, ಇನ್ನೇನಾದ್ರು ಡೌಟ್ಸ್ ಇದೆಯಾ? ಇದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ ಆಯ್ತಾ? ಪ್ರಾಕ್ಟೀಸ್ ಮಾಡ್ಬೇಕು. ವಿತೌಟ್ ಪ್ರಾಕ್ಟೀಸ್ ಏನೇನೋ ಕೇಳ್ತೀನಿ ಅಂದಾಗ ಅದು ರಾಂಗ್ ಅದು ಪೆಂಡುಲಮೇ ಸರ್. ಆನ್ಸರ್. ಹಿಂಗ್ ಇಟ್ಕೊಳ್ಳೋದ್ ಕಲಿಯೋದೇ ಕಷ್ಟ. ನಿಮ್ ಕೈಯೇ ಶೇಕ್ ಆಗ್ತಿರುತ್ತೆ. ನೀವು ಫಸ್ಟ್ ಯಾಕೆಂದ್ರೆ ನೀವು ಅದನ್ನ ಆಕ್ಟಿವ್ ಮಾಡೋದೇ ಅದನ್ನ ಇರೋದು. ಇಟ್ಕೊಳಕ್ಕೆ 3-4 days 5 days ಹಿಂಗ್ ಹಿಡ್ದೇ ಹಿಡಿಯುತ್ತೆ. ಯಾಕೆಂದ್ರೆ ನೀವು ಬೇರೆಯವ್ರು ಹಿಡಿದಾಗ ಕಾಮನ್ ಆಗಿ ಹಿಡಿಯೋದಕ್ಕೆ ಅವಾಗ ಏನು ಮೈಂಡ್ ಥಾಟ್ಸ್ ಇರಲ್ಲ, ಮೈಂಡ್ ಅಲ್ಲಿ ಏನು ಥಿಂಕ್ ಮಾಡಲ್ಲ. ಏನೋ ಕೊಟ್ರು ಹಿಂಗ್ ಇಟ್ಕೊಂಡ್ರು ಅದೇನೋ ನಿಮ್ಗೆ ಆರಾಮಾಗಿ ಇಡುತ್ತೆ. ಯಾವಾಗ ನೀವು ಪ್ರಿಡಿಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಆ ಹೋಲ್ಡಿಂಗ್ಸ್ ಬರುತ್ತಲ್ಲ, ಹೋಲ್ಡಿಂಗ್ಸ್ ಬಂದ್ಮೇಲೆ ಎಲ್ಲ ನಡೆಯುತ್ತೆ. ಸೇಮ್ ಲೈಕ್ ಡ್ರೈವಿಂಗ್. ನೀವು ಡ್ರೈವ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಹೇಳಿ ಹಿಂಗ್ ಹೋಗುತ್ತೆ, ಕರೆಕ್ಟ್ ಆಗಿ ಎಲ್ಲೂ ಹೋಗಲ್ಲ. ನೀವು ಕಾರ್ ಡ್ರೈವಿಂಗ್ ಆಗ್ಲಿ ಕರೆಕ್ಟ್ ಆಗಿ ಕಲಿಯೋವರೆಗೂ ಸ್ಟೇರಿಂಗ್ ಕಷ್ಟ. ಅದೇ ತರ ಇದು. ಓಕೆ, ಇನ್ನೇನು ಕ್ವಶನ್ಸ್ ಇಲ್ಲ ಅನ್ಕೊಂತೀನಿ. ಸೊ ಇವತ್ತು ಕ್ಲಾಸ್ ನ ಏನ್ ಎಂಡ್ ಮಾಡೋಣ. ಸೊ 10ನೇ ತಾರೀಕುವರೆಗೂ ನಿಮ್ಗೆಲ್ಲ ಸಮಯ ಪೇಮೆಂಟ್ ಇದೆ. ಆಪ್ಷನ್ ಎಲ್ಲ ಅಷ್ಟೊಳಗಡೆ ಎಲ್ಲ ನಮ್ಮ ನೋಡಿ. ಕ್ಲಾಸ್ಗೆ ಪೇಮೆಂಟ್ ಆಪ್ಷನ್ ಗ್ರೂಪ್ ಅಲ್ಲಿ ಇದೆ. ಯಾರಿಗೆಲ್ಲ ಪೇಮೆಂಟ್ ಮಾಡಿ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತಿದ್ರ ಬೇಗ ಜಾಯ್ನ್ ಆಗಿ. ಯಾಕೆಂದ್ರೆ ತುಂಬಾ ಜನ ಲೈವ್ ಬಂದಿರೋದಿಲ್ಲ, ಬಟ್ ಆಲ್ರೆಡಿ ಅವರೆಲ್ಲ ಸೇರ್ಲಿಕ್ಕೆ ಇದ್ ಮಳೆ ಮಾಡ್ಕೊಂಡಿದ್ದಾರೆ. ಓಕೆ, ಮಧ್ಯೆ ಎಲ್ಲ ಸ್ಟ್ರಕ್ ಆಗಿರ್ತಾರೆ ಡ್ಯೂಟಿಗಳಲ್ಲಿ. ಮಳೆ, ನೆಟ್ವರ್ಕ್ ಪ್ರಾಬ್ಲಮ್ಸ್. ಸೊ ನಾಳೆ ಮಾಮೂಲಿ ವಿಡಿಯೋ ಬಂದಿರುತ್ತೆ. ವಿಡಿಯೋನ ನೋಡ್ಕೊಳ್ಳಿ, ಮತ್ತೆ ವಿಡಿಯೋಸ್ ನಾವ್ ಇದ್ ಮಾಡ್ತೀವಿ. 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಯಾರಿಗೆಲ್ಲ ಮಾಸ್ಟರ್ ಕ್ಲಾಸ್ಗೆ ಜಾಯ್ನ್ ಆಗ್ಬೇಕು ಅಂತಿದ್ದೀರೋ ಸೊ ಅವರೆಲ್ಲ 10ನೇ ತಾರೀಕು ಒಳಗಡೆ ಸಂಜೆ 10 ಗಂಟೆ ಸಂಜೆ ಏನ್ ಮಾಡ್ತೀರಾ 4 ಗಂಟೆ 5 ಗಂಟೆ ಒಳಗಡೆ ಜಾಯ್ನ್ ಆಗಿ. ಓಕೆ, ಗಣಪತಿ ಎತ್ರಾಸ್ ಎಲ್ಲ ನಾಳೆ. ಏನ್ ಪರಿಮಳ ಮೇಡಮ್ ಏನೋ ಹೇಳಿದ್ರು. ಮ್ಯಾಮ್ ಥ್ಯಾಂಕ್ಸ್ ಮೇಡಮ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟೊಂದು ಇದೆ ಕಲಿಯಕ್ಕೆ ಅಂತಾನು ಗೊತ್ತಾಯ್ತು. ಧನ್ಯವಾದ ಅಂತ ಹೇಳಿದೆ ಮ್ಯಾಮ್. ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕ್ಲಾಸ್ ಗ್ರೂಪ್ ಅಲ್ಲಿ ಹಾಕಿ. ಥ್ಯಾಂಕ್ ಯು ಪಾ. ಗ್ರೂಪ್ ಅಲ್ಲಿ ಹಾಕಿ ನಿಮ್ಮ ಒಪಿನಿಯನ್. ಕ್ಲಾಸ್ ಹೇಗಿತ್ತು ಮತ್ತೆ ಬೇಗ ಜಾಯ್ನ್ ಆಗಿ. ಓಕೆ, ಮೇಡಮ್ 1 ನಿಮಿಷ ಅಂದ್ರೆ ಎಲ್ಲಾ ವಿದ್ಯೆಗಿಂತ